ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ಗ್ರೂಪ್ ಸಿ, PDO, VAO ಇನ್ನಿತರ ಎಕ್ಸಾಮಿನೇಷನ್ಗಳಿಗೆ ಕಂಪ್ಯೂಟರ್ ಲಿಟ್ರಸಿ ಎಷ್ಟು ಓದಬೇಕು, ಏನೆಲ್ಲ ಓದಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ನಂತರ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸು, ಯಾವ ರೀತಿ ಬೇರೆ ಬೇರೆ ಕಂಪ್ಯೂಟಿಂಗ್ ಡಿವೈಸ್ಗಳನ್ನ ಕಂಡು ಹಿಡಿಯಲಾಯಿತು, ಎವಲ್ಯೂಷನ್ ಆಗ್ತಾ ಹೋಯ್ತು. ನಂತರ ಫಸ್ಟ್ ಕಂಪ್ಯೂಟರ್ ಯಾವುದು, ಫಸ್ಟ್ ಕಮರ್ಷಿಯಲಿ ಅವೈಲಬಲ್ ಕಂಪ್ಯೂಟರ್ ಯಾವುದು, ಕಂಪ್ಯೂಟರ್ನ ಯಾವ ತರ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ಇದೆಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್, ಯಾವ ರೀತಿ ರಚನೆ ಇದೆ, ಕಂಪ್ಯೂಟರ್ ಏನ್ ಕೆಲಸ ಮಾಡುತ್ತೆ ಅದನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಕಂಪ್ಯೂಟರ್ ಮೆಮೊರಿ, ಅದರಲ್ಲಿ ಆಂತರಿಕ ಸ್ಮರಣೆ ಅಂದ್ರೇನು, ಇಂಟರ್ನಲ್ ಮೆಮೊರಿ, ಎಕ್ಸ್ಟರ್ನಲ್ ಮೆಮೊರಿ ಅಂದ್ರೇನು, ಇದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸಂಜಯ್ ಕುಮಾರ್ HP ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ ಕಂಪ್ಯೂಟರ್ ಲಿಟ್ರಸಿ ಜೊತೆಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ನಿತರ ತರಗತಿಗಳನ್ನೆಲ್ಲ ತಗೊಳ್ತಾ ಇರ್ತೀನಿ. ಇದೆರಡು ಮೆಜಾರಿಟಿ ಸಬ್ಜೆಕ್ಟ್ಸು. ಇಲ್ಲಿ ಕಂಪ್ಯೂಟರ್ ಲಿಟ್ರಸಿ ಕ್ಲಾಸ್ನ ತಗೊಳ್ತಾ ಇರ್ತೀನಿ. ಕಂಪ್ಯೂಟರ್ ಸಾಕ್ಷರತೆ, ತುಂಬಾ ಜನ ಕನ್ನಡದಲ್ಲಿ ಪ್ರಿಪರೇಷನ್ ಮಾಡ್ತಾ ಇರೋರು ಇರ್ತೀರಾ, ಇಂಗ್ಲಿಷ್ ನಲ್ಲಿ ಪ್ರಿಪೇರ್ ಮಾಡೋರು ಇರ್ತೀರಾ. ಯಾವ ಲ್ಯಾಂಗ್ವೇಜ್ ಬೆಟರ್ ಪ್ರಿಪೇರ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ಪ್ರಶ್ನೆಗಳು ಕನ್ನಡ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ನೀವು ಗ್ರೂಪ್ ಸಿ, PDO ಅದರ್ ಎಕ್ಸಾಮಿನೇಷನ್ಸ್ ಪ್ರಿಪರೇಷನ್ ಮಾಡ್ತಾ ಇದ್ರೆ, ಬಟ್ ಇತ್ತೀಚಿನ ನಮ್ಮ KAS ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ನೋಡಿದ್ರೆ ಅಥವಾ ಹಿಂದಿನ ವರ್ಷದ ಹಲವಾರು ಕ್ವಶನ್ ಪೇಪರ್ಗಳನ್ನ ನೋಡಿದ್ರೆ ಕೂಡ ನಿಮ್ಗೊಂದು ತೊಂದರೆ ಎದುರಾಗಿರಬಹುದು, ಅಥವಾ ಅದನ್ನ ನೀವು ನೋಟಿಫೈ ಮಾಡ್ಕೊಂಡಿರ್ಬಹುದು, ಐಡೆಂಟಿಫೈ ಮಾಡಿರ್ಬಹುದು. ಏನಂತ ಹೇಳಿದ್ರೆ, ಟ್ರಾನ್ಸ್ಲೇಷನ್ ಪ್ರಾಬ್ಲಮ್. ಇಂಗ್ಲಿಷ್ ನಲ್ಲಿರುವಂತಹ ಟರ್ಮಿನಾಲಜಿ ಪ್ರಶ್ನೆನ ಕನ್ನಡದಲ್ಲಿ ಕೇಳಿದಾಗ ಅಪಾರ್ಥ, ಅನರ್ಥ ಇದೆಲ್ಲ ಆಗ್ಬಿಡ್ತಾ ಇದೆ. ಇವಾಗ ಕಂಪ್ಯೂಟರ್ ಅನ್ನೋ ಪದನ ಕನ್ನಡದ್ದೇ ಪದ ಏನೋ ಅನ್ನೋ ಮಟ್ಟಿಗೆ ನಾವು ಬಳಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ತಾನೆ. ಗಣಕ ಯಂತ್ರ ಅಂತೆಲ್ಲಾದ್ರೂ ಯೂಸ್ ಮಾಡ್ತೀವ? ಇಲ್ಲ. ಆ ತರ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕನ್ನಡ ಲ್ಯಾಂಗ್ವೇಜ್ ಯೂಸ್ ಮಾಡೋಣ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಏನೇನಿದೆ, ಈಗ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, CD, ಕಾಂಪ್ಯಾಕ್ಟ್ ಡಿಸ್ಕ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ, ರ್ಯಾಮು, ರಾಮು, ಈ ತರದೆಲ್ಲ ಇದಾವಲ್ವಾ, ಇದೆಲ್ಲ ಇಂಗ್ಲಿಷ್ ಅಲ್ಲಿ ಓದಿದ್ರೆ ಬೆಟರ್. ನಾವ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ತಿಳ್ಕೊಂಡು ಇಂಗ್ಲಿಷ್ ಅಲ್ಲಿ ಟರ್ಮಿನಾಲಜಿಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ನೀವು ಯಾವ್ದಾದ್ರು ಕನ್ನಡ ಕಂಪ್ಯೂಟರ್ ಲಿಟ್ರಸಿ ಪುಸ್ತಕ ತಗೊಂಡ್ರೆ, ಆ ಬುಕ್ ನಲ್ಲಿ ಕಂಪ್ಯೂಟರ್ ಮೆಮೊರಿ ಚಾಪ್ಟರ್ ಓಪನ್ ಮಾಡ್ಬಿಟ್ಟು ಹಾರ್ಡ್ ಡಿಸ್ಕ್ ಬಗ್ಗೆ ನೋಡಿ. ತುಂಬಾ ಬುಕ್ ಅಲ್ಲಿ ಅಬ್ಸರ್ವ್ ಮಾಡಿದೀನಿ, ಹಾರ್ಡ್ ಡಿಸ್ಕ್ ಗೆ ಗಟ್ಟಿ ತಟ್ಟೆ ಅಂತ ಕೊಟ್ಟಿರ್ತಾರೆ. ಗಟ್ಟಿ ತಟ್ಟೆನ ಅದು ಹಾರ್ಡ್ ಡಿಸ್ಕ್. ಸೆಕೆಂಡರಿ ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್ ಅಲ್ವಾ. ಈ ತರದೆಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗಿರುತ್ತೆ. ಅದೆಲ್ಲ ಆಗ್ಬಾರ್ದು ಅಂದ್ರೆ ಟರ್ಮಿನಾಲಜಿಗಳು ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳೋಣ. ಕನ್ನಡದಲ್ಲಿ ಕೊಟ್ಟಿದ್ರು, ಬ್ರಾಕೆಟ್ ನಲ್ಲಿ ಇಂಗ್ಲಿಷ್ ಅಲ್ಲಿ ಸಮಟೈಮ್ಸ್ ಕ್ವಶನ್ ಕೇಳಿರ್ತಾರೆ ನಮ್ಮ KPSC, KEA ಅವರು. ರೀಸನ್ ಏನೋ, ಟ್ರಾನ್ಸ್ಲೇಷನ್ ತಪ್ಪಾಗಿದೆ ಅಂತ ಅವ್ರಿಗೂ ಗೊತ್ತಾಗಿರುತ್ತೆ. ಅದಕ್ಕೋಸ್ಕರ ಹಾಗಾಗಿ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕಲಿತಾ ಹೋಗೋಣ. ಏನೆಲ್ಲ ಓದ್ಬೇಕು ಕಂಪ್ಯೂಟರ್ ನಲ್ಲಿ ಅಂತ ನೋಡೋದಾದ್ರೆ, ಫಸ್ಟ್ ಪ್ರಿಪರೇಷನ್ ಹೇಗಿರ್ಬೇಕು, ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಇಷ್ಟು ಮಾತ್ರ ಓದಿದ್ರೆ ಸಾಕ, ಇಲ್ಲಿಂದ ಮಾತ್ರ ಕ್ವಶನ್ಸ್ ಬರುತ್ತಾ, ಇಂಪಾರ್ಟೆಂಟ್ ಆಗಿರೋದು ಕೆಲವು ನೋಡ್ಕೊಳ್ಳೋಣ. ನಮ್ಗೆ ಕಂಪ್ಯೂಟರ್ ಅಂದ್ರೆ ಏನಂತ ಫಸ್ಟ್ ಗೊತ್ತಿರ್ಬೇಕು. ನಂತರ ಕಂಪ್ಯೂಟರ್ನ ಇತಿಹಾಸ ಗೊತ್ತಿರ್ಬೇಕು. ಕಂಪ್ಯೂಟರ್ ಅಂದ್ರೆ ಏನು, ಅದರದ್ದು ಹಿಸ್ಟರಿ, ಇತಿಹಾಸ, ಯಾವ ರೀತಿ ಕಂಪ್ಯೂಟರ್ ಫಾರ್ಮೇಶನ್ ಆಯ್ತು, ಕಂಪ್ಯೂಟರ್ ಉಗಮ ಯಾವ ರೀತಿ ಆಯ್ತು. ತುಂಬಾ ಸಲ ಟ್ಯಾಬುಲೇಟಿಂಗ್ ಮೆಷಿನ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಆಮೇಲೆ ಬ್ಲೇಸ್ ಪಾಸ್ಕಲ್ ಅವರು ಇಂಟ್ರೊಡ್ಯೂಸ್ ಮಾಡಿರುವಂತ ಪಾಸ್ಕಲಿನ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಕೇಳಿದ್ದಾರೆ. ಅನಾಲಿಟಿಕಲ್ ಇಂಜಿನ್, ಡಿಫರೆನ್ಸ್ ಇಂಜಿನ್ ಬಗ್ಗೆನೂ ಅಲ್ಲಿ ಇಲ್ಲಿ ಒಂದೊಂದು ಕ್ವಶನ್ಸ್ ಬಂದಿದೆ. ಹಾಗಾಗಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇತಿಹಾಸ, ಹಿಸ್ಟ್ರಿ ಕೂಡ ತಿಳ್ಕೊಂಡಿರ್ಬೇಕು ಕಂಪ್ಯೂಟರ್ನದ್ದು. ನಂತರ ಜನರೇಷನ್ಸ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ ಜನರೇಷನ್ಸ್. ನಾವೇನಾದ್ರೂ ಕಂಪ್ಯೂಟರ್ ಪರ್ಚೇಸ್ ಮಾಡೋದಕ್ಕೆ ಹೋದ್ರ ಇಂಟೆಲ್ i3, ಇಂಟೆಲ್ i5 ಹಿಂಗೆಲ್ಲ ಕೇಳಿರ್ತೀವಲ್ವಾ, ಅದು ಆ ಒಂದು ಕಂಪನಿಯ ಮೈಕ್ರೋ ಪ್ರೊಸೆಸರಿನ ಜನರೇಷನ್ಗಳು. ಅದ್ ಬೇರೆ. ಇಲ್ಲಿ ಕಂಪ್ಯೂಟರಿನ ಜನರೇಷನ್ಸ್, ಫಸ್ಟ್ ಜನರೇಷನ್ ನಲ್ಲಿ ಏನ್ ಯೂಸ್ ಮಾಡ್ತಾ ಇದ್ರು, ಮೈಕ್ರೋ ಪ್ರೊಸೆಸರ್ ಬದಲು, ಹೀಗೆಲ್ಲ. ಓಕೆನಾ? ಫೈನ್. ಜನರೇಷನ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ. ಅದಾದ್ಮೇಲೆ ನೆಕ್ಸ್ಟ್ ಕಂಪ್ಯೂಟರ್ನ ವಿಧಗಳು, ಟೈಪ್ಸ್ ಏನೇನಿದೆ, ಅಂದ್ರೆ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ದಾರೆ.
ಬೇಸ್ಡ್ ಆನ್ ಆಪರೇಷನ್ ಯಾವ ರೀತಿ ಕೆಲಸ ಮಾಡುತ್ತೆ, ಬೇಸ್ಡ್ ಆನ್ ಸೈಜ್ ಅದರ ಆಧಾರದ ಮೇಲೆ ಮಾಡಿರುವಂತಹ ಕ್ಲಾಸಿಫಿಕೇಶನ್ಸ್. ಆಮೇಲೆ ಕಂಪ್ಯೂಟರ್ನ ಆರ್ಕಿಟೆಕ್ಚರ್ ಹೇಗಿದೆ ಅದನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಕಂಪ್ಯೂಟರ್ ತಿಳ್ಕೊಳ್ಳೋದು ಹೌದು, ಇಂಪಾರ್ಟೆಂಟ್ ಕೂಡ ಹೌದು. ಕಂಪ್ಯೂಟರ್ ಮೆಮೊರಿ, ಆಮೇಲೆ ಹಾರ್ಡ್ವೇರ್ ಕಾಂಪೋನೆಂಟ್ಸ್, ಏನು ಹಾರ್ಡ್ವೇರ್ ಸಾಫ್ಟ್ವೇರ್ಗೂ ಮೇಜರ್ ಡಿಫ್ರೆನ್ಸು. ತಲೆ ತುಂಬಾ ಚೆನ್ನಾಗಿದೆ ಇವಂದು ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ, ಬುದ್ಧಿ ಚೆನ್ನಾಗಿದೆ ಅಂತ ಅಲ್ವಾ. ನಿಮ್ ಬುದ್ಧಿ ಎಷ್ಟಿದೆ ಅಂತ ಯಾರಾದ್ರೂ ಟಚ್ ಫೀಲ್ ಮಾಡಕ್ಕಾಗತ್ತಾ? ಇಲ್ಲ. ನನ್ನ ನಾಲಿಗೆಯನ್ನ ಟಚ್ ಮಾಡಬಹುದು, ನಾಲಿಗೆಯಿಂದ ಬರ್ತಾ ಇರೋ ಮಾತನ್ನ ಇಲ್ಲ ಅಲ್ವಾ. ಹಾಗೆ ತಲೆ ಬುರುಡೆ ಟಚ್ ಮಾಡಬಹುದು ಹಾರ್ಡ್ವೇರ್, ಒಳಗಡೆ ಇರೋ ಬುದ್ಧಿ ಟಚ್ ಮಾಡಕ್ಕಾಗಲ್ಲ ಸಾಫ್ಟ್ವೇರ್. ನಾಲ್ಗೆ ಟಚ್ ಮಾಡಬಹುದು ಹಾರ್ಡ್ವೇರ್, ಅಲ್ಲಿಂದ ಬರ್ತಾ ಇರೋ ಮಾತನ್ನ ಟಚ್ ಮಾಡಕ್ಕಾಗಲ್ಲ ಸಾಫ್ಟ್ವೇರ್ ಆಗಿರತ್ತ ಅಲ್ವಾ. ಅದೇ ರೀತಿ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್, ಅದರಲ್ಲಿ ಇನ್ಪುಟ್ ಸಾಧನಗಳು ಯಾವ್ದ್ಯಾವ್ದು, ಔಟ್ಪುಟ್ ಸಾಧನಗಳು ಯಾವ್ದ್ಯಾವ್ದು ತಿಳ್ಕೊಳ್ಳೋಣ. ಕಂಪ್ಯೂಟರ್ ಮೆಮೊರಿಯಲ್ಲಿ ಮತ್ತೆ ಕಂಪ್ಯೂಟರ್ ಮೆಮೊರಿನಲ್ಲಿ ಇಂಟರ್ನಲ್ ಮೆಮೊರಿ ಅಂದ್ರೆ ಏನು, ಎಕ್ಸ್ಟರ್ನಲ್ ಮೆಮೊರಿ ಅಂದ್ರೆ ಏನು, ಈ ವ್ಯತ್ಯಾಸಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಒಂದೇ ಒಂದು ಸ್ಪೆಷಲ್ ಇದೆ, ರೀಡ್ ಓನ್ಲಿ ಮೆಮೊರಿ. ಅದು ಇಂಟರ್ನಲ್ ಮೆಮೊರಿ ಕೂಡ ಹೌದು, ಪರ್ಮನೆಂಟ್ ಸ್ಟೋರೇಜ್ ಕೂಡ ಹೌದು. ಈ ವ್ಯತ್ಯಾಸ ಕೂಡ ತಿಳ್ಕೊಳ್ಳೋಣ. ಓಕೆನಾ. ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಭಾಗ ಆಗಿರುತ್ತೆ. ನಂತರ ಮೆಜಾರಿಟಿ ಆಫ್ ದ ಕ್ವಶನ್ಸ್ ನೀವು ಕಂಪ್ಯೂಟರ್ ಲಿಟ್ರಸಿಯಲ್ಲಿ ನೋಡ್ತಾ ಇದ್ರೆ ಎಲ್ಲಿಂದ ಬಂದಿತ್ತು ಹೇಳಿ? MS ಆಫೀಸ್ ಸಾಫ್ಟ್ವೇರ್ಗಳು ಅಲ್ವಾ. ಮೈಕ್ರೋಸಾಫ್ಟ್ ಆಫೀಸ್ ಅಡಿಯಲ್ಲಿ ಬರುವಂತಹ ಸಾಫ್ಟ್ವೇರ್ಗಳು, MS ಆಫೀಸ್ ಅಡಿಯಲ್ಲಿ ಬರುವಂತಹ ಸಾಫ್ಟ್ವೇರ್ಗಳು ಯಾವ್ದಾವ್ದಿದೆ? ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ಅಕ್ಸೆಸ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಡೀಟೇಲ್ಡ್ ಆಗಿ. ಹಾಗೆ ನುಡಿ ಸಾಫ್ಟ್ವೇರ್ ಬಗ್ಗೆನೂ ತಿಳ್ಕೊಳ್ಳೋಣ. ತುಂಬಾ ಸಲ ನುಡಿ ಬಗ್ಗೆ ಕ್ವಶನ್ ಕೇಳಿದ್ರೆ ನುಡಿ 6.0 ಬಗ್ಗೆ ತಿಳ್ಕೊಳ್ಳೋಣ. ಮುಂಚೆ ಎಲ್ಲ 5.0 ಬಗ್ಗೆ ತಿಳ್ಕೊಳ್ತಾ ಇದ್ವಿ. 6.1 ಬಗ್ಗೆನೂ ತಿಳ್ಕೊಳ್ಳೋಣ. ಅಪ್ಡೇಟೆಡ್ ರೀಸೆಂಟ್ ವರ್ಷನ್ ಏನಿದೆ, ಮತ್ತೆ ಡಿಫರೆನ್ಸಸ್ ತಿಳ್ಕೊಳ್ಳೋಣ. ಹಿಂದಿನ ವರ್ಷನ್ ಅಲ್ಲಿ ಏನ್ ತೊಂದರೆ ಇತ್ತು, ಇವಾಗ ಏನ್ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಅದು ಕೂಡ. ಆಮೇಲೆ ಕಂಪ್ಯೂಟರ್ ನೆಟ್ವರ್ಕ್, ಇಂಟರ್ನೆಟ್ ಅಂದ್ರೆ ಏನು, ಇಂಟ್ರಾನೆಟ್ ಅಂದ್ರೆ ಏನು, ಎಕ್ಸ್ಟ್ರಾನೆಟ್ ಅಂದ್ರೆ ಏನು, ಲೋಕಲ್ ಏರಿಯಾ ನೆಟ್ವರ್ಕ್ ಲ್ಯಾನ್ ಅಂದ್ರೆ ಏನು, ಮ್ಯಾನ್ ಅಂದ್ರೆ ಏನು, ವ್ಯಾನ್ ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ, ಕ್ಯಾಂಪಸ್ ಏರಿಯಾ ನೆಟ್ವರ್ಕ್ ಅಂದ್ರೆ, ಇದೆಲ್ಲ ಡಿಫರೆನ್ಸಸ್ ತಿಳ್ಕೊಳ್ಳೋಣ. ಆಮೇಲೆ ಡಾಟಾ ಕಮ್ಯುನಿಕೇಶನ್, ಮಾಹಿತಿ ಸಂವಹನ, ತುಂಬಾ ಕ್ವಶನ್ಸ್ ಬರುತ್ತೆ. ಯಾವ ರೀತಿ ಸಂವಹನ ಆಗತ್ತೆ, ವೈರ್ನ ಮೂಲಕನ, ವೈರ್ ಇಲ್ದೇನಾ? ವೈರ್ನ ಮೂಲಕ ಆದ್ರೆ ಲ್ಯಾನ್ ಕೇಬಲ್ ಯೂಸ್ ಮಾಡ್ತೀರಾ ಅಥವಾ ಆಪ್ಟಿಕಲ್ ಫೈಬರ್ ಕೇಬಲ್ ಯೂಸ್ ಮಾಡ್ತೀರಾ, ಎಟ್ಸೆಟ್ರಾ. ಇದೆಲ್ಲ ಕೂಡ ತಿಳ್ಕೊಳ್ಳೋಣ. ಡಾಟಾ ಕಮ್ಯುನಿಕೇಶನ್, ಡಾಟಾ ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್, ಡಾಟಾ ಬೇಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಡಾಟಾ ಬೇಸ್ ಅದರಲ್ಲಿ ರಿಲೇಷನಲ್ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಹಲವಾರು ಕ್ವಶನ್ಸ್ ಬಂದಿದೆ. ಮತ್ತೆ ಅದರಲ್ಲಿ ಕೀಸ್ ಬರುತ್ತೆ. ಫಾರಿನ್ ಕೀ ಅಂದ್ರೆ ಏನು, ಕ್ಯಾಂಡಿಡೇಟ್ ಕೀ ಅಂದ್ರೆ ಏನು, ಆಲ್ಟರ್ನೇಟ್ ಕೀ ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಲಾಜಿಕ್ ಗೇಟ್ಸ್, ತುಂಬಾ ಇಂಪಾರ್ಟೆಂಟ್. ಲಾಜಿಕ್ ಗೇಟ್ಸ್ ಬಗ್ಗೆ ಓಕೆನಾ. ಇದಾದ್ಮೇಲೆ ಕಂಪ್ಯೂಟರ್ ಸಾಫ್ಟ್ವೇರು, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಇದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವಾಗ ಇಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ, ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ನ ಆರ್ಕಿಟೆಕ್ಚರ್ ಹೇಗಿದೆ, ಕಂಪ್ಯೂಟರ್ ಅಂದ್ರೆ ಏನು ಹಾಗೂ ಆರ್ಕಿಟೆಕ್ಚರ್ ಹೇಗಿದೆ. ನಂತರ ಕ್ಲಾಸಿಫಿಕೇಶನ್ಸ್ ಆಫ್ ಕಂಪ್ಯೂಟರು, ಜನರೇಷನ್ ಆಫ್ ಕಂಪ್ಯೂಟರು, ಕಂಪ್ಯೂಟರ್ನ ಕೆಲವು ಪ್ರಮುಖ ಗುಣಲಕ್ಷಣಗಳು, ನಮ್ಗಿಂತ ಹೇಗೆ ಅದು ವಿಭಿನ್ನ ಆ ಸಾಧನ, ನಮ್ಗಿಂತ ಏನ್ ಸ್ಪೆಷಲ್ ಕಂಪ್ಯೂಟರು ತಿಳ್ಕೊಳ್ಳೋಣ. ಅದಾದ್ಮೇಲೆ ಕಂಪ್ಯೂಟರ್ ಮೆಮೊರಿ ಬಗ್ಗೆ ಕೂಡ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಜಾಯ್ನ್ ಆಗಿದ್ರೆ ಎಲ್ಲರೂ ಕೂಡ ಓಕೆ, ವೆಲ್ಕಮ್ ಎಲ್ಲಾರ್ಗು, ಧನ್ಯವಾದ. ಫೈನ್, ಸ್ಟಾರ್ಟ್ ಮಾಡೋಣ. ಕಂಪ್ಯೂಟರ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ. ಹೇಳ್ದೆ ನಾನು ಸಂಜಯ್ ಕುಮಾರ್ HP. ಒಂದು 7+ years ಆಫ್ ಟೀಚಿಂಗ್ ಮತ್ತೆ ಮೆಂಟರಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಆನ್ಲೈನ್ ಆಫ್ಲೈನ್ ನಲ್ಲಿ ನೋಡಿರ್ಬೋದು ಹಲವು ಕಡೆ. ಓಕೆನಾ. ಇವತ್ತು ಕಂಪ್ಯೂಟರ್ ಅಂದ್ರೆ ಏನು, ಏನ್ ಕಂಪ್ಯೂಟರ್ ಅಂದ್ರೆ
ಕಂಪ್ಯೂಟರ್ ಅನ್ನುವುದು ಒಂದು ಎಲೆಕ್ಟ್ರಾನಿಕ್ ಸಾಧನ ಆಗಿದೆ, ಎಲೆಕ್ಟ್ರೋಮೆಕ್ಯಾನಿಕಲ್ ಕೂಡ ಆಗಿರಬಹುದು. ಸಾಮಾನ್ಯವಾಗಿ ಎಲೆಕ್ಟ್ರಾನಿಕ್ ಸಾಧನ ಏನ್ ಮಾಡುತ್ತೆ, ಕಚ್ಚಾ ರೂಪದಲ್ಲಿರುವಂತಹ ರಾ ಫಾರ್ಮ್ ಅಲ್ಲಿರುವಂತಹ ಡಾಟಾನ ಇನ್ಪುಟ್ ತಗೊಂಡು, ಕಚ್ಚಾ ರೂಪದಲ್ಲಿರುವ ಡಾಟಾವನ್ನ ಇನ್ಪುಟ್ ತೆಗೆದುಕೊಂಡು ಅದನ್ನ ಪ್ರೊಸೆಸಿಂಗ್ ಮಾಡಿ ಬಳಕೆದಾರನಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಇನ್ಫಾರ್ಮೇಶನ್ ಅನ್ನ ಔಟ್ಪುಟ್ ಕೊಡೋದು. ಸಿಂಪಲ್ ಆಗಿ ಡಾಟಾ ತಗೊಂಡು ಪ್ರೊಸೆಸಿಂಗ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಔಟ್ಪುಟ್ ಕೊಡೋದು ಕಂಪ್ಯೂಟರ್ನ ಕೆಲಸ ಆಗಿರುತ್ತೆ. ರಾ ಫಾರ್ಮ್ ಅಲ್ಲಿರೋ ಡಾಟಾನ ಇನ್ಪುಟ್ ತಗೊಂಡು ಪ್ರೊಸೆಸಿಂಗ್ ಮಾಡಿ ಏನ್ ಔಟ್ಪುಟ್ ಕೊಡುತ್ತೆ, ಇನ್ಫಾರ್ಮೇಶನ್ ಅನ್ನ ಔಟ್ಪುಟ್ ಕೊಡುತ್ತೆ. ಪ್ರೊಸೆಸಿಂಗ್ ಮಾಡುತ್ತೆ ಕಂಪ್ಯೂಟರ್. ಸಿಂಪಲ್ ಆಗಿ ಕ್ಯಾಲ್ಕುಲೇಟರ್ ನೋಡಿದಿರ ಅಲ್ವಾ, ಕ್ಯಾಲ್ಕುಲೇಟರ್ ಅಲ್ಲಿ 1+2 = 2 ಅಂತ ಒತ್ತುತ್ತೀರಾ. ಆ 1+2 = 2 ಅಂತ ನೀವು ಇನ್ಪುಟ್ ಕೊಡ್ತಾ ಇರೋದು. 1ಕ್ಕೆ 2ನ್ನ ಕೂಡಿಸಿದರೆ ಏನಾಗುತ್ತೆ, ಇದು ನಿಮ್ಮ ಡಾಟಾ. ಅದನ್ನ ಅದು ಪ್ರೊಸೆಸಿಂಗ್ ಮಾಡ್ಬಿಟ್ಟು ಉತ್ತರ ಕೊಡುತ್ತಲ್ವಾ 3 ಅಂತ, ಇದು ಇನ್ಫಾರ್ಮೇಶನ್. ಹೀಗೆ ಇನ್ಪುಟ್ ಕೊಟ್ರ ಪ್ರೊಸೆಸಿಂಗ್ ಮಾಡಿ ಔಟ್ಪುಟ್ ಕೊಡೋದು ಕಂಪ್ಯೂಟರ್. ಕ್ಯಾಲ್ಕುಲೇಟರ್ ಕಂಪ್ಯೂಟರ್ ಹೌದು, ಮೊಬೈಲ್ ಫೋನು ಹೌದು, ಈ ಎಲ್ಲಾ ಎಲೆಕ್ಟ್ರಾನಿಕ್ ಸಾಧನಗಳು. ನಿಮ್ ಬೈಕಲ್ಲಿ ಸ್ಪೀಡೋಮೀಟರ್ ಇದೆ ಅಲ್ವಾ, ಸ್ಪೀಡೋಮೀಟರ್ ಎಷ್ಟು ಸ್ಪೀಡ್ ಆಗಿ ಹೋಗ್ತಿದ್ದೀರಾ ಅಂತ ತೋರಿಸೋದು. ಆ ಸ್ಪೀಡೋಮೀಟರು ಒಂದ್ ಸೆನ್ಸರ್ ಸಹಾಯದಿಂದ ಎಷ್ಟು ಫಾಸ್ಟ್ ಆಗಿ ಚಕ್ರ ಸುತ್ತಾ ಇದೆ, ಗಾಡಿ ಹೋಗ್ತಾ ಇದೆ ಡಿಟೆಕ್ಟ್ ಮಾಡ್ಬಿಟ್ಟು ಆ ಮೀಟರ್ ನಲ್ಲಿ ರೀಡಿಂಗ್ ತೋರಿಸುತ್ತೆ ತಾನೆ. ಅನಲಾಗ್ ಅಥವಾ ಡಿಜಿಟಲ್. ಅನಲಾಗ್ ಅಂದ್ರೆ ಕಡ್ಡಿ ಮೂವ್ ಆಗೋದು, ಡಿಜಿಟಲ್ ಅಂದ್ರೆ ನಂಬರ್ ತೋರ್ಸುತ್ತಲ್ವಾ. ಅದು ಕೂಡ ಕಂಪ್ಯೂಟಿಂಗ್ ಸಾಧನನೇ. ಇವೆಲ್ಲ ಕಂಪ್ಯೂಟಿಂಗ್ ಸಾಧನ ಆಗಿರುತ್ತೆ. ನೋಡಿ, ನಮ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಏನ್ ಗೊತ್ತಾ, ಕಂಪ್ಯೂಟರ್ ಅಂದ್ರೆ ಒಂದು ಡೆಸ್ಕ್ ಟಾಪ್ ಇರ್ಬೇಕು, ಮುಂದೆ ಒಂದು ಕೀಬೋರ್ಡ್ ಇರ್ಬೇಕು, ಪಕ್ಕದಲ್ಲೊಂದು ಮೌಸ್ ಇರ್ಬೇಕು, ಆಮೇಲೆ ಒಂದು ದೊಡ್ಡದು CPU ಇರ್ಬೇಕು. ಇದ್ ಮಾತ್ರ ಕಂಪ್ಯೂಟರ್ ಅಂತ ಕೆಲವ್ರು ಅನ್ಕೊಂಡಿರ್ಬೋದು. ಇದು ಡೆಸ್ಕ್ ಟಾಪ್, ಡೆಸ್ಕ್ ಮೇಲೆ ಇಟ್ಟಿರುವಂತಹ ಒಂದು ಕಂಪ್ಯೂಟರ್. ಅದನ್ನ ತೊಡೆ ಮೇಲೆ ಇಟ್ಕೊಂಡ್ರೆ ಲ್ಯಾಪ್ ಮೇಲೆ ಇಟ್ಕೊಂಡ್ರೆ ಲ್ಯಾಪ್ಟಾಪ್, ಕೈ ಮೇಲೆ ಇಟ್ಕೊಂಡ್ರೆ ಪಾಮ್ ಟಾಪ್, ಈಸಿಯಾಗಿ ಕ್ಯಾರಿ ಮಾಡ್ತಾ ಇದ್ರೆ ಮೊಬೈಲ್ ಫೋನ್. ಹೌದಾ? ಇದೆಲ್ಲ ಕೂಡ ಕಂಪ್ಯೂಟಿಂಗ್ ಸಾಧನಗಳೇ ಆಗಿರುತ್ತೆ, ಕಂಪ್ಯೂಟಿಂಗ್ ಡಿವೈಸಸ್ ಆಗಿರುತ್ತೆ. ಓಕೆ, ನಾವೆಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರ ಹೂ ಡಿಸ್ಕವರ್ಡ್ ಕಂಪ್ಯೂಟರ್? ನಮ್ಗೆ ಸ್ಕೂಲಲ್ಲಿ ಕಂಪ್ಯೂಟರ್ ಕ್ಲಾಸಲ್ಲಿ ಏನೇನು ಹೇಳ್ಕೊಟ್ಟಿದ್ರೆ ಹೇಳಿ. ಪೇಂಟ್ ಓಪನ್ ಮಾಡ್ಬಿಟ್ಟು ಬೇಸಿಕ್ ಪೇಂಟ್ ಮಾಡೋದು, MS ವರ್ಡ್ ಓಪನ್ ಮಾಡ್ಬಿಟ್ಟು ಯಾವ್ದಾದ್ರು ಟೆಕ್ಸ್ಟ್ ಟೈಪ್ ಮಾಡೋದು, ಫಾಂಟ್ ಅದು ಇದು ಸೆಲೆಕ್ಟ್ ಮಾಡ್ಕೊಂಡು ಹೆಡ್ಡಿಂಗು ಎಕ್ಸೆಟ್ರಾ. ಆಮೇಲೆ ಸ್ವಿಚ್ ಆನ್ ಮಾಡೋದು ಹೇಗೆ, ಶಟ್ ಡೌನ್ ಮಾಡೋದು ಹೇಗೆ, ಈ ತರದ ಬೇಸಿಕ್ ಫಂಕ್ಷನ್ಸ್ ತಿಳಿಸ್ಕೊಟ್ಟಿದ್ರಲ್ವಾ, ಬೇಸಿಕ್ ಫಂಕ್ಷನಿಂಗ್ಸ್ ಅನ್ನ. ಅದನ್ನ ಹೊರತುಪಡಿಸಿ ಕೂಡ ತುಂಬಾ ಕೆಲಸಗಳನ್ನ ಕಂಪ್ಯೂಟರ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಏನ್ ನಮಗೂ ಕಂಪ್ಯೂಟರ್ಗೂ ಮೇಜರ್ ಡಿಫ್ರೆನ್ಸು? ಮನುಷ್ಯನಿಗೂ ಕಂಪ್ಯೂಟರ್ಗೂ ಇರುವಂತಹ ಪ್ರಮುಖ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಕಂಪ್ಯೂಟರ್ ನಮ್ಗಿಂತ ತುಂಬಾ ಬೇರೆ ಬೇರೆ ಕೆಲಸ ಮಾಡುವ ಸಾಮರ್ಥ್ಯ ಇದೆ, ಇಂಟೆಲಿಜೆನ್ಸ್ ಎಟ್ಸೆಟ್ರಾ. ಬಟ್ ನಮ್ಗೇನೊಂದು ಸ್ಪೆಷಲ್ ವಿಶೇಷ ನಮ್ಮಲ್ಲಿದೆ ಅಂತ ಹೇಳಿದ್ರೆ, ಮನುಷ್ಯ ಸ್ವಂತ ಆಲೋಚನೆ ಮಾಡುವ ಸಾಮರ್ಥ್ಯ ಹೊಂದಿದ್ದಾನೆ, ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ. ಕಂಪ್ಯೂಟರ್ಗೆ ಸ್ವಂತ ಆಲೋಚನೆ ಮಾಡುವ ಸಾಮರ್ಥ್ಯ ಇಲ್ಲ. ಸರ್, ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಅಲ್ವಾ ಅಂತ ಅನ್ಕೊಳ್ತೀರಲ್ವಾ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಸ್ವಲ್ಪ ಥಿಂಕ್ ಮಾಡ್ತಾ ಇರಿ, ಓಕೆನಾ? ಹಾಗೆ ನಮ್ ಇಂಟೆಲಿಜೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಕೂಡ ಯೋಚನೆ ಮಾಡ್ತಾ ಇರಿ. ನಮ್ಮ ಬುದ್ಧಿವಂತಿಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸಲ ಪ್ರಶ್ನೆ ಕೇಳಿದಾರೆ, ಅದನ್ನ ಕೂಡ ಓಕೆ ನೋಡೋಣ. ನೆಕ್ಸ್ಟ್, ಇನ್ಪುಟ್ ಅನ್ನ ತಗೊಂಡು ಪ್ರೊಸೆಸಿಂಗ್ ಮಾಡಿ, ಇನ್ಪುಟ್ ಅನ್ನ ತಗೊಂಡು ಸಂಸ್ಕರಣೆ ಪ್ರೊಸೆಸಿಂಗ್ ಮಾಡಿ ಔಟ್ಪುಟ್ ಕೊಡೋದು ಕಂಪ್ಯೂಟರ್ನ ಕೆಲಸ ಆಗಿರುತ್ತೆ. ಎಲ್ಲಾ ಕ್ಲಾಸ್ದು PDF PPT ನೋಟ್ಸ್ ನಿಮ್ಗೆ ದೊರೀತಾ ಹೋಗುತ್ತೆ ನಂತರ ಅದ ಫಾರ್ಮ್ಸ್ ನಲ್ಲಿ ಕೂಡ. ನೋಡಿ, ಕಂಪ್ಯೂಟರ್ನ ಬೇಸಿಕ್ ಆರ್ಕಿಟೆಕ್ಚರ್ ನೋಡೋದಾದ್ರೆ, ಕಂಪ್ಯೂಟರ್ನ ರಚನೆ ಹೇಗಿದೆ, ಆರ್ಕಿಟೆಕ್ಚರ್ ನೋಡೋದಾದ್ರೆ, ಇನ್ಪುಟ್ ಅನ್ನ ತೆಗೆದುಕೊಂಡು ಇನ್ಪುಟ್ ಸಾಧನಗಳ ಮೂಲಕ ಯಾವ್ದಾದ್ರು ಒಂದೆರಡು ಇನ್ಪುಟ್ ಡಿವೈಸ್ ಹೇಳಿ ನೋಡೋಣ. ಇನ್ಪುಟ್ ಡಿವೈಸಸ್
ನಾವು ಯಾವ ಸಾಧನಗಳ ಮೂಲಕ ಕಂಪ್ಯೂಟರಿಗೆ ಡಾಟಾವನ್ನ ನೀಡಬಹುದು ಕೊಡಬಹುದು. ಕೀಬೋರ್ಡ್ ಹೆಲ್ಪ್ ಇಂದ, ಮೌಸ್ ಹೆಲ್ಪ್ ಇಂದ ಅಲ್ವಾ, ಇನ್ನು ಹಲವಾರು ಇದಾವೆ. ಅಟ್ಲೀಸ್ಟ್ ಕೀಬೋರ್ಡ್ ಮೌಸ್ ಆದ್ರೂ ಗೊತ್ತಿರ್ಬೇಕು. ನಾನು ಕೀಬೋರ್ಡ್ ಮೌಸ್ ಹೆಲ್ಪ್ ಇಂದ ಇನ್ಪುಟ್ ಕೊಟ್ಟೆ, ಆಯ್ತಾ? ಇದನ್ನ ಪ್ರೊಸೆಸಿಂಗ್ ಮಾಡುತ್ತೆ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ಬಹುದು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಿಪಿಯು ಅಂತ ಹೇಳ್ಬಹುದು. ಸಿಪಿಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು. ಆ ಸಿಪಿಯು ನಲ್ಲಿ ಹಲವು ಭಾಗಗಳಿದೆ, ಡಿಫ್ರೆಂಟ್ ಪಾರ್ಟ್ಸ್ ಇದೆ ಸಿಪಿಯು ನಲ್ಲಿ. ನಂತರ ಪ್ರೊಸೆಸಿಂಗ್ ಮಾಡ್ಬಿಟ್ಟು ಏನ್ ಕೊಡುತ್ತೆ ಕಂಪ್ಯೂಟರು? ಬಳಕೆದಾರನಿಗೆ ಉಪಯುಕ್ತವಾದಂತಹ ಇನ್ಫಾರ್ಮೇಶನ್ ಅನ್ನ ಔಟ್ಪುಟ್ ಕೊಡುತ್ತೆ. ಯೂಸರಿಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅನ್ನ ಔಟ್ಪುಟ್ ನೀಡುತ್ತೆ ಕಂಪ್ಯೂಟರ್. ಇದು ಕಂಪ್ಯೂಟರ್ನ ಕೆಲಸ. ಈ ಬೇಸಿಕ್ ಆರ್ಕಿಟೆಕ್ಚರ್ ನೋಡೋದಾದ್ರ, ಹೂ ಡಿಸ್ಕವರ್ಡ್ ದ ಕಂಪ್ಯೂಟರ್ ಕಂಡು ಹಿಡಿದವ್ರು ಯಾರು? ಇವರ ಹೆಸರಿನ ಸ್ಪೆಲ್ಲಿಂಗ್ ಕೂಡ ನೆನ್ಪಿಟ್ಕೊಳ್ತಾ ಇದ್ವಿ. ಯಾಕೆ 1 ಮಾರ್ಕ್ 2 ಮಾರ್ಕಿಗೆ ಕೇಳ್ತಾ ಇದ್ರಲ್ವಾ? ಚಾರ್ಲ್ಸ್ ಬ್ಯಾಬೇಜ್ ಅವರು. ವೆರಿ ಗುಡ್. ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಪ್ಯೂಟರ್ ಕಂಡುಹಿಡಿದ್ರು ಅಂತ ಹೇಳ್ತೀವಲ್ವಾ? ಏನಕ್ಕೆ ಅಂತ ಹೇಳಿದ್ರೆ, ಅವರು ಕಂಡು ಹಿಡಿದಂತಹ ಅನಾಲಿಟಿಕಲ್ ಇಂಜಿನ್ ಅನ್ನುವಂತಹ ಒಂದು ಕಂಪ್ಯೂಟರು ಇವಾಗಿನ ಕಂಪ್ಯೂಟರ್ ಆರ್ಕಿಟೆಕ್ಚರಿಗೆ ಸಿಮಿಲರ್ ಆಗಿತ್ತು. ಈ ಆರ್ಕಿಟೆಕ್ಚರಿಗೆ ಸಿಮಿಲರ್ ಆಗಿತ್ತು, ಅದಕ್ಕೆ ಅದನ್ನ ಫಸ್ಟ್ ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದೀವಿ, ಮೊದಲ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು. ಈ ಸಿಪಿಯು ನಲ್ಲಿ ಏನೇನಿದೆ? ನಿಮ್ಮ ಡೆಸ್ಕ್ ಟಾಪ್ ಪಕ್ಕ ದೊಡ್ಡ ಡಬ್ಬಿ ಇರುತ್ತಲ್ವಾ, ಅದನ್ನ ಸಿಪಿಯು ಅಂತ ಹೇಳ್ತೀವಲ್ವಾ? ಅದು ಕೇವಲ ಸಿಪಿಯು ಅಲ್ಲ, ಅದ್ರಲ್ಲಿ ಒಂದು ಟ್ರೇ ಇರುತ್ತೆ, ಅಂದ್ರೆ ಸ್ಲಾಟ್. ಅಲ್ಲಿ ಪ್ರೊಸೆಸರ್, ಮೈಕ್ರೋ ಪ್ರೊಸೆಸರ್ ನ ಹಾಕಿರ್ತಾರೆ. ಅದ್ರ ಜೊತೆಗೆ ಸಿಡಿ ಡ್ರೈವ್ ಕೂಡ ಇರುತ್ತೆ, ಸಿಡಿ ಹಾಕುವಂತಹ ಡ್ರೈವ್ ಇರುತ್ತೆ ಅದರಲ್ಲಿ. ಇನ್ನ USB ಪೋರ್ಟ್ ಗಳು ಕೂಡ ಇರುತ್ತೆ. ಇವೆಲ್ಲ ಇರ್ತವೆ ಸಿಪಿಯು ನಲ್ಲಿ. ಸಿಪಿಯು ನಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಆ ಮೈಕ್ರೋ ಪ್ರೊಸೆಸರ್. ಅದರ ಭಾಗಗಳು ಯಾವುದು ಅಂತ ಕೇಳಿದ್ರೆ, ಕಂಟ್ರೋಲ್ ಯೂನಿಟ್, ನಿಯಂತ್ರಣ ಘಟಕ, ನಿಯಂತ್ರಣ ಘಟಕ ತುಂಬಾ ಇಂಪಾರ್ಟೆಂಟು. ಹಲವು ಸಲ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾರೆ. ಏನಂತ ಗೊತ್ತಾ? ಕಂಪ್ಯೂಟರಿನ ಡಿಫರೆಂಟ್ ಕಾಂಪೋನೆಂಟ್ಸ್ ಅನ್ನ ಕಂಟ್ರೋಲ್ ಅಂಡ್ ಕೋಆರ್ಡಿನೇಟ್ ಮಾಡುವಂತಹ, ಕಂಪ್ಯೂಟರಿನ ಬೇರೆ ಬೇರೆ ಸಾಧನಗಳು, ಇನ್ಪುಟ್ ಸಾಧನ ಔಟ್ಪುಟ್ ಸಾಧನಗಳ ನಡುವೆ ಆ ಕೋಆರ್ಡಿನೇಷನ್, ಸಮನ್ವಯ ಮೇಂಟೈನ್ ಮಾಡುವಂತಹ ಆ ನಿಯಂತ್ರಣ ಘಟಕ ಈ ಕಂಟ್ರೋಲ್ ಯೂನಿಟ್ ಆಗಿರುತ್ತೆ. ಡಿಫರೆಂಟ್ ಕಾಂಪೋನೆಂಟ್ಸ್ ನಡುವೆ ಕಂಟ್ರೋಲ್ ಕೋಆರ್ಡಿನೇಷನ್ ಮಾಡುತ್ತೆ ಕಂಟ್ರೋಲ್ ಯೂನಿಟ್, ನಿಯಂತ್ರಣ ಘಟಕ. ನಂತರ ಮೆಮೊರಿ ಯೂನಿಟ್. ಇಲ್ಲೂ ಮೆಮೊರಿ ಯೂನಿಟ್ ಇದೆ, ಇಲ್ಲಿ ಕೆಳಗಡೆ ಸೆಕೆಂಡರಿ ಸ್ಟೋರೇಜ್ ಇದೆ. ಹಾಗಂದ್ರೆ ನನ್ನ ಮೊಬೈಲ್ ಫೋನ್ ನಲ್ಲಿ ಅಥವಾ ನೀವೇ ಚಾಟ್ ಮಾಡ್ತಾ ಇದೀರಾ ಅಲ್ವಾ, ಲೈವ್ ಚಾಟ್ ನಲ್ಲಿ ಯೂಟ್ಯೂಬ್ ನಲ್ಲಿ ಅರ್ಧ ಪೇಜು ಟೈಪ್ ಮಾಡಿದ್ರಿ, ಸರ್ ನನಗೆ ಕಂಪ್ಯೂಟರ್ ಓದೋಕ್ ತುಂಬಾ ಇಷ್ಟ, ನಾನು ಆಲ್ರೆಡಿ ಇಷ್ಟೆಲ್ಲ ಓದಿದೀನಿ, ಇನ್ ಸ್ವಲ್ಪ ಓದೋದಕ್ ಬಾಕಿ ಇದೆ, ಯಾವಾಗ ಜಾಯ್ನ್ ಆಗ್ಲಿ ಎಟ್ಸೆಟ್ರಾ ಅಂತ ಮಾಡೋದಕ್ಕೆ ಮುಂಚೆ ನಿಮ್ ಮೊಬೈಲ್ ಏನಾದ್ರು ಶಟ್ ಡೌನ್ ಆಗ್ಬಿಟ್ರೆ, ಸ್ವಿಚ್ ಆಫ್ ಆಗ್ಬಿಟ್ರೆ ಇರುವಂತಹ ಅಷ್ಟು ಮಾಹಿತಿ ಏನಾಗುತ್ತೆ? ಲಾಸ್ ಆಗುತ್ತೆ ತಾನೆ. ನೀವು ಟೈಪ್ ಮಾಡಿದಂತಹ ಅಷ್ಟು ಮೆಸೇಜು ಡೆಲೀಟ್ ಆಗ್ಬಿಡುತ್ತೆ ಅಲ್ವಾ? ಹಾಗಂದ್ರೆ ಆ ಟೈಪ್ ಮಾಡಿದಂತಹ ಮಾಹಿತಿ ತಾತ್ಕಾಲಿಕ ಸ್ಮರಣೆ, ಟೆಂಪರರಿ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಅದೇ ನೀವು ಫೋಟೋ ತೆಗ್ದಿದ್ರಿ, ವಿಡಿಯೋ ಮಾಡಿದ್ರಿ, ಯಾವ್ದೋ ಫೈಲ್ ಡೌನ್ಲೋಡ್ ಮಾಡಿದ್ರಿ, ಅದೆಲ್ಲ ನಿಮ್ ಮೆಮೊರಿ ಕಾರ್ಡ್ ಅಲ್ಲೋ ಹಾರ್ಡ್ ಡಿಸ್ಕ್ ಅಲ್ಲೋ ಸ್ಟೋರ್ ಆಗಿರುತ್ತೆ. ನಿಮ್ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು ಅಷ್ಟೇನೆ, ನಿಮ್ ಮೊಬೈಲ್ ಒಂದಿನ ಶಟ್ ಡೌನ್ ಮಾಡಿ ಇದ್ರೂನು ಆ ಮಾಹಿತಿ ಶಾಶ್ವತವಾಗಿ ಅದ್ರಲ್ಲಿ ಸ್ಟೋರ್ ಆಗಿರುತ್ತೆ ತಾನೆ, ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರುತ್ತಲ್ವಾ? ಅದು ಸೆಕೆಂಡರಿ ಸ್ಟೋರೇಜ್ ಅಂತ. ಕಂಪ್ಯೂಟರ್ ಮೆಮೊರಿಯ ವಿಧಗಳು, ಕ್ಲಾಸಿಫಿಕೇಶನ್ಸ್ ನಂತರ ತಿಳ್ಕೊಳ್ಳೋಣ. ಸಿಪಿಯು ಜೊತೆ ನೇರ ಸಂಪರ್ಕದಲ್ಲಿರುವಂತಹ ಕಂಪ್ಯೂಟರ್ ಮೆಮೊರಿಯನ್ನ, ಇಂಟರ್ನಲ್ ಮೆಮೊರಿ ಏನಂತಾರ? ಇಂಟರ್ನಲ್ ಮೆಮೊರಿ, ಆಂತರಿಕ ಸ್ಮರಣೆ, ಅಥವಾ ಪ್ರೈಮರಿ ಮೆಮೊರಿ, ಪ್ರಾಥಮಿಕ ಸ್ಮರಣೆ ಅಂತ ಕೂಡ ಕರೀತಾರೆ. ಇಂಟರ್ನಲ್ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ ಅಂತ ಕರೀತಾರೆ. ವಾಲಟೈಲ್ ಕೂಡ ಹೌದು, ನಂತರ ಮಾತಾಡೋಣ ಅದ್ರ ಬಗ್ಗೆ, ಇವಾಗಿ ಸಾಕು. ನೆಕ್ಸ್ಟ್ ಅರ್ಥಮೆಟಿಕ್ ಮತ್ತೆ ಲಾಜಿಕ್ ಯೂನಿಟ್.
ALU ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. ಇಲ್ಲಿ ಅರ್ಥಮೆಟಿಕ್ ಯೂನಿಟ್ ಬೇರೆ ಕೆಲಸ ಹೊಂದಿದೆ, ಲಾಜಿಕ್ ಯೂನಿಟ್ ಬೇರೆ ಕೆಲಸ ಹೊಂದಿದೆ. ಈ ಅರ್ಥಮೆಟಿಕ್ ಯೂನಿಟ್ ಏನ್ ಮಾಡುತ್ತೆ ಗೊತ್ತಾ? ಮ್ಯಾಥಮೆಟಿಕಲ್ ಆಪರೇಷನ್ಸ್, ಲೆಕ್ಕಾಚಾರ, ಅಡಿಷನ್, ಸಬ್ಟ್ರಾಕ್ಷನ್, ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ ಇದೆಲ್ಲ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ. ಮ್ಯಾಥಮೆಟಿಕಲ್ ಆಪರೇಷನ್ಸ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಯಾವುದು? ಅರ್ಥಮೆಟಿಕಲ್ ಯೂನಿಟ್. ಈ ಲಾಜಿಕಲ್ ಯೂನಿಟ್ ಏನ್ ಮಾಡುತ್ತೆ ಗೊತ್ತಾ? ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಕ್ವಶನ್ ಕೇಳಿದ್ರು ಒಂದ್ 2-3 ಸಲ ಸ್ಪೆಷಲ್ ಆಗಿ. ಸಿಂಪಲ್ ಆಗಿ ಲಾಜಿಕಲ್ ಯೂನಿಟ್ ಲಾಜಿಕಲ್ ಆಪರೇಷನ್ಸ್ ಮಾಡುತ್ತೆ ಅಂತ ಹೇಳ್ಬಿಡ್ಬಹುದು. ಬಟ್ ಅಷ್ಟೇ ಅಲ್ಲ, ಲಾಜಿಕಲ್ ಆಪರೇಷನ್ಸ್ ಮಾತ್ರ ಮಾಡೋದಿಲ್ಲ. ಇದು ಏನ್ ಲಾಜಿಕಲ್ ಆಪರೇಷನ್ಸ್ ಅಂದ್ರೆ, ನಮ್ಗೆ ಲಾಜಿಕ್ ಗೇಟ್ಗಳು ಗೊತ್ತಿದೆಯಾ? ಲಾಜಿಕ್ ಗೇಟ್, ಆಂಡ್ ಗೇಟ್, ನಾರ್ ಗೇಟ್, ನಾಟ್ ಗೇಟ್, ನ್ಯಾಂಡ್ ಗೇಟ್ ಎಟ್ಸೆಟ್ರಾ ಇವೆಲ್ಲ ನಂಬರ್ಗಳನ್ನ ಕಂಪೇರ್ ಮಾಡುವ ಮೂಲಕ ಒಂದು ಲಾಜಿಕ್ ಆಧಾರದ ಮೇಲೆ ಒಂದು ಉತ್ತರ ನೀಡುತ್ತಲ್ವಾ, ಆ ನಂಬರ್ಸ್ ಅನ್ನ ಕಂಪೇರ್ ಮಾಡುವ ಕೆಲಸ ಈ ಲಾಜಿಕ್ ಯೂನಿಟ್ ಮಾಡುತ್ತೆ. ಅದನ್ನ ಆಪ್ಷನ್ ಕೊಟ್ಟಿದ್ರು ಒಂದ್ಸಲ. ಲಾಜಿಕ್ ಯೂನಿಟಿನ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ಲಾಜಿಕಲ್ ಆಪರೇಷನ್ಸ್ ಮಾಡೋದು, ಇನ್ನೊಂದ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ನಂಬರ್ಸ್ ಅನ್ನ ಕಂಪೇರ್ ಮಾಡೋದು ಆಗಿರುತ್ತೆ. ನಂಬರ್ಸ್ ಅನ್ನ ಕಂಪೇರ್ ಮಾಡುವಂಥದ್ದು ಆಗಿರುತ್ತೆ. ಯಾವ್ದು ಕೆಲಸ? ಲಾಜಿಕಲ್ ಯೂನಿಟ್ ನದ್ದು. ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್, ಒಂದು ಎಲೆಕ್ಟ್ರಾನಿಕ್ ಸಾಧನ ಆಗಿದೆ. ಇದರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಕಚ್ಚಾ ರೂಪದಲ್ಲಿರುವಂತಹ ಡಾಟಾವನ್ನ, ರಾ ಫಾರ್ಮ್ ಅಲ್ಲಿ ಇರುವಂತಹ ಡಾಟಾವನ್ನ ಇನ್ಪುಟ್ ಸಾಧನಗಳ ಮೂಲಕ ನೀಡಲಾಗತ್ತೆ. ಆ ರಾ ಫಾರ್ಮ್ ಅಲ್ಲಿರುವ ಡಾಟಾವನ್ನ ಇನ್ಪುಟ್ ಸಾಧನಗಳ ಮೂಲಕ ನೀಡಲಾಗತ್ತೆ. ಅದನ್ನ CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕರಣಾ ಘಟಕ. ಆ ಕೇಂದ್ರ ಸಂಸ್ಕರಣಾ ಘಟಕ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನ್ ಮಾಡುತ್ತೆ? ಸಂಸ್ಕರಣೆ ಮಾಡುತ್ತೆ, ಪ್ರೊಸೆಸಿಂಗ್ ಮಾಡುತ್ತೆ. ಈ CPU ಆ ಮಾಹಿತಿಯನ್ನ ಪ್ರೊಸೆಸಿಂಗ್ ಮಾಡ್ತಾ ಇದೆ, ಪ್ರೊಸೆಸಿಂಗ್ ಮಾಡುತ್ತೆ. ಕಚ್ಚಾ ರೂಪದಲ್ಲಿರುವ ಡಾಟಾವನ್ನ ಪ್ರೊಸೆಸಿಂಗ್ ಮಾಡಿದ್ಮೇಲೆ ನಮ್ಗೇನ್ ಸಿಗತ್ತೆ? ಬಳಕೆದಾರ, ಎಂಡ್ ಯೂಸರ್ ಇರ್ತಾರಲ್ವಾ, ಬಳಕೆದಾರನಿಗೆ ಔಟ್ಪುಟ್ ಸಾಧನಗಳ ಮೂಲಕ, ಯಾವ್ದಾದ್ರು ಒಂದೆರಡು ಔಟ್ಪುಟ್ ಸಾಧನ ಹೇಳಿ ನೋಡೋಣ. ಔಟ್ಪುಟ್ ಸಾಧನಗಳು ಯಾವ್ದ್ಯಾವ್ದು? ಲಾಜಿಕ್ ಗೇಟ್ಸು ಬೇಜಾರ್ ಮಾಡ್ಕೊಳ್ಳೋ ಹಂಗೆ ಇಲ್ಲ, ತುಂಬಾ ಸಿಂಪಲ್. ಅದ್ ಹೆಂಗ್ ಗೊತ್ತಾ? ಲಾಜಿಕ್ ಗೊತ್ತಾಗ್ದಲೆ ಬುಕ್ ಅಲ್ಲಿ ಓದಿದ್ರೆ ಅಯ್ಯಯ್ಯೋ ಇಷ್ಟೊಂದ್ ಕಷ್ಟನಾ ಅಂತ ಅನ್ಸುತ್ತೆ. ಲಾಜಿಕ್ ಅರ್ಥ ಮಾಡ್ಕೊಂಡ್ಮೇಲೆ ಇಸ್ ಸಿಂಪಲ್ ಅನ್ಸ್ಬಿಡುತ್ತೆ. ಬುಕ್ ಅಲ್ಲಿ ಇಫ್ ಬೋತ್ ದ ಇನ್ಪುಟ್ಸ್ ಆರ್ 0 then the output will be 1. if any one of the input is different then output will be 0 ಹಿಂಗ್ ಕೊಟ್ಬಿಟ್ಟಿರ್ತಾರೆ. ಹಂಗ ಓದಿದ್ರೆ ನಿಜವಾಗ್ಲೂ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಂಡ್ರೆ ಲಾಜಿಕ್ ಅನ್ನ ತುಂಬಾ ಸಿಂಪಲ್ ಇದೆ, ತಿಳ್ಕೊಳ್ಳೋಣ, ನೋ ವರೀಸ್. ಆಯ್ತಾ? ಔಟ್ಪುಟ್ ಸಾಧನಗಳು ಯಾವ್ದ್ಯಾವ್ದು? ಡಿಸ್ಪ್ಲೇ ಅಥವಾ ಕಂಪ್ಯೂಟರ್ ಮಾನಿಟರ್. ಡಿಸ್ಪ್ಲೇ ಅಂತ ಹೇಳ್ಬಹುದು, ಇಲ್ಲ ಕಂಪ್ಯೂಟರ್ ಮಾನಿಟರ್ ಅಂತ ಹೇಳ್ಬಹುದು. ಪ್ರಿಂಟರ್ ಔಟ್ಪುಟ್ ಡಿವೈಸ್, ಸ್ಪೀಕರ್ ಔಟ್ಪುಟ್ ಡಿವೈಸ್. ಈಗ ನಾನು ಮಾತಾಡ್ತಾ ಇದ್ದೀನಲ್ವಾ, ಇಲ್ಲಿ ಮೈಕ್ರೋಫೋನ್ ಹಾಕೊಂಡಿದ್ದೀನಿ. ನಾನು ಮಾತಾಡ್ತಾ ಇರುವಂತಹ ಸೌಂಡ್ ಅನ್ನ ಈ ಮೈಕ್ರೋಫೋನ್ ರಿಸೀವ್ ಮಾಡ್ಕೊಂಡು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಆ ಸಿಗ್ನಲ್ ಅನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ. ಅದನ್ನ ರಿಸೀವ್ ಮಾಡ್ಕೊಳ್ತಾ ಇದೆ ಇಲ್ಲಿರುವಂತಹ ಸ್ಪೀಕರ್, ರಿಸೀವ್ ಮಾಡ್ಕೊಂಡ್ಬಿಟ್ಟು ಸೌಂಡ್ ಅನ್ನ ಔಟ್ಪುಟ್ ಕೊಡ್ತಾ ಇದೆ. ಈ ಮೈಕ್ರೋಫೋನ್ ಇನ್ಪುಟ್ ಸಾಧನ, ಆ ಸ್ಪೀಕರ್ ಔಟ್ಪುಟ್ ಸಾಧನ ಅಲ್ವಾ? ಹಾಗೆ ಔಟ್ಪುಟ್ ಸಾಧನಗಳ ಮೂಲಕ, ಔಟ್ಪುಟ್ ಡಿವೈಸಸ್ ನ ಮೂಲಕ ಇನ್ಫಾರ್ಮೇಶನ್ ಅನ್ನ, ಬಳಕೆದಾರನಿಗೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಔಟ್ಪುಟ್ ನೀಡಲಾಗುತ್ತೆ. ಯೂಸರಿಗೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ಅನ್ನ ಔಟ್ಪುಟ್ ಕೊಡೋದು ಇದು ಕಂಪ್ಯೂಟರ್ನ ಕೆಲಸ. ಕಂಪ್ಯೂಟರ್ದು ಬೇಸಿಕ್ ಆರ್ಕಿಟೆಕ್ಚರ್ ಹೇಳಿ, ರಚನೆ ಹೇಗಿದೆ ಹೇಳಿ ಅಂದ್ರೆ, ಇನ್ಪುಟ್ ಡಿವೈಸ್ ಇಂದ ಡಾಟಾ ಇನ್ಪುಟ್ ಕೊಡೋದು, ಅದನ್ನ ಪ್ರೊಸೆಸಿಂಗ್ ಮಾಡೋದಕ್ಕೆ ಮೈಕ್ರೋ ಪ್ರೊಸೆಸರ್ CPU ಇದೆ, ಹಾಗೂ ಮಾಹಿತಿಯನ್ನ, ಇನ್ಫಾರ್ಮೇಶನ್ ಅನ್ನ ಬಳಕೆದಾರರಿಗೆ ನೀಡೋದಕ್ಕೆ ಔಟ್ಪುಟ್ ಸಾಧನಗಳ ಬಳಕೆ ಮಾಡಲಾಗುತ್ತೆ. ಇಷ್ಟ. ಇದು ಏನಾಗಿರುತ್ತೆ? ಕಂಪ್ಯೂಟರ್ನ ಬೇಸಿಕ್ ಆರ್ಕಿಟೆಕ್ಚರ್, ಬೇಸಿಕ್ ರಚನೆ ಆಗಿರುತ್ತೆ. ಅರ್ಥ ಆಯ್ತಾ? ಓಕೆನಾ?
ತುಂಬಾ ಚೆನ್ನಾಗಿ ಗೊತ್ತಿರಬೇಕು ಕಂಟ್ರೋಲ್ ಯೂನಿಟ್ ಕೆಲಸ ಏನು. ಕಂಪ್ಯೂಟರಿನ ವಿವಿಧ ಕಾಂಪೋನೆಂಟ್ ಗಳನ್ನ ಕಂಟ್ರೋಲ್ ಕೋಆರ್ಡಿನೇಷನ್, ಕಂಪ್ಯೂಟರಿನ ವಿವಿಧ ಇನ್ಪುಟ್ ಔಟ್ಪುಟ್ ಸಾಧನಗಳ ನಡುವಿನ ಸಮನ್ವಯ ಸಾಧಿಸೋದು ಇದರ ಕೆಲಸ ಆಗಿರುತ್ತೆ. ನಿಯಂತ್ರಣ ಘಟಕ ಕಂಟ್ರೋಲ್ ಯೂನಿಟ್ ನದ್ದು. ನೆಕ್ಸ್ಟ್ ಮೆಮೊರಿ ಯೂನಿಟ್ ಮಾಹಿತಿಯನ್ನ ತಾತ್ಕಾಲಿಕವಾಗಿ ಸಂಗ್ರಹ ಮಾಡಿ ಇಟ್ಕೊಳ್ಳೋದು, ಟೆಂಪರರಿ ಆಗಿ. ಅರ್ಥಮೆಟಿಕ್ ಯೂನಿಟ್ ಮ್ಯಾಥಮೆಟಿಕಲ್ ಆಪರೇಷನ್. ಲಾಜಿಕಲ್ ಯೂನಿಟ್ ಒಂದು ಲಾಜಿಕಲ್ ಆಪರೇಷನ್, ಇಲ್ಲಾಂದ್ರ ನಂಬರ್ಸ್ ಅನ್ನ ಕಂಪೇರ್ ಮಾಡೋ ಕೆಲಸ ಮಾಡುತ್ತೆ. ಆಪ್ಷನ್ ಕೊಟ್ಟು ಕೇಳಿದಾರೆ, ನಂಬರ್ಸ್ ಅನ್ನ ಕಂಪೇರ್ ಮಾಡುವ ಕೆಲಸವನ್ನ ಮಾಡುತ್ತೆ. ಇದು ಇಂಪಾರ್ಟೆಂಟ್. ಕ್ಲಿಯರ್? ಫೈನ್. ಸಿಪಿಯು ಏನ್ ಕೆಲಸ ಮಾಡುತ್ತೆ ತಿಳ್ಕೊಂಡ್ವಿ. ಕಂಟ್ರೋಲ್ ಯೂನಿಟ್, ನಿಯಂತ್ರಣ ಘಟಕ, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ತರ್ಕ ಘಟಕ, ಇದೆಲ್ಲ ಕೂಡ. ನೆಕ್ಸ್ಟ್ ಕಂಪ್ಯೂಟರ್ನ ಕೆಲವು ಪ್ರಮುಖವಾಗಿರುವಂತಹ ಗುಣಲಕ್ಷಣಗಳು ತಿಳ್ಕೊಳ್ಳೋಣ. ಟಚ್ ಪ್ಯಾಡ್ ಬೋತ್ ಇನ್ಪುಟ್ ಔಟ್ಪುಟ್ ಅಂತ ಯಾರು ಹಾಕಿದ್ದೀರಾ? ಮಾತಾಡೋಣ. ನೋಡಿ, ನೀವು ಹಳೆ ಮೊಬೈಲ್ ಫೋನ್ಗಳನ್ನ ನೋಡಿದ್ರೆ, ಹಳೆ ಮೊಬೈಲ್ ಫೋನು ಅಂದ್ರೆ ಹಳೇದು ಇನ್ ದ ಸೆನ್ಸ್ ಯಾವ್ದೋ ಚೀನಾ ಕಂಪ್ನಿ ಯಾವ್ದಾವ್ದೋ ಬರೋದಲ್ಲ, ಟಚ್ ವರ್ಕ್ ಆಗ್ತಿಲ್ಲ, ವಿಡಿಯೋ ಬರುತ್ತೆ ಅಂತ ಹೇಳ್ತಿದ್ರಿ, ನೋಡಿದೀರಾ? ಟಚ್ ಹೋಗ್ಬಿಟ್ಟಿರೋದು. ಟಚ್ ಸೆನ್ಸಿಟಿವಿಟಿ ಚೆನ್ನಾಗಿರ್ತಾ ಇರ್ಲಿಲ್ಲ, ಬಟ್ ಡಿಸ್ಪ್ಲೇ ಚೆನ್ನಾಗಿ ಬರೋದು. ಏನ್ ಗೊತ್ತಾ, ಒಂದು ಲೇಯರ್ ಡಿಸ್ಪ್ಲೇ ಇರುತ್ತೆ, ಒಂದ್ ಲೇಯರ್ ಡಿಸ್ಪ್ಲೇ ಇರುತ್ತೆ, ಅದ್ರ ಮೇಲೆ ಟಚ್ ಸ್ಕ್ರೀನ್ ಇರುತ್ತೆ. ಟಚ್ ಸ್ಕ್ರೀನು ಕೇವಲ ಇನ್ಪುಟ್ ಡಿವೈಸ್ ಅಷ್ಟೇ, ಡಿಸ್ಪ್ಲೇ ಔಟ್ಪುಟ್ ಡಿವೈಸ್ ಅಷ್ಟೇ. ಟಚ್ ಸ್ಕ್ರೀನು ಬೋತ್ ಇನ್ಪುಟ್ ಔಟ್ಪುಟ್ ಅಲ್ಲ. ಟಚ್ ಮಾಡ್ತಾ ಇದ್ದೀರಾ ಅಲ್ವಾ, ಆ ಲೇಯರೇ ಬೇರೆ. ಇವಾಗ ಬರ್ತಾ ಇರೋ ಮೊಬೈಲ್ ಫೋನ್ಗಳಲ್ಲಿ ಎರಡನ್ನೂ ಸ್ಯಾಂಡ್ವಿಚ್ ಮಾಡಿ ಅಂಟಿಸ್ಬಿಟ್ಟು ಒಟ್ಟಿಗೆ ಕೊಡ್ತಾ ಇದಾರೆ. ಮುಂಚೆ ಸಪರೇಟ್ ಲೇಯರ್ ಬರೋದು, ಟಚ್ಚೇ ಬೇರೆ ಹಾಕಿಸಬಹುದಾಗಿತ್ತು, ನೀವು ಡಿಸ್ಪ್ಲೇನೇ ಬೇರೆ ಹಾಕಿಸಬಹುದಾಗಿತ್ತು. ಇವಾಗ ಹಂಗಿಲ್ಲ. ಬಟ್ ಆದ್ರೂ ಟಚ್ ಸ್ಕ್ರೀನ್ ಈಸ್ ಓನ್ಲಿ ಎ ಇನ್ಪುಟ್ ಡಿವೈಸ್, ಓನ್ಲಿ ಆನ್ ಇನ್ಪುಟ್ ಡಿವೈಸ್. ಇಂಪಾರ್ಟೆಂಟ್. ತಿಳ್ಕೊಳ್ಳೋಣ ಮುಂದೆ, ನಾಳೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ. ಆಯ್ತಾ? ಕಂಪ್ಯೂಟರ್ನ ಪ್ರಮುಖ ಗುಣಲಕ್ಷಣಗಳು ಏನೇನು? ಕ್ಯಾರೆಕ್ಟರಿಸ್ಟಿಕ್ಸ್. ಸ್ಪೀಡ್ ಜಾಸ್ತಿ. ಏನ್ ಸ್ಪೀಡ್ ಜಾಸ್ತಿ? ನಮ್ಗೆ ಯಾವ್ದಾದ್ರು ಲೆಕ್ಕ ಮಾಡೋದಕ್ಕೆ ಹೇಳಿದ್ರೆ, ಯಾವ್ದಾದ್ರು ಕೆಲಸ ಮಾಡೋದಕ್ಕೆ ಹೇಳಿದ್ರೆ, ಒಂದು ಬಾರಿಗೆ ಒಂದು ಎರಡು ಕೆಲಸ ಮಾಡೋದೇ ಕಷ್ಟ. ಕಂಪ್ಯೂಟರ್ ಹಂಗಲ್ಲ, ಹೆಚ್ಚಿನ ಕೆಲಸವನ್ನ ವೇಗವಾಗಿ ಮಾಡುತ್ತೆ. ಸ್ಪೀಡ್ ಜಾಸ್ತಿ. ನಿಮ್ಗೆ ಬರೆಯುವಂತಹ ಅವಕಾಶ ಯೂಶಿಯಲಿ ಕಂಪ್ಯೂಟರ್ ಲಿಟ್ರಸಿ ಎಲ್ಲೂ ಸಿಗಲ್ಲ. ಇನ್ ಕೇಸ್ PSI essay ಬರಿಬೇಕಾದ್ರೆ ಎಲ್ಲಾದ್ರೂ ಕೇಳಿದ್ರೆ, ಅಥವಾ KS ಮೈನ್ಸ್ ಬರಿಬೇಕಾದ್ರೆ ಎಲ್ಲಾದ್ರೂ ಕೇಳಿದ್ರೆ ವಿಷಯ ಗೊತ್ತಿರ್ಲಿ ಅಂತ ಅಷ್ಟೇ. ಓಕೆನಾ? ಗ್ರೂಪ್ಸಿಗೆ MCQ ನಲ್ಲಿ ಏನ್ ಕೇಳಲ್ಲ ಇದೆಲ್ಲ ವಿಷಯ. ಅಕ್ಯುರಸಿ, ನಿಖರತೆ. ನೀವು ಒಂದು ಮಾತು ಕೇಳಿರಬಹುದು, ಹ್ಯೂಮನ್ ಎರರ್ ಅಂತ ಕೇಳಿದೀರಾ? ಹ್ಯೂಮನ್ ಎರರ್ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಕಂಪ್ಯೂಟರ್ ಎರರ್ ಅಂತ ಕೇಳಿದೀರಾ? ಸಾಮಾನ್ಯವಾಗಿ ಮನುಷ್ಯ ಹಲವು ಲೆಕ್ಕಾಚಾರ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡಬಹುದು, ತಪ್ಪನ್ನ ಮಾಡಬಹುದು. ಬಟ್ ಕಂಪ್ಯೂಟರು ಸಾವಿರಾರು ಬಾರಿ ಅದೇ ಕೆಲಸ ಮಾಡಿದ್ರು ನಿಖರವಾಗಿ ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತೆ. ಎರರ್, ಲೋಪದೋಷ ಉಂಟಾಗೋದಕ್ಕೆ ಚಾನ್ಸ್ ಇಲ್ಲ ಕಂಪ್ಯೂಟರ್ ಅಲ್ಲಿ. ಅಕ್ಯುರೇಸಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೆಲಿಜೆನ್ಸ್. ಡೆಲಿಜೆಂಟ್ ಅಂತ ಹೇಳಿದ್ರೆ, ಫಸ್ಟ್ ಟೈಮು ಯಾವ್ದಾದ್ರು ಹೋಮ್ ವರ್ಕ್ ಕೊಟ್ಟಿದ್ದಾಗ 3 ಸಲ ಬರ್ಕೊಂಡ್ ಬನ್ನಿ ಅಂತ ಮೊದಲ ಬಾರಿ ಬರಿಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಸೂಪರ್, ಸೆಕೆಂಡ್ ಟೈಮ್ ಬರಿಬೇಕಾದ್ರೆ ಸ್ವಲ್ಪ ಡಲ್ಲು, ಥರ್ಡ್ ಟೈಮ್ ಬರಿಬೇಕಾದ್ರೆ ಅರ್ಥನೇ ಆಗ್ತಿಲ್ಲ. ಅಂದ್ರೆ ಒಂದೇ ಕೆಲಸ ತುಂಬಾ ಸಲ ಮಾಡ್ಬೇಕಾದ್ರೆ ನಮ್ಮ ಅಕ್ಯುರೇಸಿ, ಎಫಿಷಿಯನ್ಸಿ ಇದೆಲ್ಲ ಕಮ್ಮಿ ಆಗುತ್ತೆ. ಕಂಪ್ಯೂಟರ್ ಹಂಗಲ್ಲ, ಒಂದೇ ಕೆಲಸ 1000 ಸಲ ಮಾಡಿದ್ರು ಅಷ್ಟೇ ಚೆನ್ನಾಗಿ ಮಾಡುತ್ತೆ. ಡೆಲಿಜೆನ್ಸ್ ಚೆನ್ನಾಗಿದೆ, ಡೆಲಿಜೆಂಟ್ ಆಗಿದೆ ಕಂಪ್ಯೂಟರ್, ಶ್ರದ್ಧೆ ಚೆನ್ನಾಗಿದೆ ಅಂತ ಹೇಳಬಹುದು. ನೆಕ್ಸ್ಟ್ ವರ್ಸಟಲಿಟಿ. ಡಾಕ್ಟರ್ ರಾಜ್ಕುಮಾರ್ ಅವರು ವರ್ಸಟೈಲ್ ಆಕ್ಟರ್, ಅಂದ್ರೆ ಹಲವು ರೀತಿಯ ಪಾತ್ರಗಳನ್ನ ಸುಲಭವಾಗಿ ನಿಭಾಯಿಸಬಲ್ಲವರು ಅಂತಲ್ವಾ. ಹಾಗೆ ಕಂಪ್ಯೂಟರ್ ವರ್ಸಟೈಲ್ ಅಂದ್ರೆ ಏನ್ ಗೊತ್ತಾ, ಒಂದೇ ಬಾರಿಗೆ ಹಲವು ಬೇರೆ ಬೇರೆ ಕೆಲಸ ಮಾಡಬಹುದು ಅಂತ. ನೀವು ಯೂಟ್ಯೂಬ್ ನಲ್ಲಿ ಕ್ಲಾಸ್ ಕೇಳ್ತಾ ಬ್ಯಾಕ್ ಗ್ರೌಂಡ್ ನಲ್ಲಿ ನಿಮ್ ಫ್ರೆಂಡಿಗೆ ಮೆಸೇಜ್ ಮಾಡ್ತಿರ್ಬಹುದಲ್ವಾ, ಇದನ್ನ ಮಿನಿಮೈಸ್ ಮಾಡ್ಕೊಂಡು, ಅಥವಾ ಬೇರೆ ಇನ್ನೇನೋ ಕೆಲಸ ಮಾಡ್ತಿರ್ಬಹುದು ತಾನೆ ಅದೇ ಮೊಬೈಲ್ ಫೋನ್ ನಲ್ಲಿ ಅಥವಾ ಲ್ಯಾಪ್ಟಾಪ್ ನಲ್ಲಿ. ದಟ್ ಮೀನ್ಸ್ ಅಟ್ ಎ ಟೈಮ್ ಮೆನಿ ಟಾಸ್ಕ್ ಮಾಡುವಂತಹ ವೇರಿಯಸ್ ಕೆಲಸ ಮಾಡೋ ಕೆಪಾಸಿಟಿಯನ್ನ ಕಂಪ್ಯೂಟರ್ ಹೊಂದಿರುತ್ತೆ. ವರ್ಸಟೈಲ್ ಆಗಿದೆ ಕಂಪ್ಯೂಟರ್. ಹಾಗೂ ಸ್ಟೋರೇಜ್ ಕೆಪಾಸಿಟಿ ನಮ್ಗಿಂತ ತುಂಬಾ ಜಾಸ್ತಿ ಇದೆ. ನಾವೆಷ್ಟು ಸ್ಟೋರ್ ಮಾಡ್ಕೊಳ್ಬಹುದು?
ಇಷ್ಟೊಂದು ಸಬ್ಜೆಕ್ಟ್ ಇದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ, ಅದೆಲ್ಲ ಓದ್ಬೇಕು, ಇಷ್ಟೆಲ್ಲ ಮಾಹಿತಿ ಸಂಗ್ರಹ ಮಾಡಿ ಇಟ್ಕೊಳ್ಬೇಕು, ಕಷ್ಟ ಅಲ್ವಾ ನಮ್ಗೆ. ಬಟ್ ಕಂಪ್ಯೂಟರ್ ಮೆಮೊರಿ ತಿಳ್ಕೊಳ್ಳೋಣ ನಂತರ, ಬಿಟ್ಟು ಬೈಟು, ಕಿಲೋಬೈಟು, ಮೆಗಾಬೈಟು, ಅದಕ್ಕಿಂತ ಗಿಗಾಬೈಟು, ಟೆರಾಬೈಟು, ಪೆಟಾಬೈಟು, ಎಕ್ಸಾಬೈಟು, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ಸ್ ನಲ್ಲಿ ಮೆಜರ್ ಮಾಡ್ತಾರೆ ಸೂಪರ್ ಕಂಪ್ಯೂಟರ್ದು ಸ್ಟೋರೇಜ್ ಕೆಪಾಸಿಟಿಯನ್ನ 10⁻⁻15, ಅಂದ್ರೆ ಅಷ್ಟೊಂದು ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ಬಿಟ್ಟು. ಸಾಮರ್ಥ್ಯ ತುಂಬಾ ಜಾಸ್ತಿ ಇರುತ್ತೆ, ಮನುಷ್ಯ ಇಮ್ಯಾಜಿನ್ ಮಾಡಕ್ಕಾಗಲ್ಲ ಅಷ್ಟೊಂದು ಕೆಲಸ ಅಟ್ ಎ ಟೈಮ್ ಮಾಡೋದು ಅಥವಾ ಅಷ್ಟು ಹೆಚ್ಚು ಮಾಹಿತಿಯನ್ನ ಸಂಗ್ರಹ ಮಾಡಿಟ್ಕೊಳ್ಳುವಂಥದ್ದು. ಓಕೆ, ಕೆಲವು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಆಲ್ರೆಡಿ ತಿಳ್ಕೊಂಡ್ವಿ. ಏನಂದ್ರೆ ಹಾರ್ಡ್ವೇರ್ ಅಂದ್ರ ಯಾವ್ದನ್ನ ಮುಟ್ಟಬಹುದೋ, ಟಚ್ ಫೀಲು ಮಾಡಬಹುದೋ ಅದು ಹಾರ್ಡ್ವೇರ್. ಇಲ್ಲಿರೋ ಸ್ಪೀಕರ್ ಅನ್ನ ಮುಟ್ಟಬಹುದು, ಸ್ಪೀಕರ್ ಇಂದ ಬರ್ತಿರೋ ಸೌಂಡ್ ಮುಟ್ಟಕ್ಕಾಗಲ್ಲ, ಸ್ಪೀಕರ್ ಹಾರ್ಡ್ವೇರ್ ಅಲ್ವಾ. ಇಲ್ಲೂ ಅದೇನೇನೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಯೂಸ್ ಮಾಡ್ಬಿಟ್ಟು ಸ್ಲೈಡ್ ಹಾಕಿರೋದು. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನೋದು ಸಾಫ್ಟ್ವೇರ್. ಅದೇ ಈ ಡಿಸ್ಪ್ಲೇ ಇದೆ ಅಲ್ವಾ, ಡಿಜಿಟಲ್ ಬೋರ್ಡ್ ಇದೆ ಅಲ್ವಾ, ಇದು ಹಾರ್ಡ್ವೇರ್. ಟಚ್ ಮಾಡಕ್ಕಾದ್ರೆ ಹಾರ್ಡ್ವೇರ್, ಇಲ್ಲ ಅಂದ್ರೆ ಸಾಫ್ಟ್ವೇರ್. ಡಾಟಾ ಅಂದ್ರೆ ಕಚ್ಚಾ ರೂಪದಲ್ಲಿರುವ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್, ರಾ ಫಾರ್ಮ್ ಅಲ್ಲಿ ಇರುವಂತಹ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಆಗಿರುತ್ತೆ. ಕಂಪ್ಯೂಟರಿಗೆ ಇನ್ಪುಟ್ ಡಿವೈಸಸ್ ನ ಮೂಲಕ ಡಾಟಾವನ್ನ ಇನ್ಪುಟ್ ಮಾಡ್ತೀವಿ ನಾವು, ಇನ್ಪುಟ್ ಮಾಡಲಾಗತ್ತೆ ಮಾಹಿತಿ. ಕಂಪ್ಯೂಟರ್ ಆ ಡಾಟಾನ ಪ್ರೊಸೆಸಿಂಗ್ ಮಾಡ್ಬಿಟ್ಟು ಬಳಕೆದಾರನಿಗೆ ಉಪಯುಕ್ತವಾದಂತಹ ರೀತಿಯನ್ನ ಇನ್ಫಾರ್ಮೇಶನ್ ಅನ್ನ ಔಟ್ಪುಟ್ ನೀಡುತ್ತೆ. ಇನ್ಪುಟ್ ಸಾಧನಗಳ ಸಹಾಯದಿಂದ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ಗೆ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಕರೀತಾರೆ. ಮುಂದೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲ ತಿಳ್ಕೊಳ್ಬೇಕಾದ್ರೆ ಪ್ರೋಗ್ರಾಮ್ ಅಂದ್ರೇನು, ಭಾಷೆಗಳು ಯಾವ್ದಾವ್ದಿದೆ, ಲೋ ಲೆವೆಲ್ ಹೈ ಲೆವೆಲ್ ಇದೆಲ್ಲ ತಿಳ್ಕೊಳ್ಳೋಣ. ಓಕೆನಾ? ನೋಡಿ ಸರ್, ಇದೆಲ್ಲ ಬೇಕಾ? ಅಬ್ಯಾಕಸ್ಸು, ನೇಪಿಯರ್ ಬೋನು, ಹರ್ಮನ್ ಹಾಲರಿತ್ ಅವರ ಮೆಷಿನು ಅಥವಾ ಪ್ಯಾಸ್ಕಲಿನ್ ಸಾಧನ ಇದೆಲ್ಲ ಏನಾದ್ರು ಕೇಳ್ತಾರ ಅಂದ್ರೆ ತುಂಬಾ ಅಪರೂಪಕ್ಕೆ ಅಲ್ಲೊಂದ್ ಕ್ವಶನ್ ಕೇಳಿದ್ದಾರೆ. ಹಿಸ್ಟರಿ ಆಫ್ ಕಂಪ್ಯೂಟರ್ ನ ಮೇಲೆ, ಕಂಪ್ಯೂಟರಿನ ಇತಿಹಾಸದ ಮೇಲೆ. ಕಷ್ಟ ಏನಿಲ್ಲ, ಇರೋದೊಂದ್ 5-6 ಸಾಧನಗಳು ತಿಳ್ಕೊಳ್ಳೋಣ ಅಲ್ವಾ, ಬೇಕಾಗತ್ತೆ. ಓಕೆನಾ? ಫಸ್ಟ್ ಅಬ್ಯಾಕಸ್ ಕಂಡು ಹಿಡಿದವ್ರು ಯಾರು ಅಂತ ಗೊತ್ತಿಲ್ಲ. ಒಂದ್ 500 BC ಸಮಯದಲ್ಲಿ ಚೀನಾದಲ್ಲಿ ಫಸ್ಟ್ ಇದನ್ನ ಡೆವಲಪ್ ಮಾಡಲಾಯ್ತಂತ. ರೆಕ್ಟಾಂಗ್ಯುಲರ್ ಶೇಪ್, ಆಯತಾಕಾರ ಹೊಂದಿರುವಂತಹ ಒಂದು ಸಾಧನ ಆಗಿರತ್ತೆ ಅಬ್ಯಾಕಸ್. ಇದನ್ನ ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಇದು ಅಷ್ಟೇ ನಾವು ನೋಡ್ಕೊಳ್ಬೇಕಾಗಿರೋದು. ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಆಯತಾಕಾರದ ಒಂದು ಏನು ಸಾಧನ, ಅದರಲ್ಲಿ ಮಣಿಗಳನ್ನ ಜೋಡಿಸಲಾಗಿರುತ್ತೆ, ಬೀಟ್ಸ್ ಮಣಿಗಳನ್ನ ಜೋಡಿಸಲಾಗಿರುತ್ತೆ. ಆ ಮಣಿಗಳನ್ನ ಮೂವ್ ಮಾಡುವ ಮೂಲಕ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬಹುದು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಕೊಳ್ಬಹುದು. ಕಂಡಿಡಿದವ್ರು ಯಾರು ಅಂತ ಗೊತ್ತಿಲ್ಲ. ಅಬ್ಯಾಕಸ್ ಕೂಡ ಕಂಪ್ಯೂಟಿಂಗ್ ಸಾಧನ ಅಂತ ಹೇಳಬಹುದು, ಬಟ್ ಅದರಲ್ಲೇನು ಎಲೆಕ್ಟ್ರಾನಿಕ್ ಸಾಧನಗಳ ಬಳಕೆ ಆಗಿರ್ಲಿಲ್ಲ, ನಾರ್ಮಲ್ ಡಿವೈಸ್ ಅಷ್ಟೇನೆ. ನೇಪಿಯರ್ಸ್ ಬೋನ್ಸ್, ಜಾನ್ ನೇಪಿಯರ್ ಅನ್ನೋರು ಕಂಡು ಹಿಡಿದಿದ್ದು ಇದನ್ನ, ಸ್ಕಾಟ್ಲೆಂಡ್ ದೇಶದವರು. ನೇಪಿಯರ್ಸ್ ಬೋನ್ಸ್ ಅಂತ ಹೇಳ್ಬಿಟ್ಟು. ಪ್ರಾಣಿಗಳ ಮೂಳೆ ಅಥವಾ ಆನೆಯ ದಂತ, ಐವರಿ ಅಥವಾ ಬೋನ್ ಅನ್ನ ಬಳಕೆ ಮಾಡಿಕೊಂಡು ಈ ನೇಪಿಯರ್ ಬೋನ್ ಅನ್ನ ಡೆವಲಪ್ ಮಾಡಲಾಗಿದೆ. ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ. ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಸಾಕಷ್ಟೇ ನೆನ್ಪಿಟ್ಕೊಂಡ್ರೆ. ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡೋದಕ್ಕೆ ಜಾನ್ ನೇಪಿಯರ್ ಅವರು ಕಂಡು ಹಿಡಿದಿರುವಂತಹ ನೇಪಿಯರ್ಸ್ ಬೋನ್ಸ್ ಅನ್ನ ಬಳಕೆ ಮಾಡಲಾಗ್ತಾ ಇತ್ತು. ಸಾಕಷ್ಟೇ ವಿಷಯ. ಕೇಳಿದ್ರು ಅದನ್ನೇ ಕೇಳ್ತಾರೆ, ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಕ್ ಯೂಸ್ ಮಾಡ್ತಾ ಇದ್ರೆ ಏನ್ ಮಾಡಕ್ ಯೂಸ್ ಮಾಡ್ತಾ ಇದ್ರು ಅಂತ. ಟೆರಸ್ ಆಗ್ಲಿಲ್ಲ, ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಪ್ಯಾಸ್ಕಲಿನ್ ಸಾಧನ. ಬ್ಲೈಸ್ ಪ್ಯಾಸ್ಕಲ್ ಅನ್ನೋರು ಈ ಡಿವೈಸ್ ಅನ್ನ, ಈ ಸಾಧನವನ್ನ ಕಂಡುಹಿಡಿದಿದ್ದಾರೆ. ಬ್ಲೈಸ್ ಪ್ಯಾಸ್ಕಲ್ ಅಂತ ಹೇಳೋರು. ಇವ್ರೇನ್ ಮಾಡಿದಾರೆ ಗೊತ್ತಾ? ಇಂಟರ್ಲಾಕ್ಡ್ ವೀಲ್ಗಳು, ಆ ಚಕ್ರ ಇರುತ್ತಲ್ವಾ, ಇಂಟರ್ಲಾಕ್ಡ್ ವೀಲ್ಸ್,
ಇದನ್ನ ಬಳಕೆ ಮಾಡಿಕೊಂಡು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡೋದಕ್ಕೆ. ಇದು ಕೂಡ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್, ಅದರಲ್ಲಿ ಕೂಡ ಹೋಲ್ ನಂಬರ್ಸ್ದು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಕಡಿಮೆ ಮಾಡಲ. ಓಕೆ, ಆಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಬ್ಲೈಸ್ ಪ್ಯಾಸ್ಕಲ್ ಅವರ ಈ ಸಾಧನವನ್ನ ಬಳಕೆ ಮಾಡಲಾಗ್ತಾ ಇದೆ. ಬ್ಲೈಸ್ ಪ್ಯಾಸ್ಕಲ್ ಅವರ ಸಾಧನವನ್ನ. ನೇಪಿಯರ್ ಬೋನೋ ಮಲ್ಟಿಪ್ಲಿಕೇಶನ್ ಡಿವಿಷನ್, ಅಬ್ಯಾಕಸ್ ಅಡಿಷನ್ ಸಬ್ಟ್ರಾಕ್ಷನ್, ಬ್ಲೈಸ್ ಪ್ಯಾಸ್ಕಲ್ ಅವ್ರದ್ದು ಅಡಿಷನ್ ಸಬ್ಟ್ರಾಕ್ಷನ್. ಅದರಲ್ಲಿ ಕೂಡ ಹೋಲ್ ನಂಬರ್ಸ್ ನ ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ದಟ್ಸ್ ಆಲ್, ಅಷ್ಟು ಗೊತ್ತಿದ್ರೆ ಸಾಕು. ನಂತರ ಬರ್ತಾರೆ ಚಾರ್ಲ್ಸ್ ಬ್ಯಾಬೇಜ್ ಅವರು. ಹೂ ಇನ್ವೆಂಟೆಡ್ ಕಂಪ್ಯೂಟರ್? ಹೂ ಈಸ್ ನೌನ್ ಆಸ್ ಫಾದರ್ ಆಫ್ ಕಂಪ್ಯೂಟರ್? ಕಂಪ್ಯೂಟರಿನ ಪಿತಾಮಹ ಅಥವಾ ಕಂಪ್ಯೂಟರ್ ಕಂಡುಹಿಡಿದವ್ರು ಯಾರು ಅಂತ ಕೇಳಿದ್ರೆ ಚಾರ್ಲ್ಸ್ ಬ್ಯಾಬೇಜ್. ಇವರು ಎಷ್ಟು ದೊಡ್ಡ ಡಿವೈಸ್ ಅನ್ನ ಡೆವಲಪ್ ಮಾಡಿದ್ರು ಅಂದ್ರೆ ಒಂದು ದೊಡ್ಡ ರೂಮ್ ಅಲ್ಲಿ ಇಡಬೇಕಾಗಿತ್ತು. ನಮ್ಗಿಂತ ದೊಡ್ಡ ಸಾಧನ, ಒಂದು ಬಾರಿಗೆ ಒಂದೇ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿದ್ದು. 2+2 ಎಷ್ಟು ಅಂದ್ರೆ 4 ಅಂತ ಹೇಳುವ ಸಾಮರ್ಥ್ಯ ಹೊಂದಿರುವ ಸಿಂಪಲ್ ಡಿವೈಸ್ ಅನ್ನ ಡೆವಲಪ್ ಮಾಡ್ತಾರೆ. ಇವರು ಫಸ್ಟ್ ಟೈಮು ಡಿಫರೆನ್ಸ್ ಎಂಜಿನ್ ಅನ್ನುವ ಸಾಧನವನ್ನ ಡೆವಲಪ್ ಮಾಡ್ಕೊಳ್ತಾರೆ. ಏನಂತ ಹೆಸರು? ಡಿಫರೆನ್ಸ್ ಎಂಜಿನ್ ಅಂತ ಹೇಳ್ಬಿಟ್ಟು ಆ ಡಿಫರೆನ್ಸ್ ಎಂಜಿನ್ ಡೆವಲಪ್ ಮಾಡ್ಕೊಳ್ತಾರೆ. ನಂತರ ಅದರದ್ದೇ ಅಪ್ಡೇಟೆಡ್ ವರ್ಷನ್, ಅದರದ್ದೇ ಅಪ್ಗ್ರೇಡೆಡ್ ವರ್ಷನ್ ಅನಾಲಿಟಿಕಲ್ ಇಂಜಿನ್ ಅಂತ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಇವಾಗಿನ ಕಂಪ್ಯೂಟರ್ ಆರ್ಕಿಟೆಕ್ಚರಿಗೆ ಸಿಮಿಲರ್ ಆಗಿರೋದ್ರಿಂದ, ಏನ್ ಕಂಪ್ಯೂಟರ್ ಆರ್ಕಿಟೆಕ್ಚರು? ಇನ್ಪುಟ್ ಸಾಧನಗಳ ಮೂಲಕ ಡಾಟಾ ಇನ್ಪುಟ್ ಕೊಡೋದು, ಸಿಪಿಯು ಮೈಕ್ರೋ ಪ್ರೊಸೆಸರ್ ಅದನ್ನ ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡುತ್ತೆ, ಔಟ್ಪುಟ್ ಸಾಧನಗಳ ಮೂಲಕ ಇನ್ಫಾರ್ಮೇಶನ್ ಮಾಹಿತಿಯನ್ನ ಬಳಕೆದಾರನಿಗೆ ನೀಡೋದು, ಇನ್ಫಾರ್ಮೇಶನ್ ಕೊಡೋದು ಅಲ್ವಾ. ಇದಕ್ಕೆ ಸಿಮಿಲರ್ ಆಗಿರುವಂತಹ ರಚನೆ ಹೊಂದಿತ್ತು ಅಂತ ಹೇಳಿ ಅನಾಲಿಟಿಕಲ್ ಇಂಜಿನ್ ಅನ್ನ ಮೊದಲ ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. ನೋಡಿ, ಇದಕ್ಕೆ ಸಿಮಿಲರ್ ಆಗಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಕಂಪ್ಯೂಟರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರು. ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೆದ್ರು. ಇಷ್ಟೆಲ್ಲಾ ವಿಚಾರ ತಿಳ್ಕೊಂಡ್ವಿ ಅಲ್ವಾ. ಇಲ್ಲಿ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಂಪ್ಯೂಟರ್ ಆರ್ಕಿಟೆಕ್ಚರು, ಇನ್ಪುಟ್ ಔಟ್ಪುಟ್, ಸಿಪಿಯು ನಲ್ಲಿ ಕಂಟ್ರೋಲ್ ಯೂನಿಟ್ ಕೆಲಸ ಏನು, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಕೆಲಸ ಏನು, ಮೆಮೊರಿ ಯೂನಿಟ್ ಕೆಲಸ ಏನು, ಅದಾದ್ಮೇಲೆ ಅಬ್ಯಾಕಸ್ ಅಡಿಷನ್ ಸಬ್ಟ್ರಾಕ್ಷನ್, ನೇಪಿಯರ್ ಬೋನ್ ಮಲ್ಟಿಪ್ಲಿಕೇಶನ್ ಡಿವಿಷನ್, ಪ್ಯಾಸ್ಕಲಿನ್ ಸಾಧನ ಅಡಿಷನ್ ಸಬ್ಟ್ರಾಕ್ಷನ್. ಇಷ್ಟೇ. ಈ ತರ ಸಿಂಪಲ್ ವಿಷಯಗಳು ನೆನ್ಪಿಟ್ಕೊಂಡ್ರೆ ಮೋರ್ ದೆನ್ ಎನಫ್. ಆಯ್ತಾ? ನೆಕ್ಸ್ಟ್ ನೋಡ್ಬೋದು ಹೇಗಿತ್ತು ಆ ಡಿವೈಸಸ್ ಅಂತ ಹೇಳಿ. ಡಿಫರೆನ್ಸ್ ಇಂಜಿನ್ ಮತ್ತೆ ಅನಾಲಿಟಿಕಲ್ ಇಂಜಿನ್ ಚಾರ್ಲ್ಸ್ ಬ್ಯಾಬೇಜ್ ಅವರು ಡೆವಲಪ್ ಮಾಡಿದಂಥದ್ದು, ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಡುಹಿಡಿದಿದ್ದು. ನಂತರ ಟ್ಯಾಬುಲೇಟಿಂಗ್ ಮಿಷಿನ್ ಅಂತ ಹೇಳ್ಬಿಟ್ಟು ಟ್ಯಾಬುಲೇಟಿಂಗ್ ಮಿಷಿನ್ ಪಂಚಡ್ ಕಾರ್ಡ್ಸ್ ಅನ್ನ ಬಳಕೆ ಮಾಡ್ಬಿಟ್ಟು ಸೆನ್ಸಸ್ ಡಾಟಾ ಅನಲೈಸ್ ಮಾಡೋದಕ್ಕೆ ಪಂಚಡ್ ಕಾರ್ಡ್ಸ್ ಅನ್ನ ಬಳಕೆ ಮಾಡೋದಾಗ್ತಾ ಇತ್ತು. ಹರ್ಮನ್ ಹಾಲರಿತ್ ಅವರು ಇದನ್ನ ಕ್ವಶನ್ ಕೇಳಿದ್ದಾರೆ ಎಕ್ಸಾಮಿನೇಷನ್ ಅಲ್ಲಿ. ಹರ್ಮನ್ ಹಾಲರಿತ್ ಅವರು ಡೆವಲಪ್ ಮಾಡಿರುವ ಸಾಧನ ಟ್ಯಾಬುಲೇಟಿಂಗ್ ಮೆಷಿನ್. ಪಂಚಡ್ ಕಾರ್ಡ್ ಗಳನ್ನ ಬಳಕೆ ಮಾಡಿಕೊಂಡು ಸೆನ್ಸಸ್ ಡಾಟಾ ಅನಲೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರು ಟ್ಯಾಬುಲೇಟಿಂಗ್ ಮೆಷಿನ್ ಅನ್ನ. ಕ್ರೋನಾಲಜಿ ಡಾಟಾ ಇದೆ, ಎಲ್ಲಾ ಹೆಸರನ್ನ ನೆನ್ಪಿಟ್ಕೊಳ್ಳೋದ್ ಬೇಡ, ಆದ್ರೆ ಅಬ್ರಿವೇಶನ್ ವಿಸ್ತೃತ ರೂಪ ನೋಡ್ಕೊಂಡಿರ್ಬೇಕು. ವಿಸ್ತೃತ ರೂಪ ಎಡ್ವ್ಯಾಕ್ ಅಂದ್ರೇನು, ಎಡ್ಸ್ಯಾಕ್ ಅಂದ್ರೇನು, ಯೂನಿವ್ಯಾಕ್ ಅಂದ್ರೇನು, ಎನಿಯಾಕ್ ಅಂದ್ರೇನು ಯಾವತ್ತಾದ್ರೂ ಕೇಳಬಹುದು. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಯೂನಿವ್ಯಾಕ್ ಅಂತ, ಅದೊಂದು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ. ಮಿಕ್ಕಿರೋದು ಒಂದೊಂದೇ ಕಂಪ್ಯೂಟರ್. ಕ್ರೋನಾಲಜಿ ಯಾವ ರೀತಿ ಒಂದಾದ್ಮೇಲೆ ಒಂದು ಎವಲ್ಯೂಷನ್ ಡೆವಲಪ್ ಆಗ್ತಾ ಬಂತು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಒಂದು ಮಾರ್ಕ್ 1 ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು IBM ಸಂಸ್ಥೆಯವರು ಡೆವಲಪ್ ಮಾಡಿರುವಂತದ್ದು. ಹ್ಯಾಥ್ವೆ ಐಕಿನ್ ಅವರ ಅಡಿಯಲ್ಲಿ. ಹೆಸರೆಲ್ಲ ಏನ್ ನೆನ್ಪಿಟ್ಕೊಳ್ಳೋದು ಬೇಡ, ಅವಶ್ಯಕತೆ ಇಲ್ಲ. ಮಾರ್ಕ್ 1 ಕಂಪ್ಯೂಟರ್ ನೋಡಿ ಎಷ್ಟು ದೊಡ್ಡದಾಗಿತ್ತು. ಇವಾಗಿನ ಸೂಪರ್ ಕಂಪ್ಯೂಟರ್ಗಳು ಇಷ್ಟು ದೊಡ್ಡದಾಗಿದೆ. ಸೂಪರ್ ಕಂಪ್ಯೂಟರ್ಗಳು ಅವಾಗ ನಾರ್ಮಲ್ ಬೇಸಿಕ್ ಜನರಲ್ ಕಂಪ್ಯೂಟರ್ಸೇ ಅಷ್ಟು ದೊಡ್ಡದಾಗಿತ್ತು. ನೆಕ್ಸ್ಟ್ ಎನಿಯಾಕ್ ವಿಸ್ತೃತ ರೂಪ ಗೊತ್ತಿದ್ರೆ ಸಾಕು.
ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕ್ಯಾಲ್ಕುಲೇಟರ್ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕ್ಯಾಲ್ಕುಲೇಟರ್ ಅಂತ. ನೆಕ್ಸ್ಟ್ ಎಡ್ವ್ಯಾಕ್ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್, ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು. ನಂತರ ಎಕ್ಸಾಕ್ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್, ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್. ಇವೆಲ್ಲ ವಿಸ್ತೃತ ರೂಪ, ಹಂಗೆ ನೋಡ್ಕೊಂಡಿರಿ. ಇದು ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಯೂನಿವ್ಯಾಕ್ ಏನಕ್ಕೆ, ಇಲ್ಲಿ ತನಕ ಏನೇನ್ ಕಂಪ್ಯೂಟರ್ಗಳು ಬೇರೆ ಬೇರೆ ಸಂಸ್ಥೆಯವರು ಡೆವಲಪ್ ಮಾಡಿದ್ರಲ್ವಾ, ಅದೆಲ್ಲದು ಕೂಡ ಅಧ್ಯಯನ ಉದ್ದೇಶದಿಂದ ಕಂಪ್ಯೂಟರ್ನ ಹೆಂಗ್ ಡೆವಲಪ್ ಮಾಡೋದು, ಕಂಪ್ಯೂಟರ್ನ ಹೆಂಗ್ ಬಳಕೆ ಮಾಡೋದು ಅಂತ ಆ ಸಂಸ್ಥೆಯವರು ಅಧ್ಯಯನ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದ್ರು. ಸಾಮಾನ್ಯ ಜನರ ಬಳಕೆಗೆ ಇನ್ನೂ ಒಂದು ಕಂಪ್ಯೂಟರ್ ಬಂದಿರ್ಲಿಲ್ಲ ಇಲ್ಲಿ ತನಕ. ಕಮರ್ಷಿಯಲಿ ಅವೈಲಬಲ್ ಫಸ್ಟ್ ಕಂಪ್ಯೂಟರ್, ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ವಾಣಿಜ್ಯಕ ಬಳಕೆಗೆ ಅವೈಲಬಲ್ ಆದಂಥದ್ದು, ದುಡ್ಡು ಕೊಟ್ರೆ ನನ್ಗೊಂದು ಕೊಡ್ತೀನಿ ಅಂದಂತಹ ಫಸ್ಟ್ ಕಂಪ್ಯೂಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಯೂನಿವ್ಯಾಕ್ ಆಗಿರುತ್ತೆ. ಎಕರ್ಟ್ ಮತ್ತೆ ಮೌಚ್ಲಿ ಅವರು ಡೆವಲಪ್ ಮಾಡಿರುವಂಥದ್ದು. ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಕಮರ್ಷಿಯಲಿ ಅವೈಲಬಲ್ ಆದಂತಹ ಕಂಪ್ಯೂಟರ್ ಎಕರ್ಟ್ ಅಂಡ್ ಮೌಚ್ಲಿ ಅಂಡ್ ಗ್ರೂಪ್ ಡೆವಲಪ್ ಮಾಡಿದಂಥದ್ದು ಯೂನಿವ್ಯಾಕ್ ಆಗಿರುತ್ತೆ. ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು, ಯೂನಿವರ್ಸಲ್ ಸಾರ್ವತ್ರಿಕ ಆಟೋಮ್ಯಾಟಿಕ್ ಕಂಪ್ಯೂಟರ್ ಆಗಿರುತ್ತೆ. ಮೊಟ್ಟ ಮೊದಲ ಬಾರಿಗೆ ದುಡ್ಡು ಕೊಟ್ರೆ ಅವೈಲಬಲ್ ಆದಂತಹ ಕಂಪ್ಯೂಟರ್. ಇದಿಷ್ಟು ಕೂಡ ಕಂಪ್ಯೂಟರ್ನ ಇತಿಹಾಸ, ಯಾವ ರೀತಿ ಕಂಪ್ಯೂಟರ್ಗಳು ಡೆವಲಪ್ ಆಗ್ತಾ ಬಂತು ಅಂತ ಹೇಳ್ಬಿಟ್ಟು, ಡೆವಲಪ್ ಆಗ್ತಾ ಬಂತು ಅಂತ ಹೇಳಿ. ಯೂನಿವ್ಯಾಕ್ ನೆನಪಿರ್ಲಿ ಚೆನ್ನಾಗಿ. ಫೈನ್. ತುಂಬಾ ಚೆನ್ನಾಗಿ ನಮಗೆ ಗೊತ್ತಿರಬೇಕಾಗಿರುವಂತಹ ವಿಷಯ ಜನರೇಷನ್ಸ್ ಆಫ್ ಕಂಪ್ಯೂಟರ್, ಕಂಪ್ಯೂಟರಿನ ತಲೆಮಾರುಗಳು, ಕಂಪ್ಯೂಟರಿನ ತಲೆಮಾರುಗಳು. ಓಕೆ ಸರ್, ಏನ್ ತಲೆಮಾರು ಅಂತ ಹೇಳಿದ್ರೆ, ಜನರೇಷನ್ಸ್ ಅಂತ ಹೇಳಿದ್ರೆ, ನಮ್ ಜನರೇಷನ್ ಅಲ್ಲಿ ಹೀಗಿರ್ಲಿಲ್ಲ, ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ ಅಂತ ಹೇಳೋದು ಕೇಳಿದಿರಲ್ವಾ? ಹಿಂದಿನ ಜನರೇಷನ್ ಮುಂದಿನ ಜನರೇಷನ್ ಕೇಳಿದಿರಲ್ವಾ? ಕೆಲವು ಕಾರ್ಗಳು ಪರ್ಚೇಸ್ ಮಾಡ್ಬೇಕಾದ್ರೂ ನೋಡಿರಬಹುದು, ನ್ಯೂ ಜನರೇಷನ್ i10, ನ್ಯೂ ಜನರೇಷನ್, ನೆಕ್ಸ್ಟ್ ಜನರೇಷನ್, ಹಿಂಗೆಲ್ಲ ಕೇಳಿರ್ತೀರಲ್ವಾ? ಹೀಗೆ ಡಿಫರೆಂಟ್ ಕಂಪನಿಗಳು, ಪ್ರೈವೇಟ್ ಕಂಪನಿಗಳು ತಮ್ಮದೇ ಆಗಿರುವಂತಹ ವಸ್ತು ಪ್ರಾಡಕ್ಟಿನ ಜನರೇಷನ್ಸ್ ಬಿಡ್ತಾ ಹೋಗುತ್ತೆ. ಈಗ ಇವತ್ತು ಮಾರ್ಕೆಟ್ ನಲ್ಲಿ ನೀವ್ ಯಾವ್ದಾದ್ರು ಕಂಪ್ಯೂಟರ್ ಪರ್ಚೇಸ್ ಮಾಡೋದಕ್ಕೆ ಹೋದ್ರೆ, ಮಾರ್ಕೆಟ್ ಅಲ್ಲಿ ಕಂಪ್ಯೂಟರ್ ತಗೊಳಕ್ ಹೋದ್ರೆ ಹಲವು ಸಂಸ್ಥೆಯ ಮೈಕ್ರೋ ಪ್ರೊಸೆಸರ್ಗಳು ಅವೈಲಬಲ್ ಇದೆ ಮಾರ್ಕೆಟ್ ನಲ್ಲಿ. ಇಂಟೆಲ್ ಕಂಪನಿ ಮೈಕ್ರೋ ಪ್ರೊಸೆಸರ್, AMD ಕಂಪನಿ ಮೈಕ್ರೋ ಪ್ರೊಸೆಸರ್ ಇತ್ಯಾದಿ. ಆ ಇಂಟೆಲ್ ಕಂಪನಿಯವರು ತುಂಬಾ ಫೇಮಸ್. ಅವರು ಇಂಟೆಲ್ i3, ಇಂಟೆಲ್ i5, i7 ಹೀಗೆಲ್ಲ ಜನರೇಷನ್ಸ್ ಆಫ್ ಮೈಕ್ರೋ ಪ್ರೊಸೆಸರ್ ಸೇಲ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಬೇಕಾಗಿರೋದು ಪ್ರಪಂಚದಲ್ಲಿ ಮೊಟ್ಟ ಮೊದಲು ಯಾವ ರೀತಿ ಕಂಪ್ಯೂಟರ್ಗಳು ಬಂತು, ಅದರ ಕಾಲಮಾನ ಏನು, ಇದು ಇಂಪಾರ್ಟೆಂಟ್. ಆ ಟೈಮ್ ಪೀರಿಯಡ್ ಗೊತ್ತಿರಬೇಕು. ಅದಾದ್ಮೇಲೆ ನಂತರ ಬದಲಾವಣೆ ಏನಾಯ್ತು, ಆ ಎರಡನೇ ತಲೆಮಾರಿನ ಕಾಲಮಾನ ಏನು, ನೆಕ್ಸ್ಟ್ ಯಾವ್ದು ಬಂತು, ಈ ಆರ್ಡರ್ ಗೊತ್ತಿರಬೇಕು. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಜನರೇಷನ್ಸ್ ಆಫ್ ಕಂಪ್ಯೂಟರ್. ತುಂಬಾ ಜನ ಏನ್ ಮಾಡ್ತೀರಾ ಗೊತ್ತಾ, ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡಿದ್ರು, ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ರು, ಮೂರನೇ ತಲೆಮಾರು IC ಯೂಸ್ ಮಾಡಿದ್ರು, ಇಷ್ಟು ಮಾತ್ರ ತಿಳ್ಕೊಳ್ತೀರಾ. ಕೆಲವು ಬಾರಿ ಆ ಟೈಮ್ ಪೀರಿಯಡ್ ಕೂಡ ಕೇಳಿದಾರೆ, ಟೈಮ್ ಪೀರಿಯಡ್ ಕೂಡ ಮ್ಯಾಟರ್ ಆಗುತ್ತೆ, ನೋಡ್ಕೊಳ್ಳೋಣ. ಓಕೆನಾ? ಮೊದಲ ತಲೆಮಾರಿನ ಕಂಪ್ಯೂಟರ್ 1940ರಿಂದ 1956, 1940 ಇಂದ 1956. ಮೊದಲ ತಲೆಮಾರಿನ ಕಂಪ್ಯೂಟರ್ ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಅನ್ನ ಬಳಕೆ ಮಾಡಲಾಗ್ತಾ ಇತ್ತು. ನಿರ್ವಾತ ಕೊಳವೆ ತುಂಬಾ ಇಂಪಾರ್ಟೆಂಟ್. ವ್ಯಾಕ್ಯೂಮ್ ಟ್ಯೂಬ್ ನಿರ್ವಾತ ಕೊಳವೆ ಯೂಸ್ ಮಾಡ್ತಾ ಇದ್ರು. ಕಂಪ್ಯೂಟರ್ನ ಗಾತ್ರ ತುಂಬಾ ದೊಡ್ಡದಾಗಿತ್ತು, ಕಂಪ್ಯೂಟರ್ದು ಸೈಜ್ ತುಂಬಾ ದೊಡ್ಡದಾಗಿತ್ತು. ಜಾಸ್ತಿ ಎಲೆಕ್ಟ್ರಿಸಿಟಿ ಬಳಕೆ ಮಾಡ್ಕೊಳ್ತಾ ಇತ್ತು. ಹೆಚ್ಚು ಎಫಿಷಿಯನ್ಸಿ ಇರ್ಲಿಲ್ಲ, ಕಾರ್ಯಕ್ಷಮತೆ ಜಾಸ್ತಿ ಇರ್ಲಿಲ್ಲ. ಒಂದು ಬಾರಿಗೆ ಒಂದೋ ಎರಡೋ ಕೆಲಸ ಮಾಡಬಹುದಾಗಿತ್ತು ಅಷ್ಟೇ. ಯೂಶಲಿ ಒಂದೇ ಕೆಲಸ ಮಾಡಬಹುದಾಗಿತ್ತು. ನೋಡಿ,
ಒಂದು ಬಾರಿಗೆ ಒಂದೇ ಕೆಲಸ ಮಾಡುವ ಸಾಮರ್ಥ್ಯ ಹಾಗೂ ಹೆಚ್ಚು ಎಲೆಕ್ಟ್ರಿಸಿಟಿ, ಜಾಸ್ತಿ ಜಾಗ ಜೊತೆಗೆ ಜಾಸ್ತಿ ಎಲೆಕ್ಟ್ರಿಸಿಟಿ ಬಳಕೆ ಮಾಡ್ಕೊಳ್ತಾ ಇತ್ತು. ಮೊದಲ ತಲೆಮಾರಿನ ಕಂಪ್ಯೂಟರ್ ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ನಿರ್ವಾತ ಕೊಳವೆಗಳನ್ನ, ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನ ಬಳಕೆ ಮಾಡ್ತಾ ಇದ್ರು. ನಂತರ ಬೆಂಗಳೂರು ಏನಂತ ಕರೀತಾರ? ಸಿಲಿಕಾನ್ ಸಿಟಿ ಅಂತ ಕರೀತಾರಲ್ವಾ. ಸಿಲಿಕಾನ್ ಯಾಕೆ? IT ಇಂಡಸ್ಟ್ರಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಡಸ್ಟ್ರಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಬೆಂಗಳೂರಲ್ಲಿ ಬೇಸ್ಡ್ ಆಗಿದೆ. ಆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸಿಲಿಕಾನ್ ಬೇಸ್ಡ್ ಸಾಧನಗಳ ಮೇಲೆ ಡಿಪೆಂಡ್ ಆಗಿದೆ. ಸಿಲಿಕಾನ್ ಅನ್ನೋದು ಒಂದು ಅರೆವಾಹಕ ವಸ್ತು, ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್. ಸಿಲಿಕಾನ್, ಜರ್ಮೇನಿಯಂ ಎಟ್ಸೆಟ್ರಾ ಇದೆಲ್ಲ ಕೂಡ. ಆ ಸಿಲಿಕಾನ್ ಬಳಕೆ ಶುರು ಆಯ್ತು. ಆ ಸಿಲಿಕಾನ್ ಬಳಕೆ ಶುರು ಆದ್ಮೇಲೆ ಟ್ರಾನ್ಸಿಸ್ಟರ್ ಬಂತು. ಮಾರ್ಕೆಟಿಗೆ ಏನ್ ಬಂತು? ಟ್ರಾನ್ಸಿಸ್ಟರ್ ಓದಿರ್ತೀರಾ ಫಿಸಿಕ್ಸ್ ನಲ್ಲಿ. NPN, 2N 1P, NPN ಟ್ರಾನ್ಸಿಸ್ಟರ್. ಆಮೇಲೆ 2P ಮಧ್ಯ ಒಂದೇನೋ ಸ್ಯಾಂಡ್ವಿಚ್ ಆಗಿರೋದು PNP ಟ್ರಾನ್ಸಿಸ್ಟರ್. NPN, PNP ಟ್ರಾನ್ಸಿಸ್ಟರ್ಗಳು. ಟ್ರಾನ್ಸಿಸ್ಟರ್ಗಳ ಬಳಕೆ ಶುರುವಾಯಿತು. ಟ್ರಾನ್ಸಿಸ್ಟರ್ಗಳ ಬಳಕೆ 2ನೇ ತಲೆಮಾರಿನಲ್ಲಿ, ಸೆಕೆಂಡ್ ಜನರೇಷನ್ ಅಲ್ಲಿ. ಮೊದಲ ತಲೆಮಾರು ತುಂಬಾ ಜಾಸ್ತಿ ಜಾಗ ಆಕ್ಯುಪೈ ಮಾಡ್ತಾ ಇತ್ತಲ್ವಾ, ಇವಾಗ ಕಡಿಮೆ ಜಾಗ ಸಾಕು, ಚಿಕ್ಕದಾಯ್ತು ಆ ಸಾಧನ, ಕಡಿಮೆ ಜಾಗ ಸಾಕು, ಎಲೆಕ್ಟ್ರಿಸಿಟಿ ಏನ್ ಜಾಸ್ತಿ ಬಳಕೆ ಮಾಡ್ತಾ ಇಲ್ಲ, ಎಫಿಷಿಯನ್ಸಿ ಜಾಸ್ತಿ ಆಯ್ತು, ಒಂದೇ ಬಾರಿಗೆ ಹಲವು ಕೆಲಸಗಳನ್ನ ಮಾಡುವ ಸಾಮರ್ಥ್ಯ ಬಂತು. 1956 ಇಂದ 63, 1956ರಿಂದ 63. ಸರ್, ಕೆಲವು GK ಬುಕ್ ಅಲ್ಲಿ ಈ ಟೈಮ್ ಪೀರಿಯಡ್ ಬೇರೆ ಬೇರೆ ಕೊಟ್ಬಿಟ್ಟಿದಾರಲ್ಲ, ಏನ್ ಮಾಡೋದು? ಅಧಿಕೃತ ಸಾಧನಗಳು, ಸೋರ್ಸ್ ಏನಿದೆ ಅಲ್ಲಿಂದ ರೆಫರ್ ಮಾಡ್ಬೇಕು. ಅಧಿಕೃತ ಸೋರ್ಸ್ ಇಂದಾನೆ ಮಾಹಿತಿಯನ್ನ ಕಲೆ ಹಾಕಿ ನೀಡ್ತಾ ಇರೋದು ಸರಿಯಾಗಿದೆ. ಇದನ್ನ ನೀವು ಫಾಲೋ ಮಾಡಬಹುದು. ಇಲ್ಲ ಅರಿಹಂತ್ ಪಬ್ಲಿಕೇಶನ್ ಕಂಪ್ಯೂಟರ್ ಲಿಟರಸಿ ಬುಕ್ ಅನ್ನು ಕೂಡ ಫಾಲೋ ಮಾಡಬಹುದು. ಬೆಟರ್, ಚೆನ್ನಾಗಿದೆ. ಓಕೆನಾ? ಸೆಕೆಂಡ್ ಜನರೇಷನ್ ಕಂಪ್ಯೂಟರ್, 2ನೇ ತಲೆಮಾರಿನ ಕಂಪ್ಯೂಟರ್ ಏನ್ ಯೂಸ್ ಮಾಡಕ್ ಶುರು ಮಾಡಿದ್ರು? ಟ್ರಾನ್ಸಿಸ್ಟರ್, NPN, PNP. ನಂತರ 3ನೇ ತಲೆಮಾರಿನ ಕಂಪ್ಯೂಟರ್, ಥರ್ಡ್ ಜನರೇಷನ್ ಕಂಪ್ಯೂಟರ್. 3ನೇ ತಲೆಮಾರಿನ ಕಂಪ್ಯೂಟರ್ ನಲ್ಲಿ, ಥರ್ಡ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ಆ ಟ್ರಾನ್ಸಿಸ್ಟರ್ ಗಳನ್ನೇ ಕಂಬೈನ್ ಮಾಡಿ ಒಂದೇ ಒಂದು ಯೂಸ್ ಮಾಡೋದ್ ಬೇಕೆ, ಕಾಂಬಿನೇಷನ್ ಜಾಸ್ತಿ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಬಳಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಂಟಿಗ್ರೇಷನ್ ಮಾಡ್ಬಿಟ್ಟು, ಕಂಬೈನ್ ಮಾಡ್ಬಿಟ್ಟು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಗಳನ್ನ ಬಳಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. IC ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ 3ನೇ ತಲೆಮಾರಿನಲ್ಲಿ. 1964ರಿಂದ 1971, 1964 ಇಂದ 71 ಥರ್ಡ್ ಜನರೇಷನ್. 3ನೇ ತಲೆಮಾರಿನ ಕಂಪ್ಯೂಟರ್ಗಳು ಥರ್ಡ್ ಜನರೇಷನ್ ಅಲ್ಲಿ IC ಯೂಸ್ ಮಾಡ್ತಾ ಇದಾರೆ, ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಹೇಳ್ಬಹುದು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್. ನೆಕ್ಸ್ಟ್ ನಾವೆಲ್ಲ ಇವತ್ತು ಬಳಕೆ ಮಾಡ್ತಾ ಇರುವಂತದ್ದೇನು? ನಾವೆಲ್ಲ ಇವತ್ತು ಯೂಸ್ ಮಾಡ್ತಾ ಇರೋದು ಮೈಕ್ರೋ ಪ್ರೊಸೆಸರ್, ಸೂಕ್ಷ್ಮ ಸಂಸ್ಕರಣಾ ಘಟಕ ಅಂತ ಹೇಳ್ಬಹುದು. ಓಕೆನಾ? ಕನ್ನಡ ಟ್ರಾನ್ಸ್ಲೇಷನ್ ನಾಟ್ ಸೂಟಬಲ್. ಮೈಕ್ರೋ ಪ್ರೊಸೆಸರ್ ತಿಳ್ಕೊಳ್ಳೋಣ. ಈ ಮೈಕ್ರೋ ಪ್ರೊಸೆಸರ್ ಬಳಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ಕಾಂಬಿನೇಷನ್ ಆಫ್ IC ಅಂತಾನು ಹೇಳ್ಬಹುದು. ಮೈಕ್ರೋ ಪ್ರೊಸೆಸರ್ ಅದು ಕೂಡ ಸಿಲಿಕಾನ್ ಬೇಸ್ಡ್ ಆಗಿರುತ್ತೆ, ಸೆಮಿಕಂಡಕ್ಟರ್ ಬೇಸ್ಡ್ ಆಗಿರುತ್ತೆ. 1971 ಇಂದ ಪ್ರೆಸೆಂಟ್ ಇವಾಗಿನ ತನಕ ಬಳಕೆ ಮಾಡ್ಕೊಳ್ತಾ ಇದೀವಿ. ಸಾಮಾನ್ಯ ಬಳಕೆಗೆ ನಾವೆಲ್ಲ ಯೂಸ್ ಮಾಡ್ತಾ ಇರುವಂತಹ ಕಂಪ್ಯೂಟರ್, ನಿಮ್ಮ ಲ್ಯಾಪ್ಟಾಪ್, ಡೆಸ್ಕ್ ಟಾಪ್, ಪಾಮ್ ಟಾಪ್ ಏನೇನಿದೆ ಇಲ್ಲೆಲ್ಲಾ ಕಡೆ ಯೂಸ್ ಮಾಡ್ತಾ ಇರುವಂತದ್ದು ಮೈಕ್ರೋ ಪ್ರೊಸೆಸರ್. ಇವಾಗಿನ ತನಕ ಬಳಕೆ ಮಾಡ್ಕೊಳ್ತಾ ಇದೀವಿ ಮೈಕ್ರೋ ಪ್ರೊಸೆಸರ್ ಅನ್ನ. ಮಲ್ಟಿಪಲ್ ಆಪರೇಷನ್ಸ್ ಮಾಡಬಹುದು, ಸಾಮರ್ಥ್ಯ ಚೆನ್ನಾಗಿದೆ, ಎಫಿಷಿಯನ್ಸಿ ಚೆನ್ನಾಗಿದೆ ಮೈಕ್ರೋ ಪ್ರೊಸೆಸರ್ನದ್ದು. ಓಕೆ, ನಂತರ 5th ಜನರೇಷನ್, 5ನೇ ತಲೆಮಾರು ಅಂತ ಕನ್ಸಿಡರ್ ಮಾಡ್ಕೊಳ್ತಾರೆ. 5ನೇ ತಲೆಮಾರು ಅಂತ ಹೇಳ್ಬಿಟ್ಟು ಈ ಸೂಪರ್ ಕಂಪ್ಯೂಟರ್, ರೋಬೋಟಿಕ್ಸ್, ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂತಹ ಕ್ಷೇತ್ರಗಳಲ್ಲಿ ಯೂಸ್ ಮಾಡುವಂಥದ್ದು. ಮೈಕ್ರೋ ಪ್ರೊಸೆಸರ್ ಗಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವಂತಹ ಪ್ರೊಸೆಸರ್. ಇದನ್ನ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಗಳನ್ನ ಬಳಕೆ ಮಾಡಲಾಗುತ್ತೆ. ಇಂಪಾರ್ಟೆಂಟ್, SLSI ಅಂತ ನೆನ್ಪಿಟ್ಕೊಳ್ಬೇಕು. SLSI ಅಂತ ಹೇಳ್ಬಿಟ್ಟು
ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್, ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಗಳನ್ನ ಬಳಕೆ ಮಾಡಲಾಗತ್ತೆ. ಎಲ್ಲಿ? ಸೂಪರ್ ಕಂಪ್ಯೂಟರ್. ಸರ್ ಏನಿದು ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಏನ್ ಸ್ಪೆಷಲ್? ಸಾಮರ್ಥ್ಯ ಜಾಸ್ತಿ. ನನ್ನ ಕಂಪ್ಯೂಟರ್ ಅಲ್ಲಿ ಒಂದು 4 GB-ನೋ 8 GB-ನೋ ರ್ಯಾಮ್ ಇದ್ದು 1 TB ಹಾರ್ಡ್ ಡಿಸ್ಕ್ ಇದ್ರೆ ಸಾಮಾನ್ಯ ಕಂಪ್ಯೂಟರ್ಗಿಂತ 2.5 ಲಕ್ಷ ಪಟ್ಟು ಹೆಚ್ಚಿನ ಸ್ಟೋರೇಜ್ ಕೆಪಾಸಿಟಿ ಹೊಂದಿರುತ್ತೆ. ಜನರಲ್ ಆಗಿ ನಾರ್ಮಲ್ ಆಗಿ ಅಷ್ಟು ಹೆಚ್ಚಿನ ಸಾಮರ್ಥ್ಯ ಹೊಂದಿರುತ್ತೆ ಸೂಪರ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ತಿಳ್ಕೊಳ್ಳೋಣ ಇವಾಗ. ಕ್ಲಾಸಿಫಿಕೇಶನ್ ಹೇಗಿದೆ ಕಂಪ್ಯೂಟರ್ಗಳದ್ದು ಇದೆಲ್ಲ ಕೂಡ ಆಯ್ತಾ. ರೋಬೋಟೋ ಇನ್ನಿತರ ಕ್ಷೇತ್ರಗಳಲ್ಲಿ ಸೂಪರ್ ಕಂಪ್ಯೂಟರ್ನ ಬಳಕೆ ಮಾಡಲಾಗುತ್ತೆ. ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಕೂಡ ಕೃತಕ ಬುದ್ಧಿಮತ್ತೆಯ ಪಿತಾಮಹ ಅಂತ ಕೂಡ ಕರೀತಾರೆ ಜಾನ್ ಮೆಕಾರ್ಟಿ ಅವರನ್ನ. ಜಾನ್ ಮೆಕಾರ್ಟಿ, ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೊನೆಯಲ್ಲಿ ಟೆಕ್ನಾಲಜಿ ಪಾರ್ಟ್ ಅಂದ್ರೆ ಕಂಪ್ಯೂಟರ್ ಅಲ್ಲೇ ಟೆಕ್ನಾಲಜಿ ಪಾರ್ಟ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇದೆಲ್ಲ ಡಿಸ್ಕಸ್ ಮಾಡ್ಕೊಳ್ಳೋಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಕ್ವಿಕ್ ಆಗಿ ಒಂದ್ಸಲ ರಿಕಾಲ್ ಮಾಡೋಣ, ಹೇಳ್ತೀರಾ ನೀವು? ಜನರೇಷನ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಜನರೇಷನ್ಸ್ ಎಷ್ಟಿದೆ? ಎಷ್ಟು ಜನರೇಷನ್ಸ್ ಆಫ್ ಕಂಪ್ಯೂಟರ್ ಇದೆ? 5 ಇದೆ. 5 ಜನರೇಷನ್ಸ್ ಅಲ್ವಾ? ಓಕೆ, ವೆರಿ ಗುಡ್. ಫಾಸ್ಟ್ ಆಗಿ. ಮೊದಲ ತಲೆಮಾರು ಫಸ್ಟ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ನಿರ್ವಾತ ಕೊಳವೆಗಳನ್ನ ಬಳಕೆ ಮಾಡಲಾಗತ್ತೆ. ವ್ಯಾಕ್ಯೂಮ್ ಟ್ಯೂಬ್ ನಿರ್ವಾತ ಕೊಳವೆ ಬಳಕೆ ಮಾಡಲಾಗತ್ತೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ನಲ್ಲಿ. ತುಂಬಾ ಸ್ಲೋ, ಜಾಸ್ತಿ ಸ್ಪೇಸ್ ಕವರ್ ಮಾಡ್ಕೊಳ್ತಾ ಇದೆ, ಜೊತೆಗೆ ಜಾಸ್ತಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಮಾಡ್ಕೊಳ್ತಾ ಇದೆ ವ್ಯಾಕ್ಯೂಮ್ ಟ್ಯೂಬ್. ಟೈಮ್ ಲೈನ್ ಏನು ಅಂತ ಕೇಳಿದ್ರೆ 1940ರಿಂದ 1956, 1956 ಟೈಮ್ ಲೈನ್. ನಂತರ ಸೆಕೆಂಡ್ ಜನರೇಷನ್, ಎರಡನೇ ತಲೆಮಾರಿನ ಕಂಪ್ಯೂಟರ್ ನಲ್ಲಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ಏನನ್ನ ಬಳಕೆ ಮಾಡಲಾಗುತ್ತೆ? ಟ್ರಾನ್ಸಿಸ್ಟರ್ ಬಳಕೆ ಶುರುವಾಯಿತು ಇಲ್ಲಿ. ಟ್ರಾನ್ಸಿಸ್ಟರ್ ಬಳಕೆ ಶುರುವಾಯಿತು. ಟೈಮ್ ಲೈನು 1956 ಇಂದ 1963, 1963 ಟ್ರಾನ್ಸಿಸ್ಟರ್ ಬಳಕೆ ಶುರುವಾಯಿತು. NPN, PNP ಟ್ರಾನ್ಸಿಸ್ಟರ್ಗಳು. ನೆಕ್ಸ್ಟ್ ಥರ್ಡ್ ಜನರೇಷನ್, ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಅನ್ನ ಬಳಕೆ ಮಾಡಲಾಗುತ್ತೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಅನ್ನ ಯೂಸ್ ಮಾಡಲಾಗುತ್ತೆ ಥರ್ಡ್ ಜನರೇಷನ್ ಕಂಪ್ಯೂಟರ್ ನಲ್ಲಿ. 1964 ಇಂದ 1964ರಿಂದ 1971 ಥರ್ಡ್ ಜನರೇಷನ್ ಕಂಪ್ಯೂಟರ್. ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ ತುಂಬಾ ಸ್ಪೆಷಲ್, ನಾವೆಲ್ಲ ಬಳಕೆ ಮಾಡ್ತಾ ಇರುವಂತದ್ದು, ನಾವೆಲ್ಲ ಯೂಸ್ ಮಾಡ್ತಾ ಇರುವಂತದ್ದು ಮೈಕ್ರೋ ಪ್ರೊಸೆಸರ್ ಬಳಕೆ ಮಾಡಲಾಗುತ್ತೆ. ಟೈಮ್ ಲೈನು 1971ರಿಂದ ಇವಾಗಿನ ತನಕ, ಪ್ರೆಸೆಂಟ್ ತನಕ ಯೂಸ್ ಮಾಡ್ತಾ ಇದೀವಿ. ಫಿಫ್ತ್ ಜನರೇಷನ್ ಟೈಮ್ ಲೈನ್ ಹೇಳಲಿಲ್ಲ. ಪ್ರೆಸೆಂಟ್ ಅಂಡ್ ಬಿಯಾಂಡ್ ಇವಾಗ ಬಳಕೆ ಮಾಡ್ತಾ ಇದೀವಿ, ಫ್ಯೂಚರ್ ಅಲ್ಲೂ ಬಳಕೆ ಮಾಡ್ತೀವಿ ಅಷ್ಟೇ ಟೈಮ್ ಲೈನು. ಐದನೇ ತಲೆಮಾರು ಫಿಫ್ತ್ ಜನರೇಷನ್ ಸೂಪರ್ ಲಾರ್ಜ್ ಸ್ಕೇಲ್ ಸರ್ಕ್ಯೂಟ್, ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಸ್ ಅನ್ನ ಬಳಕೆ ಮಾಡಲಾಗುತ್ತೆ. ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ಅನ್ನ ಯೂಸ್ ಮಾಡಲಾಗುತ್ತೆ ಫಿಫ್ತ್ ಜನರೇಷನ್. ಪ್ರೆಸೆಂಟ್ ಅಂಡ್ ಬಿಯಾಂಡ್ ಅಂತ ಹೇಳ್ಬಹುದು, ಪ್ರೆಸೆಂಟ್ ಅಂಡ್ ಬಿಯಾಂಡ್ ಅಂತ ಹೇಳ್ಬಹುದು ಟೈಮ್ ಲೈನು. ಇವಾಗ ಯೂಸ್ ಮಾಡ್ತಾ ಇದೀವಿ, ಫ್ಯೂಚರ್ ನಲ್ಲಿ ಕೂಡ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳ್ಬಹುದು. ಯಾವ್ದನ್ನ? ಐದನೇ ತಲೆಮಾರು ಸೂಪರ್ ಕಂಪ್ಯೂಟರ್, ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಥ ಕ್ಷೇತ್ರಗಳಲ್ಲೆಲ್ಲ ಇದನ್ನ ಬಳಕೆ ಮಾಡಲಾಗುತ್ತೆ, ಯೂಸ್ ಮಾಡಲಾಗುತ್ತೆ. ಓಕೆ, ಇಲ್ಲ ಸ್ಲೈಡ್ಸ್ ಅಲ್ಲಿ ಆಮೇಲೆ ಇನ್ನೊಂದ್ಸಲ ರಿಕಾಲ್ ಮಾಡೋಣ. ಕ್ಲಾಸಿಫಿಕೇಶನ್ಸ್ ನೋಡ್ಕೊಳ್ಳೋಣ. ಕಂಪ್ಯೂಟರ್ನ ಹೇಗೆ ಕ್ಲಾಸಿಫಿಕೇಶನ್ ಮಾಡಲಾಗಿದೆ, ಕಂಪ್ಯೂಟರ್ ಅನ್ನ ಯಾವ ರೀತಿ ವರ್ಗೀಕರಣ ಮಾಡಲಾಗಿದೆ, ಕ್ಲಾಸಿಫೈ ಮಾಡಲಾಗಿದೆ ಅಂತ ಕೇಳಿದ್ರೆ, ಒಂದು ಬೇಸ್ಡ್ ಆನ್ ಆಪರೇಷನ್, ಯಾವ ರೀತಿ ಕಂಪ್ಯೂಟರ್ ಕಾರ್ಯನಿರ್ವಹಿಸುತ್ತೆ ಅದರ ಆಧಾರದ ಮೇಲೆ. ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡುತ್ತೆ, ಕಂಪ್ಯೂಟರ್ ಯಾವ ಭಾಷೆ ಅರ್ಥ ಆಗತ್ತೆ,
ಆ ಆಪರೇಷನ್ ಆಧಾರದ ಮೇಲೆ. ಅದ್ ಬಿಟ್ರೆ ಬೇಸ್ಡ್ ಆನ್ ಸೈಜ್. ನೋಡಿ, ಸೈಜ್ ಅಂದ್ರೆ ಫಿಸಿಕಲ್ ಸೈಜ್ ಅಲ್ಲ, ಇಷ್ಟಪ್ಪ ಕಂಪ್ಯೂಟರ್ ಅದಲ್ಲ. ಮತ್ತೆ ಪ್ರೊಸೆಸಿಂಗ್ ಕೆಪಾಸಿಟಿ, ಎಷ್ಟು ಕೆಲಸ ಮಾಡಬಹುದು, ಎಷ್ಟು ಸಾಮರ್ಥ್ಯ ಇದೆ, ಆ ಸೈಜ್ ನ ಆಧಾರದ ಮೇಲೆ ಕ್ಲಾಸಿಫೈ ಮಾಡಲಾಗುತ್ತೆ ಕಂಪ್ಯೂಟರ್ಗಳನ್ನ. ಬೇಸ್ಡ್ ಆನ್ ಆಪರೇಷನ್ ಹೇಗೆ ಕ್ಲಾಸಿಫಿಕೇಶನ್ ಮಾಡಲಾಗಿದೆ ಅಂತ ಕೇಳಿದ್ರೆ, ಬೇಸ್ಡ್ ಆನ್ ಆಪರೇಷನ್ ಹೇಗೆ ಕ್ಲಾಸಿಫಿಕೇಶನ್ ಮಾಡಲಾಗಿದೆ? ಫಸ್ಟ್ ಅನಲಾಗ್ ಕಂಪ್ಯೂಟರ್, ನಂತರ ಡಿಜಿಟಲ್ ಕಂಪ್ಯೂಟರ್, ಆಮೇಲೆ ಎರಡರದು ಮಿಕ್ಸು ಹೈಬ್ರಿಡ್ ಕಂಪ್ಯೂಟರ್. ಅನಲಾಗು ಡಿಜಿಟಲ್ ಹೈಬ್ರಿಡ್ ಅಂತ ಕ್ಲಾಸಿಫಿಕೇಶನ್ ಮಾಡಲಾಗಿದೆ ಬೇಸ್ಡ್ ಆನ್ ಆಪರೇಷನ್, ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋ ಆಧಾರದ ಮೇಲೆ. ಇನ್ನ ಬೇಸ್ಡ್ ಆನ್ ಸೈಜ್ ಅಂದ್ರೆ ಫಿಸಿಕಲ್ ಸೈಜ್ ಅಲ್ಲ, ಭೌತಿಕ ಗಾತ್ರ ಅಲ್ಲ, ಅದರ ಪ್ರೊಸೆಸಿಂಗ್ ಕೆಪಾಸಿಟಿ ಅಲ್ವಾ. ಬೇಸ್ಡ್ ಆನ್ ಸೈಜು ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೈನ್ ಫ್ರೇಮ್ ಕಂಪ್ಯೂಟರ್, ಮೈಕ್ರೋ, ಮಿನಿ, ಆಮೇಲೆ ಮೈನ್ ಫ್ರೇಮ್ ಕಂಪ್ಯೂಟರ್, ನಂತರ ಸೂಪರ್ ಕಂಪ್ಯೂಟರ್. ಈಗ ಇತ್ತೀಚೆಗೆ ಕ್ವಾಂಟಮ್ ಕಂಪ್ಯೂಟರ್ ಕೂಡ ಡೆವಲಪ್ಮೆಂಟ್ ಹಂತದಲ್ಲಿದೆ. ಕ್ವಾಂಟಮ್ ಕಂಪ್ಯೂಟರ್ ಅದನ್ನ ಸಪರೇಟ್ ಆಗಿ ತಿಳ್ಕೊಳ್ಳೋಣ, ಇಲ್ಲ ಅನ್ಬೇಡ, ಆಯ್ತಾ. ಸೂಪರ್ ಕಂಪ್ಯೂಟರ್ ಅಂತ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಸೂಪರ್ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು ಸೂಪರ್ ಕಂಪ್ಯೂಟರ್ ಅಂತ. ಇದು ಬೇಸ್ಡ್ ಆನ್ ಸೈಜು, ಇದು ಬೇಸ್ಡ್ ಆನ್ ಆಪರೇಷನ್. ನೋಡ್ಕೊಳ್ಳೋಣ ಉದಾಹರಣೆಗಳು ಹಾಗೂ ಏನೇನ್ ಕೆಲಸ ಮಾಡ್ತವೆ ಇದೆಲ್ಲ ಕೂಡ. ಇದೆಲ್ಲ ನಂತರ ತಿಳ್ಕೊಳ್ಳೋಣ. ಸಿದ್ಧಾರ್ಥ ಭಾರತದಲ್ಲಿ ತಯಾರಿಸಲಾದಂತಹ ಕಂಪ್ಯೂಟರ್. ಅಲಾನ್ ಟ್ಯೂರಿಂಗ್ ಅವರನ್ನ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್, ಆಧುನಿಕ ಕಂಪ್ಯೂಟರ್ನ ಪಿತಾಮಹ ಅಂತ ಕರೆಯಲಾಗತ್ತೆ. ಟ್ರಾನ್ಸಿಸ್ಟರ್ ನ ಬೆಲ್ ಲ್ಯಾಬೋರೇಟರಿಲಿ ಕಂಡು ಹಿಡಿಯಲಾಯ್ತು. ಎಕ್ಸಾಂಪಲ್ ಅವಾಗ ಕೇಳಿರ್ತಾರಲ್ವಾ, ಆ ಪಾಯಿಂಟ್ಸ್ ಅಷ್ಟೇನೆ ಇರ್ಲಿ. ಬೇಸ್ಡ್ ಆನ್ ಆಪರೇಷನ್, ಈಗ ಅನಲಾಗ್ ಕಂಪ್ಯೂಟರ್ ಒಂದು ಉದಾಹರಣೆ ಹೇಳೋದಾದ್ರೆ, ನನ್ನ ಹತ್ರ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ ಅನ್ಕೊಳ್ಳಿ, ಆಯ್ತಾ. ಆ ಬೈಕ್ ಅಲ್ಲಿ ಅನಲಾಗ್ ಸ್ಪೀಡೋಮೀಟರ್, ಅನಲಾಗ್ ಟ್ಯಾಕೋಮೀಟರ್, ಅನಲಾಗ್ ಓಡೋಮೀಟರ್ ಇದೆ. ಅನಲಾಗ್ ಅಂದ್ರೆ ಕಡ್ಡಿ ಮೂವ್ ಆಗುವ ಮೂಲಕ ಅಥವಾ ಮುಂಚೆ ನಾವೆಲ್ಲ ಚಿಕ್ಕವರಿದ್ದಾಗ ಹಾಸ್ಪಿಟಲ್ಗೆ ಹುಷಾರಿಲ್ಲ ಅಂತ ಹೋದ್ರೆ ಡಾಕ್ಟರ್ ಒಂದ್ ಬಾಕ್ಸ್ ಒಳಗಡೆ ಸ್ಪೆಷಲ್ ಆಗಿ ಕ್ಲೀನ್ ಆಗಿ ಇಟ್ಟಿರ್ತಾ ಇದ್ದಂತಹ ಥರ್ಮೋಮೀಟರ್ ನ ಮತ್ತಿನ್ನೊಂದ್ಸಲ ಕ್ಲೀನ್ ಮಾಡ್ಬಿಟ್ಟು ಬಾಯೊಳಗಡೆ ಇಟ್ಟು ರೀಡಿಂಗ್ ಚೆಕ್ ಮಾಡೋರಲ್ವಾ. ಆ ಥರ್ಮೋಮೀಟರ್ ಟ್ಯೂಬ್ ಒಳಗಡೆ ಫ್ಲೂಯಿಡ್ ಮೇಲೆ ಹೋಗುವ ಮೂಲಕ ರೀಡಿಂಗ್ ತೋರಿಸ್ತಾ ಇತ್ತಲ್ವಾ, ಇದು ಅನಲಾಗ್. ದ್ರವ ಟ್ಯೂಬ್ ನ ಮೂಲಕ ಮೇಲೆ ಹೋಗುವ ಮೂಲಕ ರೀಡಿಂಗ್ ತೋರಿಸ್ತಾ ಇರೋದು. ಹಾಗೆ ಸ್ಪೀಡೋಮೀಟರ್ ಕಡ್ಡಿ ಮೂವ್ ಆಗುವ ಮೂಲಕ ರೀಡಿಂಗ್ ತೋರಿಸ್ತಾ ಇದೆ ಅಲ್ವಾ, ಅದು ಅನಲಾಗ್. ಇನ್ನ BP ಚೆಕ್ ಮಾಡ್ಬೇಕು ಅಂದ್ರೆ ಆ BP ಮೆಷಿನ್ ಏನಂತ ಕರೀತಾರೆ, ಸ್ಪಿಗ್ಮೋಮ್ಯಾನೋಮೀಟರ್. ಆ ಸ್ಪಿಗ್ಮೋಮ್ಯಾನೋಮೀಟರ್ ಹಾಕ್ಬಿಟ್ಟು ಪರೀಕ್ಷೆ ಮಾಡ್ತಾ ಇದ್ರಲ್ವಾ, ಆ ಮರ್ಕ್ಯುರಿ ಫ್ಲೂಯಿಡ್ ರೈಸ್ ಆಗೋದಲ್ವಾ ಟ್ಯೂಬ್ ಒಳಗಡೆ, ಅದು ಅನಲಾಗ್. ಇವಾಗೆಲ್ಲ ಏನಾಗಿದೆ ಹೇಳಿ, ಗಂತರ ಇರುತ್ತೆ, ಹಿಂಗ್ ಹಣಗಿಡಿತಾರೆ, ಕೈಗಿಡಿತಾರೆ, ಬಾಡಿ ಟೆಂಪರೇಚರ್ ಗೊತ್ತಾಗ್ಬಿಡುತ್ತೆ, ನಂಬರ್ ತೋರಿಸ್ಬಿಡುತ್ತೆ, ಡಿಜಿಟಲ್. ಅದು ಡಿಜಿಟಲ್ ಅಲ್ವಾ. ಇನ್ನ ಎಂತದು ಸ್ಪಿಗ್ಮೋಮ್ಯಾನೋಮೀಟರ್ ಕೂಡ ಅಷ್ಟೇನೆ, ಆ ಡಿಜಿಟಲ್ ಡಿಸ್ಪ್ಲೇ ನಲ್ಲಿ BP ನಂಬರ್ ತೋರಿಸ್ಬಿಡುತ್ತೆ, ಡಿಜಿಟಲ್. ಅನಲಾಗ್ ಅಂತ ಹೇಳಿದ್ರೆ ಆ ಫ್ಲೂಯಿಡ್ ಮೂವ್ ಆಗುವ ಮೂಲಕ, ಕಡ್ಡಿ ಮೂವ್ ಆಗುವ ಮೂಲಕ ರೀಡಿಂಗ್ ಅನ್ನ ತೋರಿಸ್ತಾ ಇದ್ರೆ, ಯಾವ್ದಾದ್ರು ಕಂಪ್ಯೂಟಿಂಗ್ ಸಾಧನ ಪ್ರೆಷರು, ಟೆಂಪರೇಚರು, ಸ್ಪೀಡ್ ಎಟ್ಸೆಟ್ರಾ ಗ್ರಾಫ್ ನ ರೀತಿಯಲ್ಲಿ ರೀಡಿಂಗ್ ಅನ್ನ ತೋರಿಸ್ತಾ ಇದ್ರೆ ಅದನ್ನೇನಂತ ಕರೀತಾರೆ, ಅನಲಾಗ್ ಕಂಪ್ಯೂಟರ್ ಅಂತ ಕರೀತಾರೆ. ಹಳೆ ಸ್ಪೀಡೋಮೀಟರ್ ಒಳ್ಳೆ ಉದಾಹರಣೆ, ಹಳೆ ಥರ್ಮೋಮೀಟರ್ ಒಳ್ಳೆ ಉದಾಹರಣೆ. ನೀವು ಇನ್ಪುಟ್ ಕೊಟ್ರಿ, ಪ್ರೊಸೆಸಿಂಗ್ ಆಯ್ತು, ಔಟ್ಪುಟ್ ಕೊಡ್ತಾ ಇದೆ, ಅದು ಕೂಡ ಕಂಪ್ಯೂಟಿಂಗ್ ಸಾಧನನೇ. ಡಿಜಿಟಲ್ ಕಂಪ್ಯೂಟರು ನಾವೆಲ್ಲ ಇವಾಗ ಯೂಸ್ ಮಾಡ್ತಾ ಇರುವಂತದ್ದು, ನಾವೆಲ್ಲ ಇವಾಗ ಏನ್ ಯೂಸ್ ಮಾಡ್ತಾ ಇದೀವಿ ಇದೆಲ್ಲ ಡಿಜಿಟಲ್ ಕಂಪ್ಯೂಟರ್. ತುಂಬಾ ಇಂಪಾರ್ಟೆಂಟು. ನಮಗೆ ಅರ್ಥವಾಗುವ ಭಾಷೆ ಯಾವುದು ಅಂತ ಕೇಳಿದ್ರೆ, ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯನಿಗೂ ಒಂದು ಬೇಸಿಕ್ ಸೈನ್ ಲ್ಯಾಂಗ್ವೇಜ್ ಅರ್ಥ ಆಗತ್ತೆ ತಾನೆ. ಹಿಂಗಂದ್ರೆ ಊಟ ಆಯ್ತಾ, ಊಟ ಬೇಕಾ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತಲ್ವಾ. ಹಿಂಗಂದ್ರೆ ಬೇಡ ಅಂತನೋ ಅಥವಾ ಹಾಯ್ ಅಂತನೋ ಏನೋ ಒಂದು ಗೊತ್ತಾಗತ್ತೆ ತಾನೆ.
ಅಥವಾ ನಮ್ ಕನ್ನಡಿಗರಿಗೆ ಕನ್ನಡ ಭಾಷೆ ಮೂಲವಾಗಿ ಅರ್ಥ ಆಗುತ್ತೆ ತಾನೆ. ಆ ತರ ಎಲ್ಲಾ ಕಂಪ್ಯೂಟರಿಗೆ ಅರ್ಥವಾಗುವಂತಹ, ತುಂಬಾ ಇಂಪಾರ್ಟೆಂಟು, ಎಲ್ಲಾ ಕಂಪ್ಯೂಟರ್ಗೆ ಅರ್ಥವಾಗುವಂತಹ ಏಕೈಕ ಭಾಷೆ ಯಾವುದು ಅಂತ ಕೇಳಿದ್ರೆ, ಎಲ್ಲಾ ಕಂಪ್ಯೂಟರ್ಗೆ ಅರ್ಥವಾಗುವ ಏಕೈಕ ಭಾಷೆ 0 or 1 ರೂಪದಲ್ಲಿರುವಂತಹ ಮೆಷಿನ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಮುಂದೆ ತಿಳ್ಕೊಳ್ಳೋಣ. ಮೆಷಿನ್ ಲ್ಯಾಂಗ್ವೇಜ್ ಅಂತ ಅದು ಕೆಳಮಟ್ಟದ ಭಾಷೆ, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಡಿಯಲ್ಲಿ ಬರುತ್ತೆ. ಅದ್ ಮಾತ್ರ ಕಂಪ್ಯೂಟರ್ಗೆ ಅರ್ಥ ಆಗೋದು. ಆ 0-1 ರೂಪದಲ್ಲಿ ಕಂಪ್ಯೂಟರ್ 0-1 ರೂಪದಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ, ರಿಸಲ್ಟ್ ಔಟ್ಪುಟ್ ಕೊಡ್ತಾ ಇದ್ರೆ ಅದು ಡಿಜಿಟಲ್ ಕಂಪ್ಯೂಟರ್ ಆಗಿರುತ್ತೆ. ಇದೆರಡನ್ನು ಮಿಕ್ಸ್ ಮಾಡ್ಬಿಟ್ರೆ, ಅನಲಾಗು ಡಿಜಿಟಲ್ ಮಿಕ್ಸ್ ಮಾಡಿದ್ರೆ, ಎರಡೂ ರೀತಿ ರೀಡಿಂಗ್ ಅನ್ನ ಏನಾದ್ರೂ ತೋರಿಸ್ತಾ ಇದ್ರೆ, ಅನಲಾಗ್ ಕಡ್ಡಿನೂ ಮೂವ್ ಆಗ್ತಾ ಇದೆ, ನಂಬರು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನೇನಂತ ಕರೀತಾರೆ? ಹೈಬ್ರಿಡ್ ಕಂಪ್ಯೂಟರ್. ಕಾಂಬಿನೇಷನ್ ಆಫ್ ಬೋತ್ ಅನಲಾಗ್ ಅಂಡ್ ಡಿಜಿಟಲ್ ಫೀಚರ್ಸ್, ಕಾಂಬಿನೇಷನ್ ಆಫ್ ಬೋತ್ ಅನಲಾಗ್ ಅಂಡ್ ಡಿಜಿಟಲ್ ಗೆ ಹೈಬ್ರಿಡ್ ಅಂತ ಕರೀತಾರೆ. ಹೈಬ್ರಿಡ್ ಕಂಪ್ಯೂಟರ್ ಆಗಿರುತ್ತೆ, ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರೀತಾರೆ. ಇದಿಷ್ಟು ಯಾವ ರೀತಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಕಂಪ್ಯೂಟರಿನ ವರ್ಗೀಕರಣ, ಯಾವ ಆಧಾರದ ಮೇಲೆ, ಯಾವ ರೀತಿ ಹೇಳಿ ಕೆಲಸ ನಡೆಯುತ್ತೆ ಅಂತ ಅಲ್ವಾ? ವೆರಿ ಗುಡ್. ಬೇಸ್ಡ್ ಆನ್ ಆಪರೇಷನ್, ಯಾವ ರೀತಿ ಕೆಲಸ ನಡೆಯುತ್ತೆ ಅನ್ನೋ ಆಧಾರದ ಮೇಲೆ ಕ್ಲಾಸಿಫಿಕೇಶನ್ ಮಾಡಿರುವಂಥದ್ದು, ಬೇಸ್ಡ್ ಆನ್ ಆಪರೇಷನ್. ಹಾಗೆ ನೆಕ್ಸ್ಟ್ ಬೇಸ್ಡ್ ಆನ್ ಸೈಜ್ ಕ್ಲಾಸಿಫಿಕೇಶನ್ ನೋಡ್ಕೊಳ್ಳೋಣ. ಬೇಸ್ಡ್ ಆನ್ ಸೈಜ್, ಸಾಮರ್ಥ್ಯದ ಆಧಾರದ ಮೇಲೆ, ಪ್ರೊಸೆಸಿಂಗ್ ಕೆಪಾಸಿಟಿ ಆಧಾರದ ಮೇಲೆ ಮೈಕ್ರೋ ಕಂಪ್ಯೂಟರ್ ಹೇಳಿ, ಮಿನಿ ಕಂಪ್ಯೂಟರ್, ಆಮೇಲೆ ಮೈನ್ ಫ್ರೇಮ್ ಕಂಪ್ಯೂಟರ್ ಹಾಗೂ ಸೂಪರ್ ಕಂಪ್ಯೂಟರ್. ಮೈಕ್ರೋ, ಮಿನಿ, ಮೈನ್ ಫ್ರೇಮ್ ಹಾಗೂ ಸೂಪರ್ ಕಂಪ್ಯೂಟರ್. ಸರ್ ಇದೆಲ್ಲ ನೆನ್ಪಿಟ್ಕೊಳಕ್ ಕಷ್ಟ ಅಲ್ಲ, ಏನ್ ಮಾಡೋದು ಅಂತ ಅನಿಸ್ತಾ ಇರೋದು ಕೆಲವ್ರಿಗೆ. ಇಷ್ಟೊಂದಿದಾವಲ್ವಾ ಕ್ಲಾಸಿಫಿಕೇಶನ್, ಅಥವಾ ಮುಂದೆನೂ ಹಲವಾರು ವಿಷಯಗಳು. ಈಗ ಮೇನ್ ಮೆಮೊರಿ ಅಡಿಯಲ್ಲಿ ಯಾವ್ದು ಬರುತ್ತೆ, ಸೆಕೆಂಡರಿ ಮೆಮೊರಿ ಅಡಿಯಲ್ಲಿ ಯಾವ್ದು ಬರುತ್ತೆ, ಏನ್ ಮಾಡೋದು ಅಂತ ಹೇಳಿದ್ರೆ ಒಂದೇ ಒಂದು ಬೇಸಿಕ್ ವಿಷಯ ಏನ್ ಗೊತ್ತಾ? ನಮಗೆ ವಿಷಯದ ಬಗ್ಗೆ ಆಸಕ್ತಿ ಇರಬೇಕು, ಕಲಿಬೇಕು, ಎಕ್ಸಾಮ್ಗೆ ಅವಶ್ಯಕ ಅನ್ನೋದು ಫಸ್ಟ್ ಫಿಕ್ಸ್ ಆಗ್ಬೇಕು. ಆಸಕ್ತಿ ಇದ್ದಾಗ ಸುಲಭ. ಈಗ ಬಿಗ್ ಬಾಸ್ಗೆ ಬಂದಿರುವಂತಹ 16 ಜನ ಕಂಟೆಸ್ಟೆಂಟ್ಗಳು ಯಾರಪ್ಪ ಅಂತ 3 ದಿನ ನೋಡಿದ್ರೆ ನಿಮ್ಗೆಲ್ಲ ನೆನಪಿರುತ್ತೆ ತಾನೆ? ಯಾರು ಹೆಂಗೆ ಅಂತ ಬೇಕಾದ್ರೂ ಹೇಳ್ಬಿಡ್ತೀರಲ್ವಾ ನೋಡಿದ್ರೆ. ಇಲ್ಲ IPL ನೋಡ್ತಾ ಇದ್ರೆ RCB ಟೀಮಲ್ಲಿ ಯಾರಿದ್ದಾರೆ ಅಂತ ಹೇಳ್ತೀರಾ ತಾನೆ? PKL ನೋಡ್ತಾ ಇದ್ರೆ ಬೆಂಗಳೂರು ಬುಲ್ಸ್ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ತೀರಾ ತಾನೆ? ಇನ್ನು ಮ್ಯಾಚ್ ಶುರುವಾಗಿಲ್ಲ, ಗೊತ್ತಿಲ್ಲ ಸರಿಯಾಗಿ ನಿಮ್ಗೆ. ಮ್ಯಾಚ್ ಶುರು ಆದ್ಮೇಲೆ ಹೇಳ್ತೀರಾ ಅಲ್ವಾ? ಹಾಗೆ ಇಲ್ಲಿ ಕೂಡ ಅಷ್ಟೇನೆ, ಮೊದಲ ಬಾರಿ ಕೇಳಿದಾಗ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಎರಡನೇ ಬಾರಿ ಕೇಳಿದಾಗ ಓದಿದಾಗ ನೋಟ್ ಡೌನ್ ಅಥವಾ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕು, ನಂತರ ಮಲ್ಟಿಪಲ್ ರಿವಿಷನ್ಸ್ ಮಾಡ್ಬೇಕು. ಹೆಸರುಗಳು ಖಂಡಿತ ನೆನಪಲ್ಲಿ ಉಳಿಯತ್ತೆ, ಅದ್ರ ಅರ್ಥನೂ ಅರ್ಥ ಆಗತ್ತೆ, ಗೊತ್ತಾಗತ್ತೆ. ಆಯ್ತಾ? ನೋಡ್ತಾ ಹೋಗೋಣ. ಬೇಸ್ಡ್ ಆನ್ ಆಪರೇಷನ್ ಆಯ್ತು, ಬೇಸ್ಡ್ ಆನ್ ಸೈಜ್ ಹೇಗೆ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ, ಬೇಸ್ಡ್ ಆನ್ ಸೈಜ್ ಹೆಂಗ್ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಫಸ್ಟ್ ಮೈಕ್ರೋ ಕಂಪ್ಯೂಟರ್. ಸಾಮಾನ್ಯವಾಗಿ ನಾವು ಮೈಕ್ರೋ ಅನ್ನೋದು ಎಲ್ಲೆಲ್ಲಿ ಕೇಳಿದೀವಿ ಹೇಳಿ? ಮೈಕ್ರೋ ಆರ್ಗ್ಯಾನಿಸಮ್, ಮೈಕ್ರೋ ಪ್ರೊಸೆಸರ್ ಇಲ್ಲೆಲ್ಲ ಕೇಳಿದೀವಲ್ವಾ? ಮೈಕ್ರೋ ಸೂಕ್ಷ್ಮ ಅಂತ. ಒಂದು ಮೈಕ್ರೋಮೀಟರ್ ಅಂದ್ರೆ 10⁻⁻6 ಮೀಟರ್, ಅದು ಬೇರೆ, ಇಲ್ಲಿ ಇದು ಬೇರೆ. ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಇಲ್ಲ. ಮೈಕ್ರೋ ಕಂಪ್ಯೂಟರ್ ಅಂದ್ರೆ ಏನ್ ಗೊತ್ತಾ? ಪ್ರೊಸೆಸಿಂಗ್ ಕೆಪಾಸಿಟಿ ಕಡಿಮೆ, ಸಂಸ್ಕರಣೆ ಮಾಡುವ ಸಾಮರ್ಥ್ಯ ಕಡಿಮೆ. ಉದಾಹರಣೆಗೆ ಜನರಲ್ ಆಗಿ ಏನ್ ಹೇಳ್ಬೋದು ಗೊತ್ತಾ? ಈ 4 GB 8 GB 12 GB ರ್ಯಾಮ್ ಇರುವಂತಹ ಸಾಮಾನ್ಯ ಬಳಕೆಗೆ ಯೂಸ್ ಮಾಡ್ತೀವಲ್ವಾ ಕಂಪ್ಯೂಟರ್, ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಪ್ರಪಂಚದಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯ ಜನ ಸಾಮಾನ್ಯ ಬಳಕೆಗೆ ಬಳಸುವಂತಹ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್. ಉದಾಹರಣೆಗೆ ನೀವು ಕ್ಲಾಸ್ ಕೇಳೋದಕ್ಕೆ, ನಾನು ಕ್ಲಾಸ್ ಮಾಡೋದಕ್ಕೆ, ನೋಟ್ಸ್ ಟೈಪ್ ಮಾಡೋದಕ್ಕೆ ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡ್ತಾ ಇದ್ರೆ, PPT ಬಳಕೆ ಮಾಡೋದಕ್ಕೆ, ಎಕ್ಸೆಲ್ ಬಳಕೆ ಮಾಡೋದಕ್ಕೆ, ಈ ತರ ಸಾಮಾನ್ಯ ಬಳಕೆಗೆ ಏನ್ ಯೂಸ್ ಮಾಡ್ತೀವಲ್ವಾ, ಜನರಲ್ ಯೂಸ್, ಇಂಟರ್ನೆಟ್ ಬ್ರೌಸ್ ಮಾಡೋದು, ಹಾಗೆ
ಈ ವರ್ಡ್ ಆಫೀಸ್ ಫೈಲ್ಗಳನ್ನ ಯೂಸ್ ಮಾಡುವಂಥದ್ದು, ಈ ತರ ಬಳಕೆಗೆ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಅದು ಮೈಕ್ರೋ ಕಂಪ್ಯೂಟರ್. ತುಂಬಾ ಸಲ ಇದ್ರ ಬಗ್ಗೆ ಹಲವಾರು ಪ್ರಶ್ನೆಗಳು ಕೇಳಿದ್ದಾರೆ. ಪ್ರಪಂಚದಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯ ಜನ ಯೂಸ್ ಮಾಡುವಂಥದ್ದು, ಮೋಸ್ಟ್ ವೈಡ್ಲಿ ಯೂಸ್ಡ್ ಕಂಪ್ಯೂಟರ್ ಆಗಿರುತ್ತೆ ಮೈಕ್ರೋ ಕಂಪ್ಯೂಟರ್. ಮೈಕ್ರೋ ಕಂಪ್ಯೂಟರ್ ಅಂತ ಹೇಳಿದ್ರೆ ಡೆಸ್ಕ್ ಟಾಪು, ಲ್ಯಾಪ್ಟಾಪು, ಟ್ಯಾಬ್ಲೆಟ್, ಪೆನ್ ಟ್ಯಾಬು, ಪಾಮ್ ಟಾಪು ಇವೆಲ್ಲ ಉದಾಹರಣೆಗಳಾಗಿರುತ್ತೆ ಮೈಕ್ರೋ ಕಂಪ್ಯೂಟರಿಗೆ. ಮೈಕ್ರೋ ಕಂಪ್ಯೂಟರಿಗೆ ಮುಂದೆ ಹೋದ್ರ ನೆಕ್ಸ್ಟ್ ಯಾವುದು? ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಸಾಮರ್ಥ್ಯ ಹೊಂದಿರೋದು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸಾಮರ್ಥ್ಯ ಹೊಂದಿರುವಂಥದ್ದು ಮಿನಿ ಕಂಪ್ಯೂಟರ್. ಮಿನಿ ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು, ಓಕೆ, ಫಿಸಿಕಲ್ ಸೈಜ್ ಆಫ್ ದ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಥರನೇ ಇರುತ್ತೆ. ಭೌತಿಕ ಗಾತ್ರ ಮೈಕ್ರೋ ಕಂಪ್ಯೂಟರ್ ಗಾತ್ರದಲ್ಲೇ ಇದೆ, ಆದ್ರೆ ಸಾಮರ್ಥ್ಯ ಜಾಸ್ತಿ. ನನ್ನ ಹತ್ರ 2 ಕಂಪ್ಯೂಟರ್ ಇದೆ. ಕ್ಲಾಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿರೋ ಕಂಪ್ಯೂಟರು ಒಂದು 30,000 ರೂಪಾಯಿ ದುಡ್ಡು ಅಂತ ಅನ್ಕೊಳ್ಳಿ. ಸಾಮಾನ್ಯ ಬಳಕೆಗೆ ಸಾಮಾನ್ಯ ಜನ ಬಳಕೆ ಮಾಡ್ತಾ ಇರುವಂತಹ ಮೈಕ್ರೋ ಕಂಪ್ಯೂಟರು ದುಡ್ಡು ಕಮ್ಮಿ, ಸಾಮರ್ಥ್ಯ ಕಡಿಮೆ. ಅದೇ ನಾನು ಇಂಜಿನಿಯರಿಂಗ್ ಸಹ ಮಾಡಿದ್ದೀನಿ, ಓಕೆನಾ. ಇಂಜಿನಿಯರಿಂಗ್ ಡಿಸೈನು ಡ್ರಾಯಿಂಗ್ ಮಾಡೋದಕ್ಕೆ ಕ್ಯಾಟಿಯಾ, ಕ್ಯಾಡು, ಪ್ರೋಯಿ ಈ ತರದೆಲ್ಲ ಸಾಫ್ಟ್ವೇರ್ ಇರ್ತಾವಲ್ವಾ, ಆ ಸಾಫ್ಟ್ವೇರ್ ರನ್ ಮಾಡ್ಬೇಕು, ಅದರಲ್ಲಿ ಡಿಸೈನಿಂಗ್ ಮಾಡ್ಬೇಕು ಅಂದ್ರೆ ರ್ಯಾಮು ಜಾಸ್ತಿ ಇರ್ಬೇಕು, ಗ್ರಾಫಿಕ್ ಕಾರ್ಡು ಜಾಸ್ತಿ ಕೆಪಾಸಿಟಿ ಅದಿರ್ಬೇಕು, ಇದೆಲ್ಲ ಹೆಚ್ಚಿನ ಸಾಮರ್ಥ್ಯದ ಹೊಂದಿರುತ್ತಲ್ವಾ, ಆ ಕಂಪ್ಯೂಟರ್ಗೆ ದುಡ್ಡು ಜಾಸ್ತಿ ಆಗಿರುತ್ತೆ. ಇದು ಮಿನಿ ಕಂಪ್ಯೂಟರ್. ಇಂಜಿನಿಯರ್ಗಳು ಡಿಸೈನ್ ಡ್ರಾಯಿಂಗ್ ಮಾಡೋದಕ್ಕೆ, ಕ್ಯಾಡು, ಕ್ಯಾಮು ಎಟ್ಸೆಟ್ರಾ ಮಾಡೋದಕ್ಕೆ ಹೆಚ್ಚಿನ ಸಾಮರ್ಥ್ಯ ಇರುವ ಕಂಪ್ಯೂಟರ್ ಬಳಕೆ ಮಾಡ್ತಾರೆ. ನೋಡಕ್ಕೆ ನಾರ್ಮಲ್ ಕಂಪ್ಯೂಟರ್ ತರನೇ ಇರುತ್ತೆ, ದುಡ್ಡು 80,000, 1,00,000, 1,15 ಲಕ್ಷ ಇರಬಹುದು, ಡಿಪೆಂಡ್ಸ್ ಬೇಸ್ಡ್ ಆನ್ ದರ್ ನೀಡ್, ಓಕೆನಾ. ಇದಕ್ಕೆ ಮಿನಿ ಕಂಪ್ಯೂಟರ್ ಅಂತ ಕರೀತಾರೆ. ಮಿನಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಡಿಸೈನ್ಸ್ ಎಟ್ಸೆಟ್ರಾ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಫಿಸಿಕಲ್ ಸೈಜು ಸೇಮ್, ಪ್ರೊಸೆಸಿಂಗ್ ಕೆಪಾಸಿಟಿ ಜಾಸ್ತಿ. ಎಂತ ಕಂಪ್ಯೂಟರ್? ಮಿನಿ ಕಂಪ್ಯೂಟರ್. ಮಿನಿ ಕಂಪ್ಯೂಟರ್ ಅಂತ ಕರೀತಾರೆ. ಮೈಕ್ರೋ ಎಲ್ರು ಯೂಸ್ ಮಾಡೋದು, ಮಿನಿ ಒಂದ್ ಸ್ವಲ್ಪ ಹೆಚ್ಚು ಸಾಮರ್ಥ್ಯ ಹೊಂದಿರೋದು. ನೆಕ್ಸ್ಟ್ ಮೈನ್ ಫ್ರೇಮ್ ಕಂಪ್ಯೂಟರ್, ತುಂಬಾ ಇಂಪಾರ್ಟೆಂಟ್. ಮೈನ್ ಫ್ರೇಮ್ ಕಂಪ್ಯೂಟರ್ ನೋಡಿ, ಮೈಕ್ರೋ ಕಂಪ್ಯೂಟರ್ಗಿಂತ ಮಿನಿ ಕಂಪ್ಯೂಟರ್ ಸಾಮರ್ಥ್ಯ ಜಾಸ್ತಿ, ದುಡ್ಡು ಜಾಸ್ತಿ. ಸಾಮರ್ಥ್ಯ ಜಾಸ್ತಿ ಆದ್ಮೇಲೆ ಆಬ್ವಿಯಸ್ಲಿ ದುಡ್ಡು ಜಾಸ್ತಿ ಇರುತ್ತೆ. ಆ ಮಿನಿ ಕಂಪ್ಯೂಟರ್ಗಿಂತ ಮೈನ್ ಫ್ರೇಮ್ ಕಂಪ್ಯೂಟರ್, ಅದಕ್ಕಿಂತ ಮೈನ್ ಫ್ರೇಮ್ ಕಂಪ್ಯೂಟರ್ ಸಾಮರ್ಥ್ಯ ಇನ್ನೂ ಜಾಸ್ತಿ, ದುಡ್ಡು ಇನ್ನೂ ಜಾಸ್ತಿ. ಅದಕ್ಕಿಂತ ಇನ್ನು ಮುಂದೆ ಹೋದ್ರೆ ಸೂಪರ್ ಕಂಪ್ಯೂಟರ್, ಸಾಮರ್ಥ್ಯ ಇನ್ನೂ ಜಾಸ್ತಿ, ಸೈಜು, ಪ್ರೊಸೆಸಿಂಗ್ ಕೆಪಾಸಿಟಿ ಇನ್ನೂ ಜಾಸ್ತಿ, ದುಡ್ಡು ಇನ್ನೂ ಜಾಸ್ತಿ ಆಗಿರುತ್ತೆ, ಕಾಸ್ಟ್ಲಿ ಆಗಿರುತ್ತೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ಮೋರ್ ಕಾಸ್ಟ್ಲಿ ಅಥವಾ ಕಾಸ್ಟ್ಲಿಯರ್ ಅಂತ ಹಲವಾರು ಸಲ ಪ್ರಶ್ನೆ ಕೇಳಿದಾರೆ. ಯಾವ್ದು ಕಾಸ್ಟ್ಲಿ ಅಂತ? ನೋಡಿದ ತಕ್ಷಣ ಹೇಳ್ಬಹುದು, ಹೇಳ್ಬೇಕು ಏನಂತ. ಮೈಕ್ರೋಗಿಂತ ಮಿನಿ ಕಾಸ್ಟ್ಲಿ, ಮಿನಿಗಿಂತ ಮೈನ್ ಫ್ರೇಮ್ ಕಾಸ್ಟ್ಲಿ, ಮೈನ್ ಫ್ರೇಮ್ ಗಿಂತ ಸೂಪರ್ ಕಂಪ್ಯೂಟರ್ ಕಾಸ್ಟ್ಲಿ ಅಂತ. ಮೈನ್ ಫ್ರೇಮ್ ಕಂಪ್ಯೂಟರ್ ಅಂದ್ರೆ ಬಿಸ್ನೆಸ್ ಪ್ರಪಂಚದ ಬೆನ್ನೆಲುಬು ಅಂತ ಕರೀತಾರೆ. ಕೇಳಿಸ್ಕೊಳ್ಳಿ ನೀಟಾಗಿ, ಬಿಸ್ನೆಸ್ ಪ್ರಪಂಚದ ಬೆನ್ನೆಲುಬು, ಬ್ಯಾಕ್ ಬೋನ್ ಆಫ್ ದ ಬಿಸ್ನೆಸ್ ವರ್ಲ್ಡ್ ಅಂತ ಕರೀತಾರೆ ಈ ಮೈನ್ ಫ್ರೇಮ್ ಕಂಪ್ಯೂಟರ್ನ. ಹಂಗಂದ್ರ ಒಂದು ಕಂಪನಿಯವರು ಸಾವಿರಾರು ಜನ ಕಸ್ಟಮರ್ಗಳಿಗೆ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಕಸ್ಟಮರ್ಗಳಿಗೆ ಸೇವೆ ಒದಗಿಸ್ಬೇಕಲ್ವಾ. ಈಗ ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI, ಆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರ ಕೆಳಗಡೆ ಒಂದು 50 ಕೋಟಿ ಜನರ ಬ್ಯಾಂಕ್ ಅಕೌಂಟ್ ಇದೆ ಅಂತ ತಿಳ್ಕೊಳ್ಳಿ. 50 ಕೋಟಿ ಜನರ ಮಾಹಿತಿ ಒಂದು ಸರ್ವರ್ ಅಲ್ಲಿ ಸಂಗ್ರಹ ಆಗಿರುತ್ತೆ ಅಲ್ವಾ. ಅಷ್ಟು ಜನರ ಮಾಹಿತಿಯನ್ನ ಕಸ್ಟಮರ್ ಕೇಳಿದಾಗ ನೀಡ್ಬೇಕಲ್ವಾ. ಯೋನೋ SBI ಬ್ಯಾಂಕ್ ಆಪ್ ಬಳಕೆ ಮಾಡಿಕೊಂಡು ನಿಮ್ ಬ್ಯಾಂಕ್ ಲಾಸ್ಟ್ ಒಂದು ತಿಂಗಳ ಸ್ಟೇಟ್ಮೆಂಟ್, ಕರೆಂಟ್ ಬ್ಯಾಲೆನ್ಸ್ ಇದೆಲ್ಲ ಚೆಕ್ ಮಾಡ್ತಾ ಇದ್ರೆ ಆ ಮಾಹಿತಿ ಕೊಡ್ಬೇಕು ತಾನೆ. ಆ ಮಾಹಿತಿ ಕೊಡೋದು ಯಾವುದು? ಆ ಮಾಹಿತಿ ಕೊಡೋದು ಮೈನ್ ಫ್ರೇಮ್ ಕಂಪ್ಯೂಟರ್.
ಸರ್ ನಮ್ಮ ಊರಲ್ಲಿ ಬ್ಯಾಂಕ್ ಇದೆ, ಬ್ಯಾಂಕಿಗೆ ಹೋಗಿದ್ದ, ಒಂದ್ 4 ಜನ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ರು, ಅವ್ರನ್ನ ಕೇಳಿದಾಗ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿದೆ, ದುಡ್ಡು ಯಾವ್ದಾದ್ರು ಸಬ್ಸಿಡಿ ಅದು ಇದು ಬಂದಿದ್ಯಾ ಚೆಕ್ ಮಾಡಿ ಅಂತ ಚೆಕ್ ಮಾಡಿ ಹೇಳ್ತಾರಲ್ವಾ, ಆ ಕಂಪ್ಯೂಟರ್ ಅಂದ್ರೆ ಅದಲ್ಲ. ನಿಮ್ಮೂರಿನ ಬ್ಯಾಂಕ್ ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಇಟ್ಕೊಂಡು ಕೂತಿರ್ತಾರಲ್ವಾ, ಅದೆಂತ ಕಂಪ್ಯೂಟರು? ಅದು ಮೈಕ್ರೋ ಕಂಪ್ಯೂಟರ್. ಸರ್ವರ್ ಜೊತೆ ಕನೆಕ್ಟ್ ಆಗಿರೋ ಕಂಪ್ಯೂಟರ್ ಇರುತ್ತಲ್ವಾ, ಅದು ಮೈನ್ ಫ್ರೇಮ್ ಕಂಪ್ಯೂಟರ್. ಸಾವಿರಾರು ಲಕ್ಷಾಂತರ ಕಸ್ಟಮರ್ಗಳಿಗೆ ಸೇವೆ ಒದಗಿಸುವಂತಹ ಕಂಪ್ಯೂಟರ್, ಬಿಸ್ನೆಸ್ ಪ್ರಪಂಚದ ಬೆನ್ನೆಲುಬು ಅಂತ ಕರೀತಾರಲ್ವಾ, ಇದು ಮೈನ್ ಫ್ರೇಮ್ ಕಂಪ್ಯೂಟರ್ ಆಗಿರುತ್ತೆ. ಸಾವಿರಾರು ಬಳಕೆದಾರರಿಗೆ ಸೇವೆ ಒದಗಿಸ್ತಾ ಇರುವಂತಹ ಕಂಪ್ಯೂಟರ್ ಆಗಿರುತ್ತೆ. ಬ್ಯಾಕ್ ಬೋನ್ ಆಫ್ ದ ಬಿಸ್ನೆಸ್ ವರ್ಲ್ಡ್ ಅಂತ ಕರೀತಾರೆ. ಇಂಪಾರ್ಟೆಂಟ್ ಮೈನ್ ಫ್ರೇಮ್ ಕಂಪ್ಯೂಟರ್, ಮೈನ್ ಫ್ರೇಮ್ ಕಂಪ್ಯೂಟರ್ ಆಗಿರುತ್ತೆ. ನಂತರ ಸೂಪರ್ ಕಂಪ್ಯೂಟರ್. ಓಕೆ, ಸೂಪರ್ ಕಂಪ್ಯೂಟರ್ಗಳನ್ನ ಹಲವು ಕ್ಷೇತ್ರಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಕೋಟ್ಯಾಂತರ ರೂಪಾಯಿ ದುಡ್ಡಿರುತ್ತೆ ಒಂದೊಂದು ಸೂಪರ್ ಕಂಪ್ಯೂಟರಿಗೆ. ಪ್ರೈವೇಟ್ ಎಂಟಿಟೀಸ್ ಅವರು ಡೆವಲಪ್ ಮಾಡೋದು ಕಡಿಮೆ, ಮಾಡ್ತಾರೆ ಅವಶ್ಯಕತೆ ಇದ್ರೆ. ಇಲ್ಲ, ಜನರಲ್ ಆಗಿ ಭಾರತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೆ, ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ. ಈ ಪ್ರೋಗ್ರಾಮ್ ನಡಿಯಲ್ಲಿ ಹಲವು ನಂಬರ್ಸ್ ಆಫ್ ಸೂಪರ್ ಕಂಪ್ಯೂಟರ್ಗಳನ್ನ ಡೆವಲಪ್ ಮಾಡುವ ಉದ್ದೇಶ ಇಟ್ಕೊಂಡಿದೆ. ನೋಡಿ, ತುಂಬಾ ಸಲ ಎಕ್ಸಾಮಿನೇಷನ್ ಅಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು, ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು, ಪ್ರಪಂಚದ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು, ಭಾರತದ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವುದು, ಇವಾಗ ಸದ್ಯಕ್ಕೆ ಹೀಗೆಲ್ಲ ಕೇಳ್ತಾರೆ. ಎಕ್ಸಾಮಿನೇಷನ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ನಮ್ಗೆ ಅಲ್ವಾ. ಎಕ್ಸಾಮಿನೇಷನ್ ತನಕ ಈ ರ್ಯಾಂಕ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಕರೆಂಟ್ ಅಫೇರ್ಸ್ ನಲ್ಲಿ ಇವೆಲ್ಲ ಓದ್ಕೋಬೇಕು ನೀವು. ಇವತ್ ಯಾವ್ದಿದೆ ಅಂತ ನಾನು ಹೇಳ್ತೀನಿ, ಎಕ್ಸಾಮ್ ತನಕ ಅದೇ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬೇರೆ ಯಾವ್ದಾದ್ರು ಬಂದ್ಬಿಟ್ಟು ಅದನ್ನ ಓವರ್ಟೇಕ್ ಮಾಡ್ಬಿಡ್ಬಹುದು ರ್ಯಾಂಕಿಂಗ್ ನಲ್ಲಿ. ಮುಂಚೆ ಏನಾಗಿತ್ತು ಗೊತ್ತಾ, ಟಾಪ್ 500 ಗ್ಲೋಬಲ್ ರ್ಯಾಂಕಿಂಗ್ ನಲ್ಲಿ ಭಾರತ ಸೂಪರ್ ಕಂಪ್ಯೂಟರ್ಗಳೇ ಇರ್ಲಿಲ್ಲ. ಟಾಪ್ 500 ಲಿಸ್ಟ್ ಅಲ್ಲಿ ನಮ್ ಸೂಪರ್ ಕಂಪ್ಯೂಟರ್ಗಳೇ ಇರ್ಲಿಲ್ಲ. ಇವಾಗ ಇತ್ತೀಚೆಗೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಎಲ್ಲ ಮಾಡಿ ಪರಮ್ ಸಿರೀಸ್ ಆಫ್ ಸೂಪರ್ ಕಂಪ್ಯೂಟರ್ಗಳೆಲ್ಲ ಬಂದ್ವಲ್ವಾ, ಪರಮ್, ಪ್ರತ್ಯೂಷು, ಮಿಹಿರ್ ಇವೆಲ್ಲ ಬಂದ್ವಲ್ವಾ. ಅವೆಲ್ಲ ಬಂದ್ಮೇಲೆ ಸದ್ಯಕ್ಕೆ ನಮ್ದು ಟಾಪ್ 500 ಅಲ್ಲಿ ಕೆಲವು 3-4-5 ಸೂಪರ್ ಕಂಪ್ಯೂಟರ್ಗಳು ಇದಾವೆ. ಟಾಪ್ 100 ಒಳಗಡೆನು ಸೂಪರ್ ಕಂಪ್ಯೂಟರ್ ಬಂದಿದೆ. ಹೀಗೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಒಂದೊಳ್ಳೆ ಪ್ರೋಗ್ರಾಮ್ ಆಗಿರುತ್ತೆ. ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು? ಸಾಮಾನ್ಯವಾಗಿ ಕಂಪ್ಯೂಟರ್ ಸಾಮರ್ಥ್ಯವನ್ನ, ಸ್ಟೋರೇಜ್ ಅಥವಾ ಪ್ರೊಸೆಸಿಂಗ್ ಕೆಪಾಸಿಟಿಯನ್ನ ಫ್ಯೂ GB TB ಗಳಲ್ಲಿ ಹೇಳಿದ್ರೆ ಇದರ ಸಾಮರ್ಥ್ಯವನ್ನ ಫ್ಲಾಪ್ಸ್ ನಲ್ಲಿ ಮೆಜರ್ ಮಾಡ್ತಾರೆ. ಫ್ಲಾಪ್ ಅಂದ್ರೆ ಹಂಗಲ್ಲ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ. ಏನು? ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಆಗಿರುತ್ತೆ. ತುಂಬಾ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವಂತಹ ಸ್ಪೆಷಲ್ ಅಪ್ಲಿಕೇಶನ್ಸ್ ಗೆ ಬಳಕೆ ಮಾಡುವಂತಹ ಕಂಪ್ಯೂಟರ್ ಇದು. ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ತಾರ? ವೆದರ್ ಫೋರ್ಕಾಸ್ಟಿಂಗು, ಅನಿಮೇಷನ್, ಗ್ರಾಫಿಕ್ಸ್ ಎಲ್ಲ ಮಾಡೋದಕ್ಕೆ. ಸಣ್ಣ ಪುಟ್ಟ ಗ್ರಾಫಿಕ್ಸ್ ಅಲ್ಲ, ತುಂಬಾ ಹೆಚ್ಚಿನ ಮಟ್ಟದ್ದು ಕಂಪ್ಲೀಟ್ ಮೂವಿನ ಗ್ರಾಫಿಕ್ಸ್ ಇರುತ್ತಲ್ವಾ, ಅಂತ ಕಡೆ ಬಳಕೆ ಮಾಡೋದಕ್ಕೆ. ಫ್ಲೂಯಿಡ್ ಡೈನಾಮಿಕ್ಸ್, ನ್ಯೂಕ್ಲಿಯರ್ ಎನರ್ಜಿ ರಿಸರ್ಚ್ ಇತ್ಯಾದಿ. ವೆದರ್ ಅಬ್ಸರ್ವೇಷನ್ ತುಂಬಾ ಒಳ್ಳೆ ಅಪ್ಲಿಕೇಶನ್. ತಿಳ್ಕೊಳ್ಳೋಣ ಯಾಕೆ ಹೆಂಗೆ ಅಂತ ಹೇಳ್ಬಿಟ್ಟು ನಂತರ ಸೂಪರ್ ಕಂಪ್ಯೂಟರ್ಗಳನ್ನ ಬಳಕೆ ಮಾಡಲಾಗತ್ತೆ ಇಲ್ಲೆಲ್ಲ. ಸೂಪರ್ ಕಂಪ್ಯೂಟರ್ಗಳನ್ನ 10^15 ಫ್ಲಾಪ್ಸ್ ಅಂತ ಹೇಳಿದ್ರೆ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಪೆಟಾಫ್ಲಾಪ್ಸ್ ಅಲ್ಲಿ ಮೆಜರ್ ಮಾಡ್ತಾರೆ. ಪೆಟಾಫ್ಲಾಪ್ಸ್ ಅಂತ ಹೇಳಿದ್ರೆ 10^15 ಅಥವಾ 1 / 15 zeros ಆಗಿರುತ್ತೆ. ಅಷ್ಟು ಸಾಮರ್ಥ್ಯವನ್ನ ಹೊಂದಿದೆ. ಅಂದ್ರೆ ಅಷ್ಟು ಕೆಲಸವನ್ನ ಪರ್ ಸೆಕೆಂಡ್ ಮಾಡುವ ಸಾಮರ್ಥ್ಯವನ್ನ ಈ ಸೂಪರ್ ಕಂಪ್ಯೂಟರ್ ಹೊಂದಿದೆ. ಲಕ್ಷಾಂತರ ಕೋಟ್ಯಾಂತರ ಕೆಲಸ ಪರ್ ಸೆಕೆಂಡ್ಗೆ ಮಾಡುವ ಕೆಪಾಸಿಟಿಯನ್ನು ಸೂಪರ್ ಕಂಪ್ಯೂಟರ್ ಹೊಂದಿದೆ. ಇನ್ನ ಮೆಮೊರಿ, ನಿಮ್ ಲ್ಯಾಪ್ಟಾಪಿನ ಹಾರ್ಡ್ ಡಿಸ್ಕ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ? ಸಾಮಾನ್ಯವಾಗಿ 1 TB ಇರುತ್ತೆ ಇವಾಗೆಲ್ಲ. ಮುಂಚೆದೆಲ್ಲ 250 GB, 100 GB, 500 GB ಎಲ್ಲ ಬರೋದು. ಇವಾಗ 1 TB ಅಂತೂ ಕಾಮನ್, ಎಲ್ಲರ ಲ್ಯಾಪ್ಟಾಪ್ ಅಲ್ಲೂ ಇರುತ್ತೆ. 1 TB ಅದನ್ನ ಸ್ಟ್ಯಾಂಡರ್ಡ್ ಅಂತ ತಿಳ್ಕೊಂಡ್ರೆ ಇದ್ರದ್ದು 2.5 ಲಕ್ಷ ಪಟ್ಟು ಜಾಸ್ತಿ. ಇಮ್ಯಾಜಿನ್ ಮಾಡಿ, 2,50,000 ಟೈಮ್ಸ್ ಮೋರ್ ಆಗಿರುತ್ತೆ. ಅಷ್ಟು ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ.
ಇದನ್ನ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಪ್ಲೇಸ್ ಮಾಡಿಟ್ಟಿರ್ತಾರೆ, ತುಂಬಾ ಹ್ಯೂಜ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಸೂಪರ್ ಕಂಪ್ಯೂಟರ್ ಸ್ಪೆಷಲ್ ಅಪ್ಲಿಕೇಶನ್ಸ್ಗೆ ಬಳಕೆ ಮಾಡ್ಕೊಳ್ತಾರೆ ಸೂಪರ್ ಕಂಪ್ಯೂಟರ್ನ. ಇತಿಹಾಸ ನೋಡ್ಬಿಡೋಣ. ಕೇಳ್ತಾರ ಕೆಲವು ವಿಷಯ ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಹೇಳ್ತಾ ಇದ್ದೀರಾ ಆಗ್ಲೇ, ಗುಡ್. ಪ್ರಪಂಚದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ನ ಡೆವಲಪ್ ಮಾಡ್ತಾರೆ ಅಮೆರಿಕಾದವರು. ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅಡಿಯಲ್ಲಿ, ಅಮೆರಿಕಾದ ರಕ್ಷಣಾ ಸಂಸ್ಥೆಯ ಅಡಿಯಲ್ಲಿ ಡಾಕ್ಟರ್ ಸೆಮೂರ್ ಕ್ರೇ ಅವರ ನೇತೃತ್ವದಲ್ಲಿ, ಡಾಕ್ಟರ್ ಸೆಮೂರ್ ಕ್ರೇ ಅಂದ್ಬಿಟ್ಟು ಆ ಸೆಮೂರ್ ಕ್ರೇ ಟೀಮ್ ಅವರ ನೇತೃತ್ವದಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡ್ತಾರೆ. ಹೆಸರು ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅವರು ಡೆವಲಪ್ ಮಾಡಿದ್ದು, ಅದಕ್ಕೆ ಆ ಹೆಸರೇ ಇಟ್ಟಿದ್ದಾರೆ CDC ಅಂತ. ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅವರ 6600 CDC 6600 ಆಗಿರುತ್ತೆ. ಪ್ರಪಂಚದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಸೆಮೂರ್ ಕ್ರೇ ಅವರ ನೇತೃತ್ವದ ತಂಡ ಡೆವಲಪ್ ಮಾಡಿರೋದು ವರ್ಲ್ಡ್ಸ್ ಫಸ್ಟ್ ಸೂಪರ್ ಕಂಪ್ಯೂಟರ್. ಈ ಕಂಪ್ಯೂಟರ್ ನೋಡಿನೇ ಸೂಪರ್ ಕಂಪ್ಯೂಟರ್ ಅಂತ ಹೆಸರು ಬಂದಿದ್ದು. ಸೆಮೂರ್ ಕ್ರೇ ಅವರ ತಂಡ ಡೆವಲಪ್ ಮಾಡ್ತಲ್ವ, ಇದು ನೋಡಿನೇ ಸೂಪರ್ ಕಂಪ್ಯೂಟರ್ ಅಂತ ಹೆಸರು ಬಂತು. ವರ್ಲ್ಡ್ಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ CDC 6600. ಭಾರತಕ್ಕೆ ಅಮೆರಿಕ ಫ್ರೆಂಡ್ಲಿ ನೇಷನ್ ಎನಿಮಿ ನೇಷನ್, ರಷ್ಯಾ ಫ್ರೆಂಡ್ಲಿ ನೇಷನ್ ಎನಿಮಿ ನೇಷನ್. ಭಾರತೀಯರು ಪಕ್ಕದಲ್ಲಿರೋ ಫ್ರೆಂಡ್ಸ್ ಚೀನಾ ಪಾಕಿಸ್ತಾನದವ್ರನ್ನ ಬಿಟ್ರೆ ಹೆಚ್ಚು ಕಮ್ಮಿ ಎಲ್ಲಾ ದೇಶಗಳ ಜೊತೆಗೆ ಒಳ್ಳೆ ಸಂಬಂಧವನ್ನೇ ಮೇಂಟೈನ್ ಮಾಡ್ತಾ ಇದೀವಿ. ಒಳ್ಳೇದದು, ಒಂದು ಒಳ್ಳೆ ಗ್ಲೋಬಲ್ ಸೊಸೈಟಿಯಲ್ಲಿ ಆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾ ಇರೋದು. ಅಮೆರಿಕನ್ಸು ಫ್ರೆಂಡ್ಸ್, ರಷ್ಯನ್ಸು ಫ್ರೆಂಡ್ಸ್. ಅಮೆರಿಕದವರು ವರ್ಲ್ಡ್ಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡ್ತಾರಲ್ವಾ CDC 6600, ಭಾರತದವರು ಅಮೆರಿಕದವ್ರನ್ನ ಕೇಳ್ತಾರೆ, ನಮಗೂ ಕೂಡ ಸೂಪರ್ ಕಂಪ್ಯೂಟರ್ ತಂತ್ರಜ್ಞಾನವನ್ನ ಕೊಡಿ, ದುಡ್ಡು ಕೊಡ್ತೀವಿ, ಫ್ರೀ ಆಗಲ್ಲ, ನಮಗೂ ಕೂಡ ಸೂಪರ್ ಕಂಪ್ಯೂಟರ್ ನ ನೀಡಿ, ಅಥವಾ ಟೆಕ್ನಾಲಜಿ ಆದ್ರೂ ಶೇರ್ ಮಾಡಿ, ನಾವು ಕೂಡ ಸೂಪರ್ ಕಂಪ್ಯೂಟರ್ ನ ಡೆವಲಪ್ ಮಾಡ್ಕೊಳ್ತೀವಿ ನಮ್ಮ ಬಳಕೆಗೆ ಅಂತ ಹೇಳ್ಬಿಟ್ಟು. ನಾವು ಕೇಳೋ ಹೊತ್ತಿಗಾಗ್ಲೇ ಭಾರತದಲ್ಲಿ ಮೊಟ್ಟ ಮೊದಲ ಅಣು ಪರೀಕ್ಷೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿರ್ತೀವಿ. ಇಂದಿರಾ ಗಾಂಧಿ ಅವ್ರ ಟೈಮ್ ನಲ್ಲಿ ಫಸ್ಟ್ ಟೆಸ್ಟ್ ಮಾಡ್ಕೊಳ್ತೀವಲ್ವಾ, ಆ ಮೊದಲ ಪರೀಕ್ಷೆ ಸಕ್ಸಸ್ಫುಲ್ ಆಗ್ಬಿಟ್ಟಿರುತ್ತೆ. ಅವಾಗ ಅಮೆರಿಕದವರು ಹೆದರ್ಕೊಂಡು ಭಾರತಕ್ಕೇನಾದ್ರೂ ಸೂಪರ್ ಕಂಪ್ಯೂಟರ್ ಕೊಟ್ಬಿಟ್ರೆ, ಟೆಕ್ನಾಲಜಿ ಶೇರ್ ಮಾಡ್ಬಿಟ್ರೆ ನ್ಯೂಕ್ಲಿಯರ್ ಎನರ್ಜಿ ರಿಸರ್ಚ್ ನಲ್ಲಿ ಬಳಕೆ ಮಾಡ್ಕೊಂಡ್ ಬಿಡ್ತಾರೆ, ನಮ್ಗಿಂತ ಮುಂದೆ ಏನಾದ್ರು ಹೋಗ್ಬಿಟ್ರೆ ಅಂತ ಹೆದರ್ಕೊಂಡು ಭಾರತಕ್ಕೆ ಸೂಪರ್ ಕಂಪ್ಯೂಟರ್ ಕೊಡಲ್ಲ ಅವರು. ಕೊಡ್ಲಿಲ್ಲ ಅಂದ್ರ ಈಗ ನಿಮ್ ಫ್ರೆಂಡ್ ಯಾರೋ ಪ್ರಿಪರೇಷನ್ ಮಾಡ್ತಾ ಇದಾರೆ ನಿಮ್ಗಿಂತ ಮುಂಚೆ ಕ್ಲಿಯರ್ ಮಾಡ್ಕೊಂಡ್ಬಿಟ್ರಪ್ಪ ಎಕ್ಸಾಮಿನೇಷನ್ ಅನ್ನ ಅನ್ಕೊಳ್ಳಿ, ಆಯ್ತಾ? ನೀವ್ ಹೋಗಿ ಅವ್ರ ಹತ್ರ ಸ್ವಲ್ಪ ನನಗೂ ನೋಟ್ಸ್ ಕೊಡಿ, ನಾನು ಪ್ರಿಪೇರ್ ಮಾಡ್ತೀನಿ ಅಂತ ಕೇಳಿದ್ರಿ. ಅವ್ರೇನಾದ್ರು ನೋಟ್ಸ್ ಕೊಟ್ರೆ ವೆಲ್ ಅಂಡ್ ಗುಡ್, ಕೊಡ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು ಪ್ರಿಪರೇಷನ್ ನಿಲ್ಸಕ್ ಆಗತ್ತಾ? ನೀವೇ ಓನ್ ಆಗಿ ಪ್ರಿಪೇರ್ ಮಾಡ್ಬೇಕು ತಾನೆ. ಹಾಗೆ ಇಲ್ಲಿ ಕೂಡ ಭಾರತದವರು ಸ್ವತಃ ನಾವೇ, ರಷ್ಯಾದವ್ರು ಸ್ವಲ್ಪ ಟೆಕ್ನಿಕಲ್ ಸಪೋರ್ಟ್ ನೀಡ್ತಾರೆ, ಬಟ್ ನಾವೇ ಸ್ವಂತ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡ್ಕೊಳ್ತೀವಿ. ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಪರಂ 8000 ಅಂತ ಹೇಳ್ಬಿಟ್ಟು, ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್. ಪ್ರಪಂಚದ್ದು CDC 6600, ಭಾರತದ್ದು ಪರಂ 8000 ಆಗಿರುತ್ತೆ. ಪರಂ 8000 ಅಂತ ಹೇಳ್ಬಿಟ್ಟು, ಪರಂ 8000 ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ 91 ಡೆವಲಪ್ ಆಯ್ತು. ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್, ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಇದಾದ್ಮೇಲೆ ನೆಕ್ಸ್ಟ್ ಏನ್ ತಿಳ್ಕೋಬೇಕು? ಓಕೆ, ಸೂಪರ್ ಕಂಪ್ಯೂಟರ್ ಗೊತ್ತಾಯ್ತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನಲ್ಲಿ ಯಾವ್ದಾದ್ರು ಸೂಪರ್ ಕಂಪ್ಯೂಟರ್ ನ್ಯೂಸ್ ಅಲ್ಲಿ ಇದ್ರೆ ಅದರ ಸ್ಪೆಸಿಫಿಕೇಶನ್ಸ್, ಸಾಮರ್ಥ್ಯ ಏನೇನಿದೆ ಅದೆಲ್ಲ ನೆನ್ಪಿಟ್ಕೊಳ್ಬೇಕು. ಅದನ್ ಬಿಟ್ರೆ ಎಲ್ಲಾ ಸೂಪರ್ ಕಂಪ್ಯೂಟರ್ದು ಸಾಮರ್ಥ್ಯ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ಫ್ಲಾಪ್ಸ್, ಪೆಟಾಫ್ಲಾಪ್ಸ್ ಇದೆ, ಎಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ, ಇದೆಲ್ಲ ಏನ್ ನೆನ್ಪಿಟ್ಕೊಳ್ಳೋದು ಬೇಡ. ಯಾವ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತಾರೆ ಅದೆಲ್ಲ ಕೂಡ ನ್ಯೂಸ್ ಅಲ್ಲಿ ಇರೋದು ಮಾತ್ರ ನೆನ್ಪಿಟ್ಕೊಳ್ಳೋಣ. ಇನ್ನ ವರ್ಲ್ಡ್ಸ್ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಇವಾಗ ಯಾವುದು? ನೆಕ್ಸ್ಟ್ ಕಂಪ್ಯೂಟರ್ ಮೆಮೊರಿ. ಇವತ್ತಿನ ಕ್ಲಾಸ್ ನಲ್ಲಿ ಕಂಪ್ಯೂಟರ್ ಸ್ಮರಣೆ ಅಂದ್ರೆ ಏನು, ಕಂಪ್ಯೂಟರ್ ಮೆಮೊರಿಯನ್ನ ಹೇಗೆ ಕ್ಲಾಸಿಫೈ ಮಾಡಲಾಗಿದೆ, ಹೆಂಗೆ ಕ್ಲಾಸಿಫಿಕೇಶನ್
ಮಾಡಿಕೊಳ್ಳಲಾಗಿದೆ. ಆಮೇಲೆ ಇಂಟರ್ನಲ್ ಮೆಮೊರಿ ಡಿವೈಸಸ್ ಯಾವ್ದ್ಯಾವ್ದು, ಆಂತರಿಕ ಸ್ಮರಣೆ ಮತ್ತೆ ಸೆಕೆಂಡರಿ ಮೆಮೊರಿ ಡಿಫರೆನ್ಸ್ ಏನು, ಇದೆಲ್ಲ ತಿಳ್ಕೊಂಡು ಅಪ್ ಟು ಇಂಟರ್ನಲ್ ಮೆಮೊರೀಸ್ ಎಲ್ಲ ಡಿಸ್ಕಸ್ ಮಾಡ್ಕೊಳ್ಳೋಣ ಇವತ್ತು. ನೆಕ್ಸ್ಟ್ ನಾಳೆ ಕ್ಲಾಸ್ ನಲ್ಲಿ ಸೆಕೆಂಡರಿ ಮೆಮೊರಿ ತಿಳ್ಕೊಂಡು ಇದನ್ನೊಂದ್ಸಲ ಕ್ವಿಕ್ ರಿಕಾಲ್ ಮಾಡ್ಕೊಂಡು ನಂತರ ಮುಂದೆ ಡಿಸ್ಕಸ್ ಮಾಡೋಣ. ಓಕೆನಾ? ಫೈನ್. ಕಂಪ್ಯೂಟರ್ ಮೆಮೊರಿ, ಕಂಪ್ಯೂಟರ್ ಸ್ಮರಣೆ, ಕಂಪ್ಯೂಟರ್ ಆರ್ಕಿಟೆಕ್ಚರ್ ನೋಡ್ಕೊಂಡ್ರಿ ಅಲ್ವಾ, ಕಂಪ್ಯೂಟರ್ ಆರ್ಕಿಟೆಕ್ಚರ್ ನೋಡ್ಕೊಂಡ್ರಿ ಅಲ್ವಾ. ಡಾಟಾವನ್ನ ಇನ್ಪುಟ್ ಸಾಧನಗಳ ಮೂಲಕ ನೀಡೋದು, ಮೈಕ್ರೋ ಪ್ರೊಸೆಸರ್ ಪ್ರೊಸೆಸಿಂಗ್ ಮಾಡುತ್ತೆ, ಔಟ್ಪುಟ್ ಸಾಧನಗಳ ಮೂಲಕ ಇನ್ಫಾರ್ಮೇಶನ್ ಅನ್ನ ಬಳಕೆದಾರರಿಗೆ ಉಪಯುಕ್ತವಾದ ರೀತಿಯಲ್ಲಿ ಔಟ್ಪುಟ್ ಮಾಡೋದು, ನೀಡೋದು ಅಲ್ವಾ. ಆ ಪ್ರೊಸೆಸರ್ ನಲ್ಲಿ ಸಿಪಿಯು ಜೊತೆ ನೇರ ಸಂಪರ್ಕದಲ್ಲಿರುವಂತಹ ಮೆಮೊರಿ ಯೂನಿಟ್ ಇತ್ತು, ಕೆಳಗಡೆ ಎಕ್ಸ್ಟರ್ನಲ್ ಆಗಿ ವೈರ್ಗಳ ಮೂಲಕ ಎಕ್ಸ್ಟ್ರಾ ಕನೆಕ್ಟ್ ಮಾಡಿರುವಂತಹ ಸೆಕೆಂಡರಿ ಸ್ಟೋರೇಜ್ ಇತ್ತು. ಇದೆ ಮಾಹಿತಿಯನ್ನ ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಟೆಂಪರರಿಯಾಗಿ ಅಥವಾ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತದ್ದು ಕಂಪ್ಯೂಟರ್ ಮೆಮೊರಿ. ಕಂಪ್ಯೂಟರ್ ಮೆಮೊರಿ ಆಗಿರುತ್ತೆ ನೋಡಿ. ನಮ್ಮ ಮೆಮೊರಿಯಲ್ಲಿ ಜಾಸ್ತಿ ಮಾಹಿತಿ ಸಂಗ್ರಹ ಆಗಿದ್ದಷ್ಟು ನಮ್ಮ ಇಂಟೆಲಿಜೆನ್ಸ್ ಜಾಸ್ತಿ ಆಗಿರುತ್ತೆ. ಮೆಮೊರಿ ಮೇಲೆ ಡಿಪೆಂಡ್ ಆಗಿದೆ ಇಂಟೆಲಿಜೆನ್ಸ್. ಒಂದ್ಸಲ ಎಕ್ಸಾಂಪಲ್ ಕೇಳಿದ್ರು, ಇಂಟೆಲಿಜೆನ್ಸ್, ಅವರ್ ಇಂಟೆಲಿಜೆನ್ಸ್ ಈಸ್ ಡಿಪೆಂಡೆಂಟ್ ಆನ್, ನಮ್ಮ ಇಂಟೆಲಿಜೆನ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ನೀವು ಎಂದಿರನ್ ಫಿಲ್ಮ್ ನೋಡಿದೀರಾ? ಚಿಟಿ ರೋಬೋಟ್, ಎಂದಿರನ್ ರೋಬೋಟ್, ರಜನಿಕಾಂತ್ ಅವ್ರದ್ದು. ಆ ಮೂವಿನಲ್ಲಿ ಆ ರೋಬೋಟಿಗೆ ಒಂದು ಸಾಮರ್ಥ್ಯ ಇರುತ್ತೆ, ಅದೆಷ್ಟೋ ಝೆಟಾಬೈಟ್ ಹೇಳ್ತಾ ಇರುತ್ತದು ಅಲ್ವಾ. ಆ ಫೈರ್ ಆಕ್ಸಿಡೆಂಟ್ ಆದ್ಮೇಲೆ ಆ ರೋಬೋಟ್ ಸಮಾಜದ ಕೆಲವು ವಿಷಯಗಳು ಏನು ತಿಳ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಲೈಬ್ರರಿ ಕರ್ಕೊಂಡು ಹೋಗಿ ಇರೋ ಬರೋ ಬುಕ್ ಎಲ್ಲ ಓದಿ ಅದನ್ನೆಲ್ಲ ಫೀಡ್ ಮಾಡ್ತಾರೆ ತಾನೆ. ಅರ್ಥ, ಮೆಮೊರಿಯಲ್ಲಿ ಹೆಚ್ಚು ಮಾಹಿತಿ ಸಂಗ್ರಹ ಆಗಿದ್ರೆ ಅದರ ಆಧಾರದ ಮೇಲೆ ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕವಾಗಿ ಅದರ ಆಧಾರದ ಮೇಲೆ ರೆಸ್ಪಾಂಡ್ ಮಾಡಬಹುದು ಅಂತ. ಮೆಮೊರಿ ಮೇಲೆ ಇಂಟೆಲಿಜೆನ್ಸ್ ಡಿಪೆಂಡ್ ಆಗಿರುತ್ತೆ. ನಮಗೂ ಆ ಕಂಪ್ಯೂಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಡಿಫ್ರೆಂಟ್ ಏನಪ್ಪಾ ಅಂದ್ರೆ, ನಾವು ಸ್ವಂತ ಥಿಂಕ್ ಮಾಡೋ ಕೆಪಾಸಿಟಿ ಹೊಂದಿದೀವಿ, ಸ್ವಂತ ಆಲೋಚನೆ ಮಾಡುವ ಸಾಮರ್ಥ್ಯ ಹೊಂದಿದೀವಿ. ಕಂಪ್ಯೂಟರ್ಗೆ ಸ್ವಂತ ಆಲೋಚನೆ ಮಾಡುವ ಸಾಮರ್ಥ್ಯ ಇಲ್ಲ, ಅಷ್ಟೇ ವ್ಯತ್ಯಾಸ ನಮಗೂ ಕಂಪ್ಯೂಟರ್ಗೂ. ಓಕೆನಾ? ಕಂಪ್ಯೂಟರ್ ಮೆಮೊರಿ ಕ್ಲಾಸಿಫಿಕೇಶನ್ ನೋಡ್ಕೊಂಡ್ಬಿಡೋಣ ಫಸ್ಟ್. ಓಕೆ, ಹೆಂಗ್ ಕ್ಲಾಸಿಫಿಕೇಶನ್ ಮಾಡಲಾಗಿದೆ ಅಂತ ಕಂಪ್ಯೂಟರ್ ಮೆಮೊರಿಯನ್ನ. ಕಂಪ್ಯೂಟರ್ ಮೆಮೊರಿಯನ್ನ ಎರಡು ವಿಧಗಳಾಗಿ ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಎರಡು ವಿಧಗಳಾಗಿ, 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಲಾಗಿದೆ. ಒಂದು ಇಂಟರ್ನಲ್ ಮೆಮೊರಿ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ. ಪ್ರಾಥಮಿಕ ಸ್ಮರಣೆ ಪ್ರೈಮರಿ ಮೆಮೊರಿ ಅಥವಾ ಇಂಟರ್ನಲ್ ಆಂತರಿಕ ಸ್ಮರಣೆ ಇಂಟರ್ನಲ್ ಮೆಮೊರಿ. ಕನ್ನಡದಲ್ಲೂ ಸ್ಲೈಡ್ಸ್ ಇರುತ್ತೆ, ಕನ್ನಡ ಭಾಷೆಯಲ್ಲೂ ತಿಳ್ಕೊಳ್ಬಹುದು. ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ, ಕನ್ನಡ ಭಾಷೆಯಲ್ಲಿ ಕೇಳುವ ಪ್ರಶ್ನೆಗಳು ಟ್ರಾನ್ಸ್ಲೇಷನ್ ತಪ್ಪಾಗಬಹುದು. ಅದಕ್ಕೆ ಟರ್ಮಿನಾಲಜಿಗಳು ಇಂಗ್ಲಿಷ್ ಅಲ್ಲಿ ತಿಳ್ಕೊಂಡಿರಿ. ಓಕೆನಾ? ಇಂಟರ್ನಲ್ ಪ್ರೈಮರಿ ಇವೆಲ್ಲ ಗೊತ್ತಾಗ್ತಾವಲ್ವಾ, ಹೇಳ್ಬೇಕಾದ್ರೆ ಸ್ವಲ್ಪ ಕನ್ನಡನು ಯೂಸ್ ಮಾಡ್ತಾ ಹೋಗೋಣ, ಆಯ್ತಾ? ಪ್ರಾಥಮಿಕ ಸ್ಮರಣೆ ಪ್ರೈಮರಿ ಮೆಮೊರಿ, ಇಂಟರ್ನಲ್ ಮೆಮೊರಿ ಆಂತರಿಕ ಸ್ಮರಣೆ ಅಂತ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳಲಾಗಿದೆ. ಇನ್ನ ಸೆಕೆಂಡರಿ ಮೆಮೊರಿ ದ್ವಿತೀಯಕ ಸ್ಮರಣೆ, ಸೆಕೆಂಡರಿ ಮೆಮೊರಿ ದ್ವಿತೀಯಕ ಸ್ಮರಣೆ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಬಾಹ್ಯ ಸ್ಮರಣೆ, ಎಕ್ಸ್ಟರ್ನಲ್ ಮೆಮೊರಿ ಅಂತ ಕ್ಲಾಸಿಫೈ ಮಾಡಲಾಗಿದೆ, ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳಲಾಗಿದೆ. ನಂತರ ಅದಾದ್ಮೇಲೆ ಸಬ್ ಕ್ಲಾಸಿಫಿಕೇಶನ್ ನೋಡೋದಾದ್ರೆ, ಪ್ರೈಮರಿ ಮೆಮೊರಿ ಕೆಳಗಡೆ ರಿಜಿಸ್ಟರ್ಗಳು ಕಂಡು ಬರುತ್ತೆ, ಸಪರೇಟ್ ಆಗಿ ತಿಳ್ಕೊಳ್ಳೋಣ. ಕ್ಯಾಶ್ ಮೆಮೊರಿ ಕಂಡು ಬರುತ್ತೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್ ಕಂಡು ಬರುತ್ತೆ, ರೀಡ್ ಓನ್ಲಿ ಮೆಮೊರಿ ರಾಮ್ ಕಂಡು ಬರುತ್ತೆ. ಇದೊಂದು ಸ್ವಲ್ಪ ಸ್ಪೆಷಲ್. ಇದೆಲ್ಲ ಪ್ರೈಮರಿ ಮೆಮೊರಿ ಅಥವಾ ಇಂಟರ್ನಲ್ ಮೆಮೊರಿ, ಪ್ರೈಮರಿ ಅಥವಾ ಇಂಟರ್ನಲ್ ಮೆಮೊರಿ. ಸೆಕೆಂಡರಿ ಮೆಮೊರಿ ಡಿವೈಸಸ್ ಅನ್ನ 3 ವಿಧಗಳಾಗಿ ಕ್ಲಾಸಿಫಿಕೇಶನ್ ಮಾಡಲಾಗುತ್ತೆ. 3 ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್
ಮಾಡ್ಕೊಂಡಿದ್ದಾರೆ. ಒಂದು ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್ ಅಂತ, ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್, ಆಮೇಲೆ ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್ ಅಂತ, ಆಮೇಲೆ ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸ್ ಅಂತ, ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸ್ ಅಂತ ಹೀಗೆ ಕ್ಲಾಸಿಫೈ ಮಾಡ್ಕೊಳ್ಳಲಾಗಿದೆ. ಮ್ಯಾಗ್ನೆಟಿಕ್, ಆಪ್ಟಿಕಲ್, ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸ್. ಸಿಂಪಲ್ ಉದಾಹರಣೆ, ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್ ಅಂದ್ರ ಹಾರ್ಡ್ ಡಿಸ್ಕ್, ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್ ಅಂದ್ರ ಸಿಡಿ ಡಿವಿಡಿ, ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸ್ ಅಂದ್ರ ನಿಮ್ ಮೆಮೊರಿ ಕಾರ್ಡು, ಪೆನ್ ಡ್ರೈವ್, ಈ ತರದ್ದು. ಇವೆಲ್ಲ ಇಂಟರ್ನಲ್, ಎಕ್ಸ್ಟರ್ನಲ್, ಪ್ರೈಮರಿ, ಸೆಕೆಂಡರಿ ಮೆಮೊರಿ, ಬೇಸಿಕ್ ಕ್ಲಾಸಿಫಿಕೇಶನ್. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದ್ ವಿಷಯ ಚೆನ್ನಾಗಿ ಗೊತ್ತಿರ್ಬೇಕು ನಮ್ಗೆ, ಇಲ್ಲಿ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಮೆಮೊರಿಯಲ್ಲಿ ಈ ಪಿರಮಿಡ್ ಅನ್ನ ಯಾವುದೇ ಕಾರಣಕ್ಕೂ ಮರಿಬಾರದು. ಈ ಪಿರಮಿಡ್ ಅನ್ನ ಯಾವುದೇ ಕಾರಣಕ್ಕೂ ಮರಿಬಾರದು. ತುಂಬಾ ಪ್ರಶ್ನೆಗಳು ಕಂಪ್ಯೂಟರ್ ಮೆಮೊರಿ ಟಾಪಿಕ್ ಇಂದ ಏನ್ ಬರುತ್ತೆ, ಈ ಪಿರಮಿಡ್ ಬೇಸ್ ಮೇಲೆ ಬರುತ್ತೆ. ಲೆವೆಲ್, ಡಿಫರೆಂಟ್ ಹಂತಗಳು ಕಂಪ್ಯೂಟರ್ ಮೆಮೊರಿಯದ್ದು ನೋಡ್ತಾ ಹೋಗೋಣ. ಓಕೆನಾ? ಸಿಪಿಯು ಜೊತೆ ನೇರ ಸಂಪರ್ಕದಲ್ಲಿರುವಂತಹ ಕಂಪ್ಯೂಟರ್ ಮೆಮೊರಿ. ಸಿಪಿಯು ಅಂದ್ರೆ ಮೈಕ್ರೋ ಪ್ರೊಸೆಸರ್. ಸಿಪಿಯು ಜೊತೆ ನೇರ ಸಂಪರ್ಕದಲ್ಲಿರೋದು ಯಾವುದು? ಸಿಪಿಯು ಒಳಗಡೆ ಮೆಮೊರಿ ಯೂನಿಟ್ ಇತ್ತಲ್ವಾ, ಮೆಮೊರಿ ಯೂನಿಟ್. ನೇರ ಸಂಪರ್ಕದಲ್ಲಿರೋದು ಪ್ರೈಮರಿ ಮೆಮೊರಿ, ಪ್ರಾಥಮಿಕ ಸ್ಮರಣೆ ಆಗಿರುತ್ತೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿ ಫಸ್ಟ್ ರಿಜಿಸ್ಟರ್ಗಳು ಇರುತ್ತೆ, ರಿಜಿಸ್ಟರ್ಸ್ ಅಂತ ಕರೀತಾರೆ. ಆರ್ ಅಂತ ಬರ್ದಿರ್ತೀನಿ, ರಿಜಿಸ್ಟರ್ಗಳು. ಓಕೆನಾ? ನಂತರ ಸೆಕೆಂಡ್ ಲೆವೆಲ್ ಕ್ಯಾಶ್ ಮೆಮೊರಿ ಕಂಡು ಬರುತ್ತೆ. ಕ್ಯಾಶ್ ಮೆಮೊರಿ ಅಂತ ಕರೀತಾರೆ. ಕನ್ನಡದಲ್ಲೂ ಅದೇ ಕ್ಯಾಶ್ ಮೆಮೊರಿ. ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಸಂಗ್ರಹಣ ಅಂತ ಅಷ್ಟೇ ತೋರಿಸ್ಬಿಡುತ್ತೆ. ಕ್ಯಾಶ್ ಮೆಮೊರಿ. ನಂತರ ರೀಡ್ ಓನ್ಲಿ ಮೆಮೊರಿ, ರಾಮ್, ಹಾಗೂ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಮ್. ರಾಮ್ ಬೇಡ ಇವಾಗ, ರ್ಯಾಮ್ ಅಷ್ಟೇ ತಿಳ್ಕೊಳ್ಳೋಣ, ರಾಮ್ ನಂತರ ತಿಳ್ಕೊಳ್ಳೋಣ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಮ್. ಇದೆಲ್ಲ ಪ್ರೈಮರಿ ಮೆಮೊರಿಗಳು, ಪ್ರಾಥಮಿಕ ಸ್ಮರಣೆ. ಕಂಪ್ಯೂಟರ್ ನಲ್ಲಿ ಸಿಪಿಯು ಜೊತೆ ನೇರ ಸಂಪರ್ಕದಲ್ಲಿರುವಂತಹ ಸ್ಮರಣೆ ಆಗಿರುತ್ತೆ. ಇಷ್ಟು ಕೂಡ. ಇನ್ನ ಸೆಕೆಂಡರಿ ಸ್ಟೋರೇಜ್ ಡಿವೈಸು ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, ಸಿಡಿ ಡಿವಿಡಿ ಇತ್ಯಾದಿ. ಓಕೆನಾ? ಇವಾಗ ನಾವು ಡೈಲಿ ಲೈಫ್ ನಲ್ಲಿ ರೀಸೆಂಟ್ ಆಗಿ ಬಿಗ್ ಬಿಲಿಯನ್ ಡೇ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಇದೆಲ್ಲ ಆಯ್ತಲ್ವಾ? ಒಂದ್ ಮೊಬೈಲ್ ಫೋನು, ಲ್ಯಾಪ್ಟಾಪ್ ಕಂಪ್ಯಾರಿಸನ್ ತಗೊಂಡ್ರೆ, ಮೊಬೈಲ್ ಫೋನ್ ಕಂಪ್ಯಾರಿಸನ್ ತಗೊಳ್ಳಿ. 4 GB ರ್ಯಾಮ್ ಇರುವಂತಹ ಮೊಬೈಲ್ ಫೋನು, ಸೇಮ್ ವರ್ಷನ್ ಅಂತ ಅನ್ಕೊಳ್ಳೋಣ. 4 GB ರ್ಯಾಮ್ ಇರುವ ಮೊಬೈಲ್ ಫೋನು, 8 GB ರ್ಯಾಮ್ ಇರುವ ಮೊಬೈಲ್ ಫೋನು, ಎರಡಿದೆ ಮಾಡೆಲ್. 4 GB ರ್ಯಾಮ್ಗೂ 8 GB ರ್ಯಾಮ್ಗೂ ಸಾಮಾನ್ಯವಾಗಿ ಎಷ್ಟು ದುಡ್ಡು ಡಿಫ್ರೆನ್ಸ್ ಇರುತ್ತೆ ಹೇಳಿ? 1,500 ಇಂದ 2,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ತಾನೆ ಅಲ್ವಾ? ಅದೇ ನೀವು 128 GB ಪೆನ್ ಡ್ರೈವ್ ತಗೊಳ್ಳಿ, 256 GB ಪೆನ್ ಡ್ರೈವ್ ತಗೊಳ್ಳಿ. 128 GB ಪೆನ್ ಡ್ರೈವ್ಗೆ ಎಷ್ಟು ದುಡ್ಡು ಕೊಡ್ತೀರಾ? 1,500, 2,000, ಒಳ್ಳೆ ಕಂಪ್ನಿದಾದ್ರೆ 1,500 ಅಂತ ತಿಳ್ಕೊಳ್ಳೋಣ. ಅದೇ 256 GB ಪೆನ್ ಡ್ರೈವ್ಗೆ ಎಷ್ಟು ದುಡ್ಡು ಕೊಡ್ತೀರಾ? 1,200 ಕೊಡ್ತೀರಾ? 2,000 ಕೊಡ್ತೀರಾ? ಡಿಫರೆನ್ಸ್ ಎಷ್ಟು ದುಡ್ಡಿನದ್ದು? 1,000, 2,000ಕ್ಕೆ 128 GB ಇಂದ 256 GB ಬಂತು. ಇಲ್ಲಿ ಬರೀ 4 GB 8 GB. ಅರ್ಥ ಏನು ಅಂದ್ರೆ ಈ ಪಿರಮಿಡ್ ನಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಕೆಳಗಿಂದ ಮೇಲ್ ಹೋಗ್ತಾ ಇದ್ರೆ, ಈ ಪಿರಮಿಡ್ ಅಲ್ಲಿ ಕೆಳಗಿಂದ ಮೇಲ್ ಹೋಗ್ತಾ ಇದ್ರೆ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇರುತ್ತೆ. ಸ್ಟೋರೇಜ್ ಏನಾಗಿರುತ್ತೆ? ಲೋ ಆಗಿದೆ. ಸ್ಟೋರೇಜ್ ಕಡಿಮೆ ಇರುತ್ತೆ ಕೆಳಗಿಂದ ಮೇಲ್ ಹೋಗ್ತಾ ಇದ್ರೆ, ಸ್ಟೋರೇಜ್ ಕಡಿಮೆ ಇದೆ. ಉದಾಹರಣೆಗೆ ಹಾರ್ಡ್ ಡಿಸ್ಕ್ ಕಂಪೇರ್ ಮಾಡಿದ್ರೆ ರ್ಯಾಮ್ ಕಮ್ಮಿ ಇರುತ್ತೆ. ನನ್ನ ಮೊಬೈಲ್ ಫೋನ್ ನಲ್ಲಿ ಪರ್ಮನೆಂಟ್ ಸ್ಟೋರೇಜ್ 128 GB, ರ್ಯಾಮ್ 4 GB. ನನ್ನ ಲ್ಯಾಪ್ಟಾಪ್ ನಲ್ಲಿ ಪರ್ಮನೆಂಟ್ ಸ್ಟೋರೇಜ್ ಹಾರ್ಡ್ ಡಿಸ್ಕ್ 1 TB, ರ್ಯಾಮ್ 6 GB. ಹೀಗೆ ಸ್ಟೋರೇಜ್ ಕಡಿಮೆ ಇರುತ್ತೆ. ಸ್ಪೀಡು ಹಾರ್ಡ್ ಡಿಸ್ಕ್ ರ್ಯಾಮು ಕಂಪೇರ್ ಮಾಡಿ ಸ್ಪೀಡ್ ಜಾಸ್ತಿ ಯಾವುದು? ಯಾವ ಮೆಮೊರಿ ಡಿವೈಸ್ ಇಲ್ಲಿರುವ ಮಾಹಿತಿಯನ್ನ ಕ್ವಿಕ್ ಆಗಿ ಆಕ್ಸೆಸ್ ಇದೆಲ್ಲ ಮಾಡಬಹುದು? ಆಬ್ವಿಯಸ್ಲಿ ಹಾರ್ಡ್ ಡಿಸ್ಕ್ ಗಿಂತ ರ್ಯಾಮು
ಫಾಸ್ಟ್ ಆಗಿರುತ್ತೆ. ಹಾರ್ಡ್ ಡಿಸ್ಕ್ಗಿಂತ ರ್ಯಾಮ್ ಫಾಸ್ಟ್ ಆಗಿರುತ್ತೆ, ಸ್ಪೀಡ್ ಜಾಸ್ತಿ, ಫಾಸ್ಟ್ ಆಗಿದೆ ಸ್ಪೀಡ್. ದುಡ್ಡು ಕಾಸ್ಟ್ ಏನಾಗಿರುತ್ತೆ? 1 TB ಹಾರ್ಡ್ ಡಿಸ್ಕ್ ತಗೊಳ್ಬೇಕಂದ್ರೆ ಒಂದ್ 4,500 ದುಡ್ಡು. ಅದೇ 4 GB 8 GB ರ್ಯಾಮ್ ತಗೋಬೇಕು ಅಂದ್ರು 4,000-8,000 ದುಡ್ಡೇನೆ. ಅಲ್ಲಿ 1 TBಗೆ ಎಷ್ಟು ದುಡ್ಡಿದೆಯೋ ಇಲ್ಲಿ 4-6 GB ಎಷ್ಟು ದುಡ್ಡಿದೆ. ಅರ್ಥ ಏನು? ಸ್ಟೋರೇಜ್ ಕೆಪಾಸಿಟಿ ಕಮ್ಮಿ ಇದ್ರು ದುಡ್ಡು ಜಾಸ್ತಿ. ಯಾವ್ದಕ್ಕೆ? ಪಿರಮಿಡ್ ಅಲ್ಲಿ ಮೇಲಕ್ಕೆ ಹೋಗ್ತಾ ಇದ್ರೆ ಅಥವಾ ಇಂಟರ್ನಲ್ ಮೆಮೊರಿಗೆ ಕಾಸ್ಟ್ ಜಾಸ್ತಿ ಆಗಿರುತ್ತೆ ಅಥವಾ ಕಾಸ್ಟ್ಲಿ ಅಂತ ಹೇಳ್ಬಹುದು. ಕಾಸ್ಟ್ ಹೈ ಆಗಿರುತ್ತೆ. ಈ ತುಂಬಾ ಇಂಪಾರ್ಟೆಂಟು, ವೆರಿ ಮಚ್ ಇಂಪಾರ್ಟೆಂಟು. ಈ ಕಂಪ್ಯಾರಿಸನ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಹಲವಾರು ಪ್ರಶ್ನೆಗಳು ಎಕ್ಸಾಮಿನೇಷನ್ ಅಲ್ಲಿ ಈ ಟಾಪಿಕ್ ಮೇಲೆ ಅರೈಸ್ ಆಗಿದೆ. ಓಕೆನಾ? ನೆಕ್ಸ್ಟ್, ಪಿರಮಿಡ್ ಅಲ್ಲಿ ಮೇಲಿಂದ ಕೆಳಗಡೆ ಬರ್ತಾ ಇದ್ರೆ ಸ್ಟೋರೇಜ್ ಏನಾಗಿರುತ್ತೆ? ಪಿರಮಿಡ್ ಅಲ್ಲಿ ಮೇಲಿಂದ ಕೆಳಗಡೆಗೆ ಬರ್ತಾ ಇದ್ರೆ ಸ್ಟೋರೇಜ್ ಏನಾಗಿರುತ್ತೆ? ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು, ಫಾಸ್ಟ್ ಆಗಿ. ಮೇಲಿಂದ ಕೆಳಗಡೆ ಬರ್ತಾ ಇದ್ರೆ ಸ್ಟೋರೇಜು ಹೈ ಆಗಿರುತ್ತೆ, ಸ್ಟೋರೇಜ್ ಜಾಸ್ತಿ ಇದೆ. ಅಲ್ಲಿ ಬರೀ 4 GB ಇದ್ರೆ ಇಲ್ಲಿ 1 TB ಇದೆ ಹಾರ್ಡ್ ಡಿಸ್ಕ್ ನಮ್ಮ ಹತ್ರ ಅಲ್ವಾ? ಸ್ಟೋರೇಜ್ ಜಾಸ್ತಿ ಇದೆ. ಸ್ಪೀಡ್ ಏನಾಗಿರುತ್ತೆ? ಸ್ಪೀಡು ಚೂರ್ ನಿಧಾನ, ಸ್ಪೀಡು ಸ್ವಲ್ಪ ನಿಧಾನ, ಸ್ಲೋ ಆಗಿರುತ್ತೆ. ದುಡ್ಡು ಏನಾಗಿರುತ್ತೆ? ಕಾಸ್ಟ್ ದುಡ್ಡು ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಲ್ಲಿ 4 GB 4,000 ದುಡ್ಡು ಕೊಟ್ರೆ ಇಲ್ಲಿ 1 TB 4,500 ದುಡ್ಡು ಕೊಡ್ತಾ ಇರ್ತೀರಾ. ಕಾಸ್ಟ್ ಲೋ ಆಗಿರುತ್ತೆ, ಲೆಸ್ ಆಗಿರುತ್ತೆ, ಕಾಸ್ಟ್ ಕಡಿಮೆ ಇದೆ. ಈ ಕಂಪ್ಯಾರಿಸನ್ ತುಂಬಾ ಚೆನ್ನಾಗಿ ನೆನಪಿರ್ಬೇಕು. ಈ ಕಂಪ್ಯಾರಿಸನ್ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು, ಮರೆಯೋ ಹಾಗಿಲ್ಲ. ಆಯ್ತಾ? ಕಂಪ್ಯಾರಿಸನ್ ಹಾರ್ಡ್ ಡಿಸ್ಕ್ ಮತ್ತೆ ರ್ಯಾಮ್ ಮಾಡ್ಕೊಳ್ಳಿ, ಅವಾಗ ಕನ್ಫ್ಯೂಷನ್ ಆಗಲ್ಲ. ಈ ಕ್ಯಾಶು ರಿಜಿಸ್ಟರ್ ಹೋಗ್ಬಿಟ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು. ಫೈನ್. ಓಕೆ, ನೆಕ್ಸ್ಟ್ ಪಿರಮಿಡ್ ಗೊತ್ತಾಯ್ತಲ್ಲ, ಯಾವ್ದು ಫಾಸ್ಟ್ ಯಾವ್ದು ಸ್ಲೋ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನಂತರ ಇಂಟರ್ನಲ್ ಮೆಮೊರಿ ಅಂದ್ರೇನು, ಎಕ್ಸ್ಟರ್ನಲ್ ಮೆಮೊರಿ ಅಂದ್ರೇನು, ಕಂಪ್ಯೂಟರ್ ಮೆಮೊರಿಯದ್ದು ಬೇಸಿಕ್ ಕ್ಲಾಸಿಫಿಕೇಶನ್ ನೋಡ್ಕೊಳ್ಳೋಣ. ಇಂಟರ್ನಲ್ ಮೆಮೊರಿ, ಆಂತರಿಕ ಸ್ಮರಣೆ ಅಂತ ಹೇಳಿದ್ರೆ, ಆಂತರಿಕ ಸ್ಮರಣೆ ಅಂತ ಹೇಳಿದ್ರೆ CPU ಜೊತೆ ನೇರ ಸಂಪರ್ಕದಲ್ಲಿದೆ ಅಂತ ಅಷ್ಟೇ. ಇಂಟರ್ನಲ್ ಅಂದ್ರೆ CPU ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿ ಇರುವಂತಹ ಮೆಮೊರಿ ಆಗಿರುತ್ತೆ ಇಂಟರ್ನಲ್ ಮೆಮೊರಿ. ಓಕೆನಾ? ಎಕ್ಸ್ಟರ್ನಲ್ ಮೆಮೊರಿ, ಬಾಹ್ಯ ಸ್ಮರಣೆ ಅಂತ ಹೇಳಿದ್ರೆ CPU ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ, ವೈರ್ಗಳ ಮೂಲಕ, ಪೋರ್ಟ್ಗಳ ಮೂಲಕ ಎಕ್ಸ್ಟ್ರಾ ಕನೆಕ್ಟ್ ಮಾಡಲಾಗಿದೆ ಅಂತ ಬಾಹ್ಯ ಸ್ಮರಣೆ, ಎಕ್ಸ್ಟರ್ನಲ್ ಮೆಮೊರಿ ಅಂತ ಹೇಳಿದ್ರೆ. ನಂತರ ಪ್ರೈಮರಿ, ಪ್ರಾಥಮಿಕ ಸ್ಮರಣೆ ಅಂತ ಹೇಳಿದ್ರೆ ಸೇಮ್ ಅದೇ, CPU ಜೊತೆ ನೇರವಾಗಿ ಪ್ರಾಥಮಿಕ ಹಂತದಲ್ಲಿ ಸಂಪರ್ಕ ಹೊಂದಿದೆ ಅಂತ ಹೇಳ್ಬಿಟ್ಟು. ಸೆಕೆಂಡರಿ, ಎರಡನೇ ಹಂತದ ಸಂಪರ್ಕ ಹೊಂದಿದೆ ಅಂತ ಸೆಕೆಂಡರಿ ಮೆಮೊರಿ. ದ್ವಿತೀಯಕ ಸ್ಮರಣೆ, ಪ್ರಾಥಮಿಕ ದ್ವಿತೀಯಕ ಸ್ಮರಣೆ ಅಂತ ಕ್ಲಾಸಿಫೈ ಮಾಡ್ಕೊಳ್ಬಹುದು. ತುಂಬಾ ಇಂಪಾರ್ಟೆಂಟು, ವೆರಿ ಮಚ್ ಇಂಪಾರ್ಟೆಂಟು. ವಾಲಟೈಲ್ ಮೆಮೊರಿ ಅಂದ್ರೆ ಏನು? ಬಾಷ್ಪಶೀಲ ಸ್ಮರಣೆ ಅಂತ ಕನ್ನಡದಲ್ಲಿ ಕೊಡ್ತಾರೆ. ಬಾಷ್ಪಶೀಲ ಸ್ಮರಣೆ ಅಂತ ವಾಲಟೈಲ್ ಮೆಮೊರಿ, ಹಾಗೂ ನಾನ್ ವಾಲಟೈಲ್ ಮೆಮೊರಿ. ವಾಲಟೈಲ್ ಮೆಮೊರಿ ಹಾಗೂ ನಾನ್ ವಾಲಟೈಲ್ ಮೆಮೊರಿ. ವಾಲಟೈಲ್ ಮೆಮೊರಿ ಅಂತ ಹೇಳಿದ್ರೆ ಕರೆಂಟ್ ಹೋದ್ರೆ, ಡಾಟಾ ಲಾಸ್ ಆದ್ರೆ ಅದು ವಾಲಟೈಲ್. ಈಗ ನನ್ನ ಮೊಬೈಲ್ ಫೋನ್ ನಲ್ಲಿ ನೋಡಿ,
ಹಲವಾರು ಆಪ್ಗಳು ಓಪನ್ ಆಗಿದೆ. ಇದು ರ್ಯಾಮು ಹಲವಾರು ಆಪ್ ಓಪನ್ ಆಗಿದೆ. ಈಗ ನನ್ನ ಮೊಬೈಲ್ ಫೋನ್ ಏನಾದ್ರು ನಾನು ಶಟ್ ಡೌನ್ ಮಾಡಿದ್ರೆ, ಸ್ವಿಚ್ ಆಫ್ ಮಾಡಿದ್ರೆ ಓಪನ್ ಆಗಿರೋ ಎಲ್ಲಾ ಆಪ್ ಕ್ಲೋಸ್ ಆಗುತ್ತೆ ತಾನೆ. ಸರ್ ಕಷ್ಟಪಟ್ಟು 4 ಪೇಜು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಟೈಪ್ ಮಾಡಿ ನೋಟ್ಸ್ ಮಾಡ್ತಾ ಇದ್ದೆ, ಕರೆಂಟ್ ಹೋಗಿ ಬ್ಯಾಟ್ರಿನೂ ವೀಕ್ ಆಗಿತ್ತು, ಶಟ್ ಡೌನ್ ಆಗ್ಬಿಡೋದ ಲ್ಯಾಪ್ಟಾಪ್. ನಾನು ಕಂಟ್ರೋಲ್ ಎಸ್ ಒತ್ತಿ ಸೇವ್ ಮಾಡೋದು ಮರ್ತ್ಬಿಟ್ಟಿದೆ ಅಂದ್ರೆ, ನೀವು ಟೈಪ್ ಮಾಡಿದಂತಹ ಅಷ್ಟು ಮಾಹಿತಿ ಪ್ರೈಮರಿ ಸ್ಟೋರೇಜ್ ಅಲ್ಲಿ ಇತ್ತು. ಕರೆಂಟ್ ಹೋದಾಗ, ಶಟ್ ಡೌನ್ ಆದಾಗ ಎಲ್ಲಾ ಡಾಟಾ ಲಾಸ್ ಆಯ್ತಲ್ವಾ, ಎಲ್ಲಾ ಡಾಟಾ ಲಾಸ್ ಆಗ್ಬಿಡ್ತು ತಾನೆ. ಶಟ್ ಡೌನ್ ಆದಾಗ ಪ್ರೈಮರಿ ಮೆಮೊರಿ ವಾಲಟೈಲ್ ಆಗಿರುತ್ತೆ, ಅಂದ್ರೆ ಕರೆಂಟ್ ಹೋದಾಗ ಡಾಟಾ ಲಾಸ್ ಆಗತ್ತೆ. ಮಾಹಿತಿ ಟೆಂಪೊರರಿ ಆಗಿದೆ, ತಾತ್ಕಾಲಿಕ ಟೆಂಪೊರರಿ ಆಗಿದೆ. ಕರೆಂಟ್ ಹೋದ್ರೆ ಡಾಟಾ ಲಾಸ್ ಆಗತ್ತೆ, ಸೇವ್ ಆಗಿರಲ್ಲ, ಡಾಟಾ ಲಾಸ್ ಆಗತ್ತೆ. ವಾಲಟೈಲ್ ಮೆಮೊರಿ ಅಂತ ಹೇಳಿದ್ರೆ. ನಾನ್ ವಾಲಟೈಲ್ ಮೆಮೊರಿ ಅಂತ ಹೇಳಿದ್ರೆ, ಪರ್ಮನೆಂಟ್ ಸ್ಟೋರೇಜ್. ಇದು ಪರ್ಮನೆಂಟ್ ಸ್ಟೋರೇಜ್ ಆಗಿರುತ್ತೆ, ಶಾಶ್ವತವಾಗಿ ಮಾಹಿತಿ ಸಂಗ್ರಹ ಆಗಿರೋದು, ಶಾಶ್ವತ ಪರ್ಮನೆಂಟ್ ಆಗಿ ಸಂಗ್ರಹ ಆಗಿರೋದು. ಕರೆಂಟ್ ಹೋದ್ರೂ ಡಾಟಾ ಲಾಸ್ ಆಗಲ್ಲ. ನಿಮ್ ಮೊಬೈಲ್ ಫೋನ್ ಇರೋ ಫೋಟೋಸು, ವಿಡಿಯೋಸು, ನೋಟ್ಸ್ ಫೈಲ್ ಡೌನ್ಲೋಡ್ ಮಾಡಿದ್ರೆ ನೀವು ಡೆಲೀಟ್ ಮಾಡೋ ತನಕ ಲಾಸ್ ಆಗಲ್ಲ ತಾನೆ. ಆ ಮಾಹಿತಿ ಶಾಶ್ವತವಾಗಿ ಸಂಗ್ರಹವಾಗಿರುತ್ತಲ್ವಾ. ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ, ಒಂದು ಹಾರ್ಡ್ ಡಿಸ್ಕ್ ಇದೆ, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್. ಅಲ್ಲಿರುವಂತಹ ಫೈಲ್ಸ್ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿಲ್ಲ, ಕಂಟಿನ್ಯೂಸ್ ಪವರ್ ಸಪ್ಲೈ ಇಲ್ಲ ಅಂದ್ರು ಶಾಶ್ವತವಾಗಿ ಸಂಗ್ರಹ ಆಗಿರುತ್ತೆ, ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರುತ್ತೆ. ಇದು ನಾನ್ ವಾಲಟೈಲ್ ಮೆಮೊರಿ ಆಗಿರುತ್ತೆ. ವಾಲಟೈಲ್ ಅಂದ್ರೆ ಕರೆಂಟ್ ಹೋದಾಗ, ಶಟ್ ಡೌನ್ ಆದಾಗ ಡಾಟಾ ಲಾಸ್ ಆಗುತ್ತೆ, ಟೆಂಪೊರರಿ. ನಾನ್ ವಾಲಟೈಲ್ ಅಂದ್ರೆ ಕರೆಂಟ್ ಹೋದ್ರೂ ಡಾಟಾ ಲಾಸ್ ಆಗಲ್ಲ, ಪರ್ಮನೆಂಟ್ ಶಾಶ್ವತ ಸ್ಮರಣೆ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್, ಮರೆಯೋ ಹಾಗಿಲ್ಲ. ಪ್ರೈಮರಿ, ಸೆಕೆಂಡರಿ, ಮೇನ್ ಮೆಮೊರಿ, ಆಕ್ಸಿಲರಿ. ಮೇನ್ ಮೆಮೊರಿ ಅಂದ್ರೆ ಮುಖ್ಯ ಸ್ಮರಣೆ. ಆಕ್ಸಿಲರಿ ಡಿವೈಸಸ್. ಆಕ್ಸಿಲರಿ ಅಂದ್ರೆ ಏನು? ಆಕ್ಸಿಲರಿ ಅಂದ್ರೆ ಏನು ಹೇಳಿ ಸಿಂಪಲ್ ಆಗಿ. ಎಕ್ಸ್ಟ್ರಾ ಅಂತ ಹೇಳ್ಬಹುದು. ಎಕ್ಸ್ಟ್ರಾ ಅಂತ ಉದಾಹರಣೆಗೆ ಏನ್ ಗೊತ್ತಾ, ನನ್ನ ಲ್ಯಾಪ್ಟಾಪ್ ನಲ್ಲಿ ವೆಬ್ ಕ್ಯಾಮರಾ ಇದೆ, ಆದ್ರೂ ಕೂಡ ವಿಡಿಯೋ ಕ್ವಾಲಿಟಿ ಇನ್ ಸ್ವಲ್ಪ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ಯಾಮರಾ ಹಾಕೊಂಡ್ರೆ ಅದು ಆಕ್ಸಿಲರಿ ಡಿವೈಸ್. ನನ್ನ ಫೋನಲ್ಲೂ ಮೈಕ್ರೋಫೋನ್ ಇದೆ, ಆದ್ರೂ ಒಂದ್ ಸ್ವಲ್ಪ ಚೆನ್ನಾಗಿ ಕೇಳಿಸ್ಲಿ ಅಂತ ಎಕ್ಸ್ಟ್ರಾ ಮೈಕ್ರೋಫೋನ್ ಹಾಕೊಂಡ್ರೆ ಇದು ಆಕ್ಸಿಲರಿ ಡಿವೈಸ್. ಹೀಗೆ ಎಕ್ಸ್ಟ್ರಾ ಕನೆಕ್ಟ್ ಮಾಡ್ಕೊಂಡಿರೋದು ಆಕ್ಸಿಲರಿ ಡಿವೈಸಸ್ ಆಗಿರುತ್ತೆ. ಎಕ್ಸ್ಟ್ರಾ ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ರೆ, ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಹಾಕಿದ್ರೆ, ಎಕ್ಸ್ಟ್ರಾ CD ಹಾಕಿದ್ರೆ, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಹಾಕಿದ್ರೆ ಅದು ಆಕ್ಸಿಲರಿ ಡಿವೈಸಸ್ ಆಗಿರುತ್ತೆ. ಇಂಟರ್ನಲ್ ನೇರ ಸಂಪರ್ಕದಲ್ಲಿರೋದು, ಎಕ್ಸ್ಟರ್ನಲ್ ವೈರ್ಗಳ ಮೂಲಕ ಎಕ್ಸ್ಟ್ರಾ ಕನೆಕ್ಟ್ ಆಗಿರೋದು. ಯಾವುದಕ್ಕೆ? ಸಿಪಿಯುಗೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಮೈಕ್ರೋ ಪ್ರೊಸೆಸರಿಗೆ. ನಂತರ ವಾಲಟೈಲ್ ಮೆಮೊರಿ ಅಂತ ಹೇಳಿದ್ರೆ ಕರೆಂಟ್ ಹೋದ್ರೆ ಡಾಟಾ ಲಾಸ್ ಆಗುವಂಥದ್ದು ಆಗಿರುತ್ತೆ. ನಾನ್ ವಾಲಟೈಲ್ ಮೆಮೊರಿ ಅಂತ ಹೇಳಿದ್ರೆ ಕರೆಂಟ್ ಹೋದ್ರೂ ಡಾಟಾ ಲಾಸ್ ಆಗ್ತಾ ಇಲ್ಲ, ಶಾಶ್ವತವಾಗಿ ಮಾಹಿತಿ ಸಂಗ್ರಹ ಆಗಿರುತ್ತೆ. ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್? ಅರ್ಥ ಆಯ್ತಾ? ಪ್ರಾಥಮಿಕ ಸ್ಮರಣೆ, ದ್ವಿತೀಯಕ ಸ್ಮರಣೆ, ಮುಖ್ಯ ಸ್ಮರಣೆ ಆಕ್ಸಿಲರಿ ಮೆಮೊರಿ, ಆಂತರಿಕ ಸ್ಮರಣೆ, ಬಾಹ್ಯ ಸ್ಮರಣೆ, ಬಾಷ್ಪಶೀಲ ವಾಲಟೈಲ್, ಬಾಷ್ಪಶೀಲವಲ್ಲದ ನಾನ್ ವಾಲಟೈಲ್. ಕನ್ನಡದಲ್ಲಿ ಆಪ್ಷನ್ ಬಾಷ್ಪಶೀಲ ಅಂತ ಒಂದ್ಸಲ ಕೊಡಬಹುದು, ಇಲ್ಲ ನಾನ್ ವಾಲಟೈಲ್ ಅಥವಾ ವಾಲಟೈಲ್ ಅಂತಾನೆ ಕೊಟ್ಬಿಡಬಹುದು. ಗೊತ್ತಿಲ್ಲ ಅವ್ರು ಹೆಂಗ್ ಕೊಡ್ತಾರೆ ಅಂತ. ಅದಕ್ಕೆ ನಾವು ಆ ಟರ್ಮಿನಾಲಜಿಗಳನ್ನ ಇಂಗ್ಲಿಷ್ ಅಲ್ಲೇ ತಿಳ್ಕೊಂಡು ರೆಡಿ ಆಗಿದ್ರೆ ಈಸಿ ಟು ಕ್ರ್ಯಾಕ್ ಅಲ್ವಾ, ಬೆಟರ್ ಆಗಿರುತ್ತೆ. ಗುಡ್. ಒಂದೊಂದೇ ಇಂಟರ್ನಲ್ ಮೆಮೊರಿ ನೋಡ್ತಾ ಹೋಗೋಣ. ಆಂತರಿಕ ಸ್ಮರಣೆ, ಇಂಟರ್ನಲ್ ಮೆಮೊರಿ, ಎಕ್ಸ್ಟರ್ನಲ್ ಮೆಮೊರಿ. ಇಂಟರ್ನಲ್ ಮೆಮೊರಿಯಲ್ಲಿ ರಿಜಿಸ್ಟರ್, ಕ್ಯಾಶು, ರ್ಯಾಮು, ರಾಮ್ ಎಲ್ಲ ಕಂಡು ಬರುತ್ತೆ. ಎಕ್ಸ್ಟರ್ನಲ್ ಅಲ್ಲಿ ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್, ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್, ಸಾಲಿಡ್ ಸ್ಟೇಟ್ ಸ್ಟೋರೇಜ್ ಡಿವೈಸ್ ಕಂಡು ಬರುತ್ತೆ. ಒಂದೊಂದೇ ತಿಳ್ಕೊಳ್ಳೋಣ, ಅದೇನ್ ಬೇಡ. ಈ ಪಿರಮಿಡ್ ಅವಾಗ್ಲೇ ಬರ್ಕೊಂಡ್ವಲ್ವಾ? ಸರಿಗಿದೆಯಾ ನೋಡಿ ಒಂದ್ಸಲ. ಓಕೆ ನೋಡಿ, ಪಿರಮಿಡ್ ಅಲ್ಲಿ
ರಿಜಿಸ್ಟರ್ಗಳು ಸಿಪಿಯು ಜೊತೆ ನೇರ ಸಂಪರ್ಕದಲ್ಲಿರೋದು ರಿಜಿಸ್ಟರ್. ಆಮೇಲೆ ಕ್ಯಾಶ್ ಮೆಮೊರಿ, ಲೆವೆಲ್ 1 ಕ್ಯಾಶ್ ಮೆಮೊರಿ, ಲೆವೆಲ್ 2 ಕ್ಯಾಶ್ ಮೆಮೊರಿ, ಲೆವೆಲ್ 1 to 3 ತನಕ ಇರುತ್ತೆ ಕ್ಯಾಶ್ ಮೆಮೊರಿ. ಕ್ಯಾಶ್ ಮೆಮೊರಿಯನ್ನ ಸ್ಟ್ಯಾಟಿಕ್ ರ್ಯಾಮ್ ಅಂತ ಕೂಡ ಕರೀತಾರೆ. ಇಂಪಾರ್ಟೆಂಟ್, ಏನಂತ ಕರೀತಾರೆ? ಸ್ಟ್ಯಾಟಿಕ್ ರ್ಯಾಮ್ ಅಂತ ಕೂಡ ಕರೀತಾರೆ. ನೋಡಿ, ಸ್ಟ್ಯಾಟಿಕ್ ರ್ಯಾಮ್ ಅಂತ. ನೆಕ್ಸ್ಟ್ ಮೇನ್ ಮೆಮೊರಿ, ಮುಖ್ಯ ಸ್ಮರಣೆ. ಈ ಜಾಗದಲ್ಲಿ ಡೈನಮಿಕ್ ರ್ಯಾಮ್, ನಾರ್ಮಲ್ ರ್ಯಾಮ್ ಇರುತ್ತಲ್ವಾ ನಿಮ್ ಫೋನಲ್ಲಿ, ಲ್ಯಾಪ್ಟಾಪ್ ಅಲ್ಲಿ, ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆ ರ್ಯಾಮ್ ಮೇನ್ ಮೆಮೊರಿ. ಇವನ್ ಇಲ್ಲಿ ರೀಡ್ ಓನ್ಲಿ ಮೆಮೊರಿ, ರಾಮ್ ಕೂಡ ಬರುತ್ತೆ. ಬಟ್ ಈ ಪಿರಮಿಡಲ್ ಹಾಕೊಂಡ್ರೆ ಕನ್ಫ್ಯೂಷನ್, ಅದಕ್ಕೆ ಹಾಕೊಂಡಿಲ್ಲ ಅದನ್ನ ಸಪರೇಟ್ ಆಗಿ ತಿಳ್ಕೊಬೇಕು ನಾವು, ರಾಮ್ ಅನ್ನ, ರೀಡ್ ಓನ್ಲಿ ಮೆಮೊರಿಯನ್ನ. ಓಕೆ, ನೋಡಿ ಕೆಳಗಡೆ ಹಾರ್ಡ್ ಡಿಸ್ಕ್, ಮತ್ತೆ ಪೆನ್ ಡ್ರೈವ್, ಮೆಮೊರಿ ಕಾರ್ಡ್ ಎಕ್ಸೆಟ್ರಾ ಇವೆಲ್ಲ ಕಂಡು ಬರುತ್ತೆ. ಓಕೆನಾ? ಕೆಳಗಿಂದ ಮೇಲ್ ಹೋಗ್ತಾ ಇದ್ರೆ ಸ್ಟೋರೇಜ್ ಏನಾಗಿರುತ್ತೆ? ಸ್ಟೋರೇಜ್ ಕಡಿಮೆ ಇದೆ, ಸ್ಟೋರೇಜ್ ಸ್ಮಾಲರ್ ಆಗಿದೆ. ಸ್ಪೀಡ್ ಏನಾಗಿರುತ್ತೆ? ಸ್ಪೀಡ್ ಫಾಸ್ಟರ್ ಆಗಿರುತ್ತೆ. ದುಡ್ಡು ಏನಾಗಿರುತ್ತೆ? ದುಡ್ಡು ಕಾಸ್ಟ್ಲಿಯರ್ ಆಗಿದೆ, ದುಡ್ಡು ಜಾಸ್ತಿ. ಮೇಲಿಂದ ಕೆಳಗಡೆ ಬರ್ತಾ ಇದ್ರೆ ಸ್ಟೋರೇಜು ಜಾಸ್ತಿ ಆಗಿರುತ್ತೆ, ಸ್ಪೀಡು ಕಡಿಮೆ ಆಗಿರುತ್ತೆ, ದುಡ್ಡು ಕಡಿಮೆ ಆಗಿರುತ್ತೆ. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಪಿರಮಿಡ್ ಮೆಜಾರಿಟಿ ಆಫ್ ದ ಕ್ವಶನ್ಸ್ ಆನ್ಸರ್ ಮಾಡಬಹುದು. ಡಿಫ್ರೆಂಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರೋದು, ನಂತರ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಕೇಳೋದನ್ನು ಆನ್ಸರ್ ಮಾಡೋದಕ್ಕೆ ಈಸಿ ಆಗತ್ತೆ. ಆಯ್ತಾ? ಓಕೆ, ಪಿರಮಿಡ್ ನ ಮರೆಯೋ ಹಾಗೆ ಇಲ್ಲ, ಆಪ್ಷನ್ ಇಲ್ಲ ಮರೆಯೋದಕ್ಕೆ. ತುಂಬಾ ಅನ್ನೋದಕ್ಕಿಂತ ತುಂಬಾ ಇಂಪಾರ್ಟೆಂಟು ಇದು. ಕಂಪ್ಯೂಟರ್ ಮೆಮೊರಿ ಯೂನಿಟ್ಸ್ ಎಷ್ಟಿದ್ದೀರಾ ತೂಕ ಅಂತ ಯಾರಾದ್ರೂ ನಿಮ್ಮನ್ ಕೇಳಿದ್ರೆ ಫ್ಯೂ ಕೆಜಿಸ್ ಅಲ್ಲಿ ಹೇಳ್ತೀರಾ ಅಲ್ವಾ? ಮಾಸಿನ ಎಸ್ ಐ ಯೂನಿಟ್ ಕೆಜಿ, ಎಸ್ ಐ ಯೂನಿಟ್ ಆಫ್ ಮಾಸ್ ಕಿಲೋಗ್ರಾಮು, ವೆಯ್ಟಿನ ಎಸ್ ಐ ಯೂನಿಟ್ ನ್ಯೂಟನ್. ಬಟ್ ನಾವು ಮನುಷ್ಯರು ವೆಯ್ಟ್ ಅನ್ನು ಕೂಡ, ಭಾರತೀಯರು ವೆಯ್ಟ್ ಅನ್ನು ಕೂಡ ಕೆಜಿ ಎಲ್ಲ ಮೆಜರ್ ಮಾಡ್ತಾ ಇದೀವಿ. ಫ್ಯೂ ಕೆಜಿಸ್ ಹೇಳ್ತೀರಾ ಅಲ್ವಾ? ಗ್ರಾಮ್ ಬಳಕೆ ಮಾಡಬಹುದು, ಕೆಜಿ ಬಳಕೆ ಮಾಡಬಹುದು, ಕ್ವಿಂಟಲ್ ಬಳಕೆ ಮಾಡಬಹುದು, ಟನ್ ಬಳಕೆ ಮಾಡಬಹುದು ಅಲ್ವಾ? ಒಂದು ಕ್ವಾಂಟಿಟಿ, ಫಿಸಿಕಲ್ ಕ್ವಾಂಟಿಟಿಯನ್ನ ಮೆಜರ್ ಮಾಡೋದಕ್ಕೆ. ಹಾಗೆ ಇಲ್ಲಿ ಚಿಕ್ಕ ಕಂಪ್ಯೂಟರ್ ಮೆಮೊರಿನ ಒಂದ್ ಹೆಸರು, ಇನ್ನೊಂದ್ ಸ್ವಲ್ಪ ಜಾಸ್ತಿನ ಇನ್ನೊಂದ್ ಹೆಸರು. ಹೆಂಗೆ? ಗ್ರಾಮ್, ಕಿಲೋಗ್ರಾಮ್, ಕ್ವಿಂಟಲ್, ಟನ್ ಇತ್ತಲ್ವಾ? ಹಾಗೆ ಕಂಪ್ಯೂಟರ್ ಮೆಮೊರಿಯ ಅತಿ ಚಿಕ್ಕ ಘಟಕ, ಸ್ಮಾಲೆಸ್ಟ್ ಮೆಜರ್ಮೆಂಟ್ ದಟ್ ಕ್ಯಾನ್ ಬಿ ಮೇಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಬಿಟ್ ಆಗಿರುತ್ತೆ. ನೋಡಿ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಬಿಟ್ ಸ್ಪೆಲ್ಲಿಂಗು ಸ್ಮಾಲ್ ಲೆಟರ್ ಅಲ್ಲಿ ಇದೆ. ಕಾರಣ ಏನಂತ ಹೇಳಿದ್ರೆ ಬಿಟ್ಟು ಬೈಟು ಕನ್ಫ್ಯೂಸ್ ಆಗ್ಬಾರ್ದು. ಓದ್ಬೇಕಾದ್ರೆ ಕೆಲವರು ಅದರಲ್ಲೂ ತುಂಬಾ ಈ ಇಂಗ್ಲಿಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ. ಎರಡು ಒಂದೇ ಅಲ್ವಾ ಸರ್ ಬಿಟ್ಟು ಬೈಟು ಅಂತ ಅನ್ಕೋಬಾರ್ದು. ಬಿಟ್ಟೆ ಬೇರೆ, ಬೈಟೆ ಬೇರೆ. ಬಿಟ್ ಅಂದ್ರೆ 0 or 1, ಒಂದು ಬಿಟ್ ಅಂದ್ರೆ 0 ಅಥವಾ 1, 0 ಮತ್ತು 1 ಅಲ್ಲ, 0 and 1 ಅಲ್ಲ, 0 or 1. ಕಂಪ್ಯೂಟರಿಗೆ ಅರ್ಥವಾಗುವಂತಹ ಏಕೈಕ ಭಾಷೆ ಯಾವುದು? 0 or 1 ರೂಪದಲ್ಲಿರುವಂತಹ, 0 or 1 ರೂಪದಲ್ಲಿರುವಂತಹ ಬೈನರಿ ಲ್ಯಾಂಗ್ವೇಜ್ ಅಂತಾರೆ, ಆಬ್ಜೆಕ್ಟ್ ಕೋಡ್ ಅಂತಾರೆ, ಮೆಷಿನ್ ಕೋಡ್ ಅಂತಾರೆ, ಮೆಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮೆಷಿನ್ ಲ್ಯಾಂಗ್ವೇಜ್ ಒಂದು ಬಿಟ್ ಅಂದ್ರೆ 0 or 1 ಆಗಿದೆ, 0 or 1 ಆಗಿರುತ್ತೆ ಒಂದು ಬಿಟ್ ಅಂತ ಹೇಳಿದ್ರೆ. ನಂತರ ಒಂದು ಕ್ರಂಬ್. ತುಂಬಾ ಪುಸ್ತಕಗಳಲ್ಲಿ ಕ್ರಂಬ್ ಬಗ್ಗೆ ಮೆನ್ಷನ್ನೇ ಇಲ್ಲ, ನಿಬ್ಬಲ್ಲೇ ಕೊಟ್ಟಿರ್ತಾರೆ. ಎಕ್ಸಾಮಿನೇಷನ್ ಅಲ್ಲೂ ತುಂಬಾ ಸಲ ನಿಬ್ಬಲ್ಲೇ ಕೇಳಿದ್ದಾರೆ. ಕೆಳಗೆ ಕೊಟ್ಟಿರುವ ಕಂಪ್ಯೂಟರ್ ಮೆಮೊರಿ ಯೂನಿಟ್ಸ್ ನಲ್ಲಿ ತುಂಬಾ ಚಿಕ್ಕದು ಯಾವುದು ಅಂತ ಕೇಳ್ಬಿಟ್ಟು ನಿಬ್ಬಲ್ ಬಗ್ಗೆ ತುಂಬಾ ಸಲ ಕೇಳಿದ್ದಾರೆ. ಬಟ್ ಕ್ರಂಬು ಕೂಡ ಗೊತ್ತಿರ್ಲಿ. ಒಂದು ಕ್ರಂಬ್ ಅಂದ್ರೆ 2 ಬಿಟ್ಟು, ಒಂದು ನಿಬ್ಬಲ್ ಅಂದ್ರೆ 4 ಬಿಟ್ ಆಗಿರುತ್ತೆ, ಒಂದು ನಿಬ್ಬಲ್ ಅಂದ್ರೆ 4 ಬಿಟ್, 4 ಬಿಟ್ಸ್ ಆಗಿರುತ್ತೆ. ಒಂದು ಬೈಟ್ ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಎಸ್ ಐ ಯೂನಿಟ್ ಆಫ್ ಕಂಪ್ಯೂಟರ್ ಮೆಮೊರಿ ಇದು. ಕಂಪ್ಯೂಟರ್ ಮೆಮೊರಿಯ ಎಸ್ ಐ ಘಟಕ. ಎಸ್ ಐ ಯೂನಿಟ್ ಆಫ್ ಮಾಸ್ ಕಿಲೋಗ್ರಾಮ್ ತಾನೆ ಅಲ್ವಾ? ಹಂಗೆ ಕಂಪ್ಯೂಟರ್ ಮೆಮೊರಿಯ ಎಸ್ ಐ ಯೂನಿಟ್ ಏನಾಗಿರುತ್ತೆ? ಬೈಟ್ ಆಗಿರುತ್ತೆ. ಒಂದ್ ಬೈಟ್ ಅಂದ್ರೆ ಎಷ್ಟು? 8 ಬಿಟ್, 8 ಬಿಟ್ ಆಗಿರುತ್ತೆ ಒಂದು ಬೈಟ್ ಅಂತ ಹೇಳಿದ್ರೆ.
ಒಂದು ವರ್ಡ್ ಅಂತ ಹೇಳಿದ್ರೆ 16 ಬಿಟ್ 16 ಬಿಟ್ ಆಗಿರುತ್ತೆ. ಒಂದು ವರ್ಡ್ ಅಂದ್ರೆ 16 ಬಿಟ್ ಆಗಿರುತ್ತೆ. ನಂತರ ನಾವು 1 ಕಿಲೋಮೀಟರ್, 1 ಕಿಲೋಗ್ರಾಮು ಹಿಂಗೆಲ್ಲ ಕಿಲೋ ಯೂಸ್ ಮಾಡ್ತೀವಲ್ವಾ. ಕಿಲೋ ಅಂದ್ರೆ 1000 ತಾನೆ, ಅಲ್ಲೆಲ್ಲ ಕಿಲೋಮೀಟರ್ ಕಿಲೋಗ್ರಾಮ್ ನಲ್ಲಿ ಕಿಲೋ ಅಂದ್ರೆ 1000. ಬಟ್ ಇಲ್ಲಿ 1 ಕಿಲೋ ಬೈಟ್ ಅಂತ ಹೇಳಿದ್ರೆ ನೋಡಿ, 1 ಕಿಲೋ ಬೈಟ್ ಅಂತ ಹೇಳಿದ್ರೆ 1024 ಬೈಟ್ 1024 ಬೈಟ್ಸ್ ಆಗಿರುತ್ತೆ. 1024 ಬೈಟ್ ಏನಕ್ಕೆ ಗೊತ್ತಾ? 1024 ಬೈಟ್ಸ್ ಏನಕ್ಕೆ ಅಂತ ಹೇಳಿದ್ರೆ ಅದು 2 ಪವರ್ 10. 2 ಪವರ್ 10 ಏನಕ್ಕೆ? 0 ಹಾಗೂ 1 ಅಂತ 2 ಅಕ್ಷರ, ಸಂಖ್ಯೆಗಳು ಮಾತ್ರ ಕಂಪ್ಯೂಟರ್ಗೆ ಅರ್ಥ ಆಗೋದು. 2 ಸಂಖ್ಯೆಗಳು, ಅದಕ್ಕೆ 2 ಪವರ್ 10 ಅಂದ್ರೆ 1024. 2 ಪವರ್ 10 ಅಂದ್ರೆ 1024, 1024. ಅದಕ್ಕೆ ಇಲ್ಲೆಲ್ಲ ಕಡೆ 1024 ಬರೋದು. ದಿನನಿತ್ಯ ಜೀವನದಲ್ಲಿ, ಡೈಲಿ ಲೈಫ್ ಅಲ್ಲಿ ನಾವು TB ತನಕ ಯೂಸ್ ಮಾಡಿರ್ತೀವಿ. ಎಲ್ಲೆಲ್ಲಿ ನೋಡಿ, ಹಂಗೆ ಎಕ್ಸಾಮಿನೇಷನ್ಗೆ ಫೋಟೋ, ಸೈನು ಮತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಾದ್ರೆ, ಆಧಾರ್ ಕಾರ್ಡ್ ಎಲ್ಲ ಅಪ್ಲೋಡ್ ಮಾಡ್ಬೇಕಾದ್ರೆ 500 KB ಒಳಗಡೆ, 100 KB ಒಳಗಡೆ ಇರ್ಬೇಕು ಫೈಲ್ ಅಂತ ಹೇಳ್ತಾರಲ್ವಾ. 100 KB, 500 KB. KB ಅಂದ್ರೆ ಕಿಲೋಬೈಟ್. 1 ಕಿಲೋಬೈಟ್ ಅಂದ್ರೆ ಎಷ್ಟು? 1024 ಬೈಟ್. 1024 ಬೈಟ್ ಅಂದ್ರೆ 1 ಕಿಲೋಬೈಟ್ ಆಗಿರುತ್ತೆ. ನೆಕ್ಸ್ಟ್ 1024 ಕಿಲೋಬೈಟ್ ಅಂದ್ರೆ 1 ಮೆಗಾಬೈಟ್. ನಿಮ್ ಫೋನಲ್ಲಿ ಒಂದು ಫೋಟೋ ತೆಗೆದ್ರೆ, ನಿಮ್ ಫೋನಲ್ಲಿ ಗ್ಯಾಲರಿ ಓಪನ್ ಮಾಡ್ಬಿಟ್ಟು ಡೀಟೇಲ್ಸ್ ಹೋಗ್ಬಿಟ್ಟು ಚೆಕ್ ಮಾಡಿ. ಏನಂತ? ಆ ಫೋಟೋದು ಫೈಲ್ ಕೆಪಾಸಿಟಿ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಅಥವಾ ನೀವು ಯಾವ್ದಾದ್ರು PDF ಡೌನ್ಲೋಡ್ ಮಾಡ್ಕೊಂಡ್ರೆ, PDF ಡೌನ್ಲೋಡ್ ಮಾಡಿದ್ರೆ 2 MB 4 MB ಇರುತ್ತಲ್ವಾ, ಮೆಗಾಬೈಟ್. ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತೀರಾ. ಕಿಲೋಬೈಟ್ 1024 ಕಿಲೋಬೈಟ್ ಅಂದ್ರೆ 1 ಮೆಗಾಬೈಟ್ ಆಗಿರುತ್ತೆ, MB ಆಗಿರುತ್ತೆ. ನೆಕ್ಸ್ಟ್ 1024 ಮೆಗಾಬೈಟ್ ಅಂದ್ರೆ 1 GB, ಗಿಗಾಬೈಟ್ ಆಗಿದೆ, ಗಿಗಾಬೈಟ್ ಆಗಿರುತ್ತೆ. ನೋಡಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ B ಬಳಕೆ ಮಾಡ್ತಾ ಇದ್ದಾರೆ, ಇಲ್ಲೂ ಕ್ಯಾಪಿಟಲ್ ಲೆಟರ್ B ಬಳಕೆ ಮಾಡ್ತಾ ಇದ್ದಾರೆ. ಉದ್ದೇಶ ಏನು? ಬೈಟ್ ಅದು ಬಿಟ್ಟಲ್ಲ. ಏನದು? ಬೈಟ್ ಅದು ಬೈಟ್ ಆಗಿರುತ್ತೆ. ಓಕೆನಾ? 1 GB ಯಾವ್ದಾದ್ರು ವಿಡಿಯೋ ಡೌನ್ಲೋಡ್ ಮಾಡಿದ್ರೆ, ಅಥವಾ ನೀವು ದಿನನಿತ್ಯ ಸಿಗ್ತಾ ಇರುವಂತ ಇಂಟರ್ನೆಟ್ 1 GB 1.5 GB ಡಾಟಾ ಹಾಕ್ಸ್ಕೊಳ್ತೀರಲ್ವಾ, ಅದು GB, ಗಿಗಾಬೈಟ್ ಆಗಿರುತ್ತೆ. 1024 GB ಅಂದ್ರೆ 1 TB. ನಿಮ್ಮ ಲ್ಯಾಪ್ಟಾಪಿನ ಹಾರ್ಡ್ ಡಿಸ್ಕ್ ಕೆಪಾಸಿಟಿ 1 TB ಇರಬಹುದು, 1 ಟೆರಾಬೈಟ್ ಇರಬಹುದು. 1024 ಗಿಗಾಬೈಟ್ ಅಂದ್ರೆ 1 ಟೆರಾಬೈಟ್ ಆಗಿದೆ. ಇಲ್ಲಿ ತನಕ ಡೈಲಿ ಲೈಫ್ ಅಲ್ಲಿ ನಾವ್ ಯೂಸ್ ಮಾಡ್ತೀವಿ. ಮುಂದಿನದ್ದು ನೆನ್ಪಿಟ್ಕೊಳ್ಳೋಣ, ಜಿಯೋಬೈಟ್ ತನಕ ನೆನ್ಪಿರ್ಬೇಕು, ಆಯ್ತಾ? 1024 ಟೆರಾಬೈಟ್ ಅಂದ್ರೆ 1 ಪೆಟಾಬೈಟ್. 1024 ಪೆಟಾಬೈಟ್ ಅಂದ್ರೆ 1 ಎಕ್ಸಾಬೈಟ್. 1024 ಎಕ್ಸಾಬೈಟ್ ಅಂದ್ರೆ 1 ಝೆಟಾಬೈಟ್. 1024 ಝೆಟಾಬೈಟ್ ಅಂದ್ರೆ 1 ಯೋಟಾಬೈಟ್. 1024 ಯೋಟಾಬೈಟ್ ಅಂದ್ರೆ 1 ಬ್ರಾಂಟೋಬೈಟ್. 1024 ಬ್ರಾಂಟೋಬೈಟ್ ಅಂದ್ರೆ 1 ಜಿಯೋಬೈಟ್ ಆಗಿರುತ್ತೆ. ಇನ್ನು ಮುಂದಕ್ಕೆ ಬೇಕಾದಷ್ಟು ಇದಾವೆ ಮೆಮೊರಿ, ಬಟ್ ಜಿಯೋಬೈಟ್ ತನಕ ನೆನ್ಪಿಟ್ಕೊಂಡ್ರೆ ಸಾಕು. ಅಲ್ಲಿ ತನಕ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ ತುಂಬಾ ಸಲ. ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಕಂಪ್ಯೂಟರ್ ಮೆಮೊರಿ ಯೂನಿಟ್ಸ್ ಅನ್ನ ಅರೇಂಜ್ ಮಾಡಿ, ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ಅರೇಂಜ್ ಮಾಡಿ, ಕೊಟ್ಟಿರುವಂತಹ ಮೆಮೊರಿ ಯೂನಿಟ್ಸ್ ನಲ್ಲಿ ಚಿಕ್ಕದು ಯಾವುದು, ದೊಡ್ಡದು ಯಾವುದು, ಹೀಗೆಲ್ಲ ಕೇಳಿದ್ದಾರೆ. ಸೊ ಗೊತ್ತಿರ್ಬೇಕು. ನೆನ್ಪಿಟ್ಕೊಳ್ಳೋದಕ್ಕೆ ಒಂದೊಳ್ಳೆ ಈಸಿ ವೇ ಇದೆ, ನೋಡೋಣ. ಇದು ಗೊತ್ತಿರ್ಬೇಕು. 1 ಬಿಟ್ ಅಂದ್ರೆ 0 or 1. 1 ಬಿಟ್ ಅಂದ್ರೆ 0 or 1. 1 ಕ್ರಂಬ್ ಅಂದ್ರೆ 2 ಬಿಟ್. 1 ನಿಬ್ಬಲ್ ಅಂದ್ರೆ 4 ಬಿಟ್. 1 ಬೈಟ್ ಅಂದ್ರೆ 8 ಬಿಟ್. 1 ವರ್ಡ್ ಅಂದ್ರೆ 16 ಬಿಟ್, 16 ಬಿಟ್ ಆಗಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಂತರ ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, KMGT. ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್. ಆಮೇಲೆ ಪೆಟಾಬೈಟ್, ಎಕ್ಸಾಬೈಟ್, ಝೆಟಾಬೈಟ್, ಯೋಟಾಬೈಟ್,
ಬ್ರಾಂಟೋಬೈಟ್, ಜಿಯೋಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್, ಟೆರಾಬೈಟ್, KMGT ಏನ್ ಹೇಳಿ, KMGT. ನೆಕ್ಸ್ಟ್ ಪೆಟಾಬೈಟ್, ಎಕ್ಸಾಬೈಟ್, ಝೆಟಾಬೈಟ್, ಯೋಟಾಬೈಟ್, ಪೆಜಿ. ನೆಕ್ಸ್ಟ್ ಬ್ರಾಂಟೋಬೈಟ್, ಜಿಯೋಬೈಟ್. KMGT ಪೆಜಿಬಿಜಿ ಅಂತ ನೆನ್ಪಿಟ್ಕೊಳ್ಳಿ, KMGT ಪೆಜಿಬಿಜಿ ಅಂತ, KMGT ಪೆಜಿಬಿಜಿ. ನಾವೇನಾದ್ರು ಕುಮಾರ್ ಅವರು ಮಹೇಶ್ ಅವ್ರ ಮನೆಗೆ ಹೋಗಿ ಗುರು ಅವ್ರಿದಾರ ಅಂತ ಅವ್ರ ತಂಗಿನ ಕೇಳಿದ್ರು, ಕುಮಾರಿಂದ ಕೆ, ಮಹೇಶ್ ಇಂದ ಎಮ್, ಹಿಂಗ್ ನೆನ್ಪಿಟ್ಕೊಂಡ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಿಮೋನಿಕ್ಸ್. ಅದಕ್ಕೆ ಸಿಂಪಲ್ ಆಗಿ KMGT ಪೆಜಿಬಿಜಿ ಸಾಕು. ಕೆ ಅಂದ್ರೆ ಕಿಲೋಬೈಟ್, ಎಂ ಅಂದ್ರೆ ಮೆಗಾಬೈಟ್, ಜಿ ಅಂದ್ರೆ ಗಿಗಾಬೈಟ್, ಟಿ ಅಂದ್ರೆ ಟೆರಾಬೈಟ್, ಪಿ ಅಂದ್ರೆ ಪೆಟಾಬೈಟ್, ಇ ಅಂದ್ರೆ ಎಕ್ಸಾಬೈಟ್, ಝೆಡ್ ಅಂದ್ರೆ ಝೆಟಾಬೈಟ್, ವೈ ಅಂದ್ರ ಯೋಟಾಬೈಟ್, ಬಿ ಅಂದ್ರ ಬ್ರಾಂಟೋಬೈಟ್, ಜಿ ಅಂದ್ರ ಜಿಯೋಬೈಟ್. KMGT ಪೆಜಿಬಿಜಿ ಮರಿಬಾರ್ದಿನ್ ಮೇಲೆ, ಓಕೆನಾ? KMGT ಪೆಜಿಬಿಜಿ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದ್ಸಲ ಕೇಳಿಸ್ಕೊಂಡ್ರಿ ಅಲ್ವಾ, ಈ ಕ್ಲಾಸ್ ಮುಗಿದ್ಮೇಲೆ ಒಂದ್ಸಲ ಬರೆದ್ಬಿಡಿ, ಒಂದ್ ರಫ್ ಶೀಟ್ ತಗೊಂಡು. ಇಷ್ಟುನು ಒಂದ್ಸಲ ಬರೀರಿ ಸಾಕು, ಆರಾಮಾಗಿ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ. ಆಮೇಲೆ ಒಂದು 10 ಡೇಸ್ಗೋ 15 ಡೇಸ್ಗೋ ಒಂದ್ಸಲ ರಿಕಾಲ್ ರಿವಿಷನ್ ಮಾಡ್ಕೊಳ್ತಾ ಇದ್ರೆ ಮರೆಯೋದಕ್ಕೆ ಚಾನ್ಸ್ ಇಲ್ಲ, ಆಯ್ತಾ? ಇನ್ನೊಂದು ಸ್ಪೆಷಲ್ ವಿಷಯ ಇಲ್ಲೇ ತಿಳ್ಕೊಂಬಿಡೋಣ, ಅವಾಗ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಗೆ. ಏನದು ಸ್ಪೆಷಲ್ ವಿಷಯ ಅಂತ ಹೇಳಿದ್ರೆ, KB ಅಂದ್ರೆ ಕಿಲೋಬೈಟ್ ತಾನೆ, MB ಅಂದ್ರೆ ಮೆಗಾಬೈಟ್ ತಾನೆ, KBPS ಅಂದ್ರೆ MBPS ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, KBPS ಬರಿಬೇಕಾದ್ರೆ ಸ್ಮಾಲ್ ಲೆಟರ್ BPS, MBPS ಬರಿಬೇಕಾದ್ರೆ ಸ್ಮಾಲ್ ಲೆಟರ್ BPS ಬರೀತಾರೆ. ಅದಕ್ಕೆ ಹೇಳ್ದೆ ಅವಾಗ್ಲೇ ಈ ಕ್ಯಾಪಿಟಲ್ ಲೆಟರ್ ಬಗ್ಗೆ ಗಮನ ಇರ್ಲಿ ಅಂತ, ಓಕೆನಾ? ನೋಡಿ, ಉದಾಹರಣೆಗೆ ನನ್ ಮೊಬೈಲ್ ಫೋನ್ ನಲ್ಲಿ ಇಂಟರ್ನೆಟ್ ಕನೆಕ್ಷನ್ ತಗೊಂಡಿದ್ದೀನಲ್ವಾ, 5G ನೆಟ್ವರ್ಕ್ ಕನೆಕ್ಷನ್ ಇದೆ ನನ್ನ ಮೊಬೈಲ್ ಫೋನ್ ಅಲ್ಲಿ, ನಿಮ್ ಫೋನ್ ಅಲ್ಲೂ ಇರುತ್ತೆ. ಆ 5G ನೆಟ್ವರ್ಕ್ ಕನೆಕ್ಷನ್ ಇದೆ ಅಲ್ವಾ, ಒಂದ್ ದಿನಕ್ಕೆ 2 GB ಡಾಟಾ ಪ್ಯಾಕ್ ಹಾಕ್ಸ್ಕೊಂಡಿದ್ದೀನಿ, 2 GB ಡಾಟಾ ಪ್ಯಾಕ್ ಹಾಕ್ಸ್ಕೊಂಡಿದ್ದೀನಿ, ಆಯ್ತಾ? ಡಾಟಾ ಸ್ಪೀಡ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಒಂದು 10 MBPS ಬರುತ್ತೆ, 10 MBPS ಡಾಟಾ ಬರುತ್ತೆ. ಅದೇನಾದ್ರೂ ಮೆಗಾ ಬೈಟ್ಸ್ ಪರ್ ಸೆಕೆಂಡ್ ಆಗ್ಬಿಟ್ಟಿದ್ರೆ, ಮೆಗಾ ಬೈಟ್ಸ್ ಪರ್ ಸೆಕೆಂಡ್ ಆಗ್ಬಿಟ್ಟಿದ್ರೆ 1 GB ಅಂದ್ರೆ 1024 MB ತಾನೆ, 1024 MB ಅಲ್ವಾ? 2 GB-ಗೆ 2048 MB ಬರೋದಷ್ಟೇನೆ. ಒಂದ್ 10-20 ನಿಮಿಷಕ್ಕೆ ಇಡೀ ಡಾಟಾ ಖಾಲಿ ಆಗ್ಬಿಡೋದು, ಏನಾದ್ರೂ ಅದು ಮೆಗಾ ಬೈಟ್ಸ್ ಪರ್ ಸೆಕೆಂಡ್ ಆಗಿದ್ರೆ. ಅದು ಹಾಗಲ್ಲ, MBPS ಅಥವಾ KBPS ಅಂದ್ರೆ ಕಿಲೋ ಬಿಟ್ಸ್ ಪರ್ ಸೆಕೆಂಡ್, ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಆಗಿರುತ್ತೆ ಡಾಟಾ ಸ್ಪೀಡು. KBPS ಅಂದ್ರೇನು? ಕಿಲೋ, ಇಂಪಾರ್ಟೆಂಟು, ಬಿಟ್ಸ್ ಪರ್ ಸೆಕೆಂಡ್ ನೋಡಿ, ಇದು ಬಿಟ್ಸ್ ಪರ್ ಸೆಕೆಂಡ್ ಆಗಿರುತ್ತೆ. MBPS ಅಂದ್ರ ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಆಗಿದೆ, ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಆಗಿರುತ್ತೆ, ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಆಗಿರುತ್ತೆ, ಓಕೆನಾ? ಸಾಕು ಇಲ್ಲಿ ತನಕ. ನಾಳೆ ಕ್ಲಾಸ್ ನಲ್ಲಿ ಕಂಪ್ಯೂಟರ್ ಮೆಮೊರಿ ಡಿವೈಸಸ್ ಯಾವ್ದ್ಯಾವ್ದಿದೆ ಅದೆಲ್ಲ ತಿಳ್ಕೊಳ್ತಾ ಹೋಗೋಣ. ಕ್ಯಾಶ್ ಅಂದ್ರೇನು, ರಿಜಿಸ್ಟರ್ ಅಂದ್ರೇನು, ಇದೆಲ್ಲ ತಿಳ್ಕೊಳ್ಳೋಣ. ಇಂಟರ್ನಲ್ ಎಕ್ಸ್ಟರ್ನಲ್ ಮೆಮೊರಿ ಡಿವೈಸಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಅದಾದ್ಮೇಲೆ ನಂತರ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಕೂಡ ತಿಳ್ಕೊಳ್ಳೋಣ. ಇನ್ಪುಟ್ ಮತ್ತೆ ಔಟ್ಪುಟ್ ಸಾಧನಗಳ ಬಗ್ಗೆ ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಹೇಗಿತ್ತು ಕ್ಲಾಸಸ್ ಅಂತ ಲೈವ್ ಚಾಟ್ ಅಲ್ಲ, ಕ್ಲಾಸ್ ಮುಗಿದ್ಮೇಲೆ ರೆಕಾರ್ಡೆಡ್ ವಿಡಿಯೋ ಸಿಗುತ್ತಲ್ವಾ, ಆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ಓಕೆನಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ ಕೂಡ.